ನಮಸ್ಕಾರ. ಜ್ಯೋತಿಷ್ಶಾಸ್ತ್ರದ ಅಭ್ಯಾಸದ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ನಾನು ಕೆಲವಿನ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೆ, ಅನಲೈಸ್ ಮಾಡಲಿಕ್ಕೆ ಹೇಳಿದ್ದೆ. ನೀವೆಲ್ಲರೂ ಅನಲೈಸ್ ಮಾಡಿರ್ತೀರಿ ಅಂತ ಅಂದ್ಕೊಳ್ತೇನೆ. ಸೊ ಅದನ್ನು ಒಂದು ಬಾರಿ ಚರ್ಚೆ ಮಾಡಿ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ನಾವು ನೋಡ್ಬೋದು, ಕಳೆದ ಬಾರಿ ಇದನ್ನು ಚರ್ಚೆ ಮಾಡಿದ್ವಿ. ಒಬ್ಬ ಹುಡುಗಿ ಒಬ್ಬ ಹುಡುಗನ ಇಷ್ಟಪಟ್ಟಿದ್ದಾಳೆ. ಅವರ ಫ್ಯಾಮ್ಲಿಯಲ್ಲಿ ಒಪ್ಪಿದ್ದಾರೆ, ಬಟ್ ಹುಡುಗಿ ಫ್ಯಾಮ್ಲಿಯಲ್ಲಿ ಒಪ್ಪಲಿಲ್ಲ ಇನಿಷಿಯಲಿ. ಮತ್ತು ಹುಡುಗಿ ಫ್ಯಾಮ್ಲಿಯವರು ಕೂಡ ಸರ್ಟನ್ ಕಂಡೀಷನ್ಸ್ ಮೇಲೆ ಒಪ್ಪಿದ್ದಾರೆ, ಮದುವೆ ಆದಮೇಲೆ ನೀನು ನಮ್ಮ ಮನೆಗೆ ಬರಬಾರ್ದು ಅಂತ. ಆ ನಂತರ ಹುಡುಗನ ಫ್ಯಾಮ್ಲಿ ಒಪ್ಪಲಿಲ್ಲ. ಈ ಥರ ಹಲವಾರು ಸಮಸ್ಯೆಗಳಾಗ್ತಾಯಿದೆ. ಸೊ ಮದುವೆ ಆದಮೇಲೆ ಪೀಸ್ಫುಲ್ಲಾಗಿ ಮದುವೆ ಆಗುವಂಥ ಒಂದು ಮಾರ್ಗವನ್ನು ತಿಳಿಸಿ. ಭಾಳ ಜನ ಜ್ಯೋತಿಷ್ಯರ ಹತ್ರ ಹೋದರೆ ಪಾಪಗ್ರಹಗಳು ಬಲಹೀನವಾದಂಥ ಶುಕ್ರ ಇರೋದರಿಂದ ಈ ರೀತಿ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಸೊ ಆಸ್ಟ್ರಾಲಜಿಕಲ್ ಆಸ್ಪೆಕ್ಟ್ ನಾವು ನೋಡ್ಬೋದು. ಸೊ ಇನ್ನೊಂದು ಪ್ರಶ್ನೆ, ಒಬ್ಬ ಹುಡುಗಿ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡು ಹೋಗಿದ್ದಾಳೆ. ಒಬ್ಬ ಅಣ್ಣನಾದವನು ನನ್ನ ತಂಗಿ, ಅವನನ್ನು ಬಿಟ್ಟು ಮತ್ತೆ ನಮ್ಮೊಂದಿಗೆ ಬಂದು ಅಪ್ಪ ಅಮ್ಮ ತೋರಿಸಿಕೊಟ್ಟಂಥ ಒಳ್ಳೆಯ ಸಂಬಂಧವನ್ನು ಮಾಡಿಕೊಳ್ಳಬೇಕಂತ ನಾವು ಬಯಸ್ತಾ ಇದ್ದೇವೆ. ಆಗುತ್ತಾ ಇಲ್ವಾ? ಆದರೆ ಯಾವಾಗ ಆಗುತ್ತೆ? ಇದು ಒಂದು ಪ್ರಶ್ನೆ. ಮೂರನೇ ಪ್ರಶ್ನೆ, ಒಬ್ಬ ಮುಸ್ಲಿಂ ಹುಡುಗ ಈ ರೀತಿ ಪ್ರಶ್ನೆ ಹಾಕಿದ್ದಾನೆ. ಅವನೊಬ್ಬ ಹುಡುಗಿಯನ್ನು ಇಷ್ಟಪಡ್ತಾ ಇದ್ದಾನೆ, ಮದುವೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾನೆ. ಆ ಹುಡುಗಿ ಹಿಂದೂ ಹುಡುಗಿ, ಮದುವೆ ಮಾಡ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದಾನೆ. ಆದರೆ ಯಾವುದೋ ಕಾರಣಗಳಿಂದ ಮದುವೆ ಸಂಬಂಧಪಟ್ಟದ್ದು ಮುಂದುವರಿತಾ ಇಲ್ಲ. ಮದುವೆ ಆಗುತ್ತಾ ಇಲ್ವೋ? ಮದುವೆ ಆಗದೇ ಇದ್ದರೆ ನಾನು ಇನ್ಯಾರನ್ನೂ ಮದುವೆ ಮಾಡಿಕೊಳ್ಳೋದಿಲ್ಲ, ನನಗೆ ಯಾವ ರಿಲಿಜನ್ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ನನಗೇನು ಆ ಥರ ನಂಬಿಕೆ ಇಲ್ಲ ಅಂದರೆ ಅರ್ಥ ಏನಂತಂದರೆ ನನಗೆ ಆ ಥರ ಹಿಂದೂಗಳನ್ನ ನಮ್ಮೊಳಗೆ ಇಂಥವ್ರನ್ನೇ ಮಾಡಿಕೊಳ್ಬೇಕು ಅಂತ ಬೋದೇನು ಕಮಿಟ್ಮೆಂಟ್ ಇಟ್ಕೊಂಡಿಲ್ಲ. ಸೊ ಇದನ್ನು ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಬೇಕು. ನಂಬಿಕೆ ಇಲ್ಲ ಅಂತಂದಾಗ ಯಾರಿಗೂ ನಂಬಿಕೆ ಇರಲ್ಲ. ನಂಬಿಕೆ ಇಲ್ಲದೆ ಭಾಳ ಜನ ಫಾಲೋ ಆಗ್ತಾ ಇರ್ತಾರೆ. ನಂಬಿಕೆ ಯಾವಾಗ ಬರುತ್ತೆ? ಶ್ರದ್ಧೆ. ಸ್ಟಡಿ ಮಾಡಿದರೆ ಬರುತ್ತೆ. ಸ್ಟಡಿ ಮಾಡಿದ್ರೆ ನಮಗೆಲ್ಲ ಆಗೋದು. ಬಟ್ ನಮಗೆ ಭಾಳ ಜನಕ್ಕೆ ನಂಬೋರಿಗೆ ಕೂಡ ಸ್ಟಡಿ ಮಾಡ್ತಾ ಇಲ್ಲ ಯಾರು. ಈಗ ಭಗವಂತ, ಹಿಂದೂಯಿಸಮ್, ಇದರ ಬಗ್ಗೆ ನೀವು ಡೀಪಾಗಿ ಸ್ಟಡಿ ಮಾಡಿದರೆ ನಮಗೆ ಬೇಕಾದಂಥ ಕಷ್ಟಗಳನ್ನು ತೀರಿಸಲಿಕ್ಕೆ ಒಬ್ಬ ದೇವರಿದ್ದಾನೆ ಅಂತ ಅಂಬೋ ಲಾಜಿಕ್ ಬಿಟ್ಟರೆ ಡೀಪಾಗಿ ಅನಲೈಸ್ ಮಾಡುವಂಥ ಸ್ಥಿತಿ ನಮ್ಮಲ್ಲಿ ಇಲ್ಲ. ಹಿಂದೂ ಅಂತ ಅಂಬೋ ವರ್ಡೇ ನಮ್ಮ ಶಾಸ್ತ್ರದಲ್ಲಿ ಇಲ್ಲ. ಯಾಕೆ ಹೇಳಿ? ಹಿಂದೂ ಅಂತಂಬೋ ನಮಗೆ ಹೆಸರು ಕೊಟ್ಟವರು ಯಾರು? ಬ್ರಿಟಿಷರಲ್ವಾ? ಪರ್ಷಿಯನ್ಸ್ ಅಲ್ವಾ? ಇವರೆಲ್ಲ ಸಿಂಧೂ ನದಿ ಪರಿವಾಹದಲ್ಲಿರುವಂಥವರು ಅಂತ ಹೇಳಿದ್ರು. ಅದಕ್ಕಿಂತ ಮುಂಚಿತವಾಗಿ ನಮಗಿದ್ದಿದ್ದು ಸನಾತನ ಧರ್ಮೀಯರು ಅಂತ ನಮ್ಮ ಹೆಸರು. ಬಟ್ ಅದೆಲ್ಲ ಗೊತ್ತಿಲ್ಲ. ಹಾಗಾಗಿ ಈ ನಂಬೋದಿಲ್ಲ ಅಂತ ಅಂಬೋದಕ್ಕೆ ನಾವು ತುಂಬ ಸೀರಿಯಸ್ ತಗೊಳ್ಳೋದು ಬೇಕಾಗಿಲ್ಲ. ಸೊ ಈ ರೀತಿ 3 ಪ್ರಶ್ನೆಗಳಿದೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ 3 ಪ್ರಶ್ನೆಗಳಲ್ಲಿ ಕಾಮನ್ ಆಬ್ಜೆಕ್ಟ್ ಏನು ಅಂತಂದರೆ ಲವ್ ಎಂಬುದು ಕಾಮನ್ ಆಬ್ಜೆಕ್ಟ್. ಎರಡನೇದು ಇಂಟರ್ಕ್ಯಾಸ್ಟ್, ಇಂಟರ್ ರಿಲಿಜಿಯನ್, ಇಂಟರ್ಸೆಕ್ಟ್ ಅಂತಂಬೋದು ಕಾಮನ್ ಆಸ್ಪೆಕ್ಟ್. ಇದು ಇವಾಗಿಂದ ಅಲ್ಲ, ಹಿಂದಿನ ಕಾಲದಿಂದ ಕೂಡ ಇದೇ ರೀತಿ ನಡೀತಾ ಇದೆ. ಇದು ಹೊಸತೇನೂ ಅಲ್ಲ. ಹಿಂದೆ ಒಂದೇ ಕ್ಯಾಸ್ಟಲ್ಲಿ ಡಿಫ್ರೆಂಟ್ ಸಂಪ್ರದಾಯಗಳ ಬಗ್ಗೆ ಗಲಾಟೆ ಮಾಡಿಕೊಳ್ತಿದ್ರು. ಈಗ ಸಂಪ್ರದಾಯಗಳು ಒಂದೇ ಆಗಿದೆ. ಸಂಪ್ರದಾಯಗಳ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕಂತಂದರೆ ನಾವೆಲ್ಲ ಗಾಳಿಗೆ ಬಿಟ್ಟಾಯಿತು. ಈಗ ನಾವು ತಲೆ ಕೆಡಿಸ್ಕೊಳ್ಳೋದು ಯಾವುದರಲ್ಲಿ? ನಮ್ಮದೇ ಆದಂಥ ಇಲ್ಲ, ಬೇರೆ ಜಾತಿಯವನು, ಬೇರೆ ಮತದವನು, ಬೇರೆ ಮಠದವನು, ಈ ಥರ ಗಲಾಟೆಗಳು ಶುರುವಾಗಿದೆ. ಸೊ ಇದು ಶೋಚನೀಯ. ಅದಕ್ಕೆ ನಮಗೆ ಈ ಅಷ್ಟಕೂಟಗಳಲ್ಲಿ ವರ್ಣಕೂಟ ಅಂತ ಒಂದಿದೆ. ಅದಕ್ಕೆ ಕಲಿಯುಗದಲ್ಲಿ ಪ್ರಯಾರಿಟಿ ಓನ್ಲಿ 1 ಪಾಯಿಂಟ್ ಮಾತ್ರವೇ. ಆದರೆ ಜೀವನವನ್ನು ಸಂತೋಷವಾಗಿ ನಡೆಸ್ಕೊಳ್ಬೇಕಾದ್ರೆ, ಮೋಕ್ಷ ಸಾಧನೆ ಮಾಡಿಕೊಳ್ಳಬೇಕಾದ್ರೆ ದಟ್ ಈಸ್ ಎ ಬಿಗ್ಗೆಸ್ಟ್. ಅದನ್ನು ಪ್ರಯಾರಿಟಿ ತುಂಬ ಕೊಡಬೇಕಾಗುತ್ತೆ.
ಆದರೆ ಇವತ್ತು ನಾವು ಪ್ರಯಾರಿಟಿ ಕೊಡಲ್ಲ. ಯಾಕೆಂದರೆ ವರ್ಣ ಅಂತಂಬೋದು ಯಾವುದಕ್ಕೆ ಬರುತ್ತೆ? ಜ್ಞಾನಪರವಾಗಿ ಎತ್ತರಕ್ಕೆ ಇರಬೇಕಾದ್ರೆ ಒಬ್ಬರನ್ನೊಬ್ಬರು ಸಹಕಾರ ಹೇಗೆ ಮಾಡಿಕೊಳ್ತಾರೆ ಅಂತಂಬುವ ವಿಚಾರಕ್ಕೆ ವರ್ಣ. ಈಗ ನಾವು ಸಾಧನೆ ಅಂತ ಅದೆಲ್ಲ ಏನು ಹೋಗೋದಿಲ್ಲ, ಹಾಗಾಗಿ ನಮಗೆ ಅದರ ಬಗ್ಗೆ ಟೆನ್ಷನ್ ಇಲ್ಲ. ಆದರೆ ವರ್ಣಕೂಟ ಅಂತಂಬೋದು ತುಂಬ ಇಂಪಾರ್ಟೆಂಟಾಗಿ ನೋಡ್ತೇವೆ. ಅಂದರೆ ಯಾವಾಗ ಅದೇನು ರೂಲ್ ಹೇಳುತ್ತೆ? ಹುಡುಗನಿಗೆ ಜಾಸ್ತಿ ವರ್ಣ ಇರಬೇಕು. ಯಾಕೆಂತಂದರೆ ನಾಲೆಡ್ಜ್ ವಿಷಯದಲ್ಲಿ ಹುಡುಗನಿಂದ ಹುಡುಗಿಗೆ ಹರಿಯುತ್ತೆ. ನಮಗೆ ಹಿಂದಿನ ಸಂಪ್ರದಾಯ ಗೊತ್ತಿದೆ. ಏನು, ಹುಡುಗಿಯಾದವಳು ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು. ಅವಳಿಗೂ ಕೂಡ ವಿದ್ಯೆ ಇದೆ. ಆದರೆ ಯಾವಾಗ ಮದುವೆ ನಂತರ ತನ್ನ ವಿದ್ಯಾಭ್ಯಾಸ ಶುರುವಾಗುತ್ತೆ. ಅದಕ್ಕೆ ಒಬ್ಬ ಆಶ್ರಮ ಧರ್ಮದಲ್ಲಿ 14 ವರ್ಷ ವಿದ್ಯಾಭ್ಯಾಸವನ್ನು ಮುಗಿಸಿದಂಥ ಒಬ್ಬ ಬ್ರಹ್ಮಚಾರಿಗೆ ಅವನು ಇನ್ನು ನಾನು ಹೆಚ್ಚಿನ ಓದಕ್ಕಾಗಿ ಕಾಶಿಗೆ ಹೋಗಿ ಓದಿಕೊಳ್ತೇನೆ ಅಂತಂದಾಗ, ಭಾಳ ಜನ ಕಾಶಿ ಯಾತ್ರೆ ಅಂತಂದರೆ ಅವನಿನ್ನು ಸನ್ಯಾಸ ಸ್ವೀಕಾರ ಮಾಡ್ತಾನೆ ಅಂತ ಅಂದುಕೊಳ್ತಾರೆ. ಇದು ಬಹಳ ಶೋಚನೀಯ. ನಾನು ಇನ್ನೂ ವಿದ್ಯಾಭ್ಯಾಸ ಮಾಡಬೇಕು, ಕಾಶಿಯಲ್ಲಿ ಒಳ್ಳೆ ಪಂಡಿತರು ಇರ್ತಾರೆ, ನಾನು ವಿದ್ಯಾಭ್ಯಾಸ ಮಾಡೋಕ್ಕೆ ಹೋಗಬೇಕು ಅಂತಂದಾಗ, ಇಲ್ಲಪ್ಪ ನೀ ಕಾಶಿಗೆ ಹೋಗು, ಎಲ್ಲಿ ಬೇಕಾದ್ರೂ ಹೋಗು, ಆದರೆ ಮದುವೆ ಮಾಡಿಕೊಂಡು ಹೋಗು ಅಂಥೇಳಿ ಅವನಿಗೆ ಸೋದರ ಮಾವ ಯಾರಾದರೂ ಇದ್ದರೆ ಅವರು ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಆ ಹುಡುಗಿಗೆ 8 ವರ್ಷ ಇರುತ್ತೆ, ಕೊಟ್ಟು ಮದುವೆ ಮಾಡ್ತಾರೆ. ಆ ಹುಡುಗಿಗೆ 16 ವರ್ಷದ ಬರುವ ತನಕ, ಅಂದರೆ ನೆಕ್ಸ್ಟ್ 8 ಇಯರ್ಸು ತಾನು ಕಲ್ತಿದ್ದನ್ನೆಲ್ಲ ಕೂಡ ಆ ಹುಡುಗಿಗೆ ಹೇಳ್ಕೊಡ್ತಾನೆ. ವಿದ್ಯಾಭ್ಯಾಸ ಹುಡುಗಿ ಯಾವಾಗೂ ಕೂಡ ತನ್ನ ಗಂಡನ ಹತ್ರ ಮಾಡ್ತಿದ್ದೆ. ಸೊ ಆ ರೀತಿ ವಿದ್ಯಾಭ್ಯಾಸವನ್ನು ಮಾಡಿದ ನಂತರ 18 ವರ್ಷದ ನಂತರ ತಾನು ದೊಡ್ಡವಳಾದ ಮೇಲೆ ಮತ್ತು ಶಾಸ್ತ್ರೋಕ್ತವಾಗಿ ದಾಂಪತ್ಯ ಜೀವನ ಎಲ್ಲವೂ ನಡೀತದೆ, ಸಂತಾನೋತ್ಪತ್ತಿ ಆಗ್ತದೆ, ಮತ್ತು ಅವನಿಂದ ಜ್ಞಾನ ಕಾರ್ಯ ಅದೆಲ್ಲ ಕೂಡ ಮುಂದುವರಿತದೆ. ಸೊ ಇದು ಹಿಂದಿನ ಕಾಲ ಇದ್ದದ್ದಿನ ಪದ್ಧತಿ. ಆವಾಗ ಕೂಡ ಎಜುಕೇಷನ್ ಅಂತಂಬುದು ಕಾಮನ್ ಆಗಿತ್ತು. ಆದರೆ ಎಜುಕೇಷನ್ ವಿಷಯದಲ್ಲಿ ಹುಡುಗನಿಂದ ಹುಡುಗಿಗೆ ಬರುತ್ತಲ್ವ ಎಜುಕೇಷನ್, ಹುಡುಗ ಬಂದು ಹುಡುಗಿಗೆ ಹೇಳ್ಕೊಡ್ಬೇಕು. ಈಗ ಹುಡುಗಿಯನ್ನು ಮದುವೆ ಮಾಡೋ ಕಾಲಕ್ಕೆ ಚೆನ್ನಾಗಿ ಓದ್ಕೊಂಡವನಿಗೆ ಕೊಡ್ತಾರ, ಓದ್ಕೊಳ್ಳೋದವನಿಗೆ ಕೊಡ್ತಾರ, ತನ್ನ ಹುಡುಗಿಯೇ ಇನ್ನೊಬ್ರಿಗೆ ಹೇಳ್ಕೊಡೋ ಥರ ಕೊಡ್ತಾರ. ಹುಡುಗಿಗೆ ಆಲ್ರೆಡಿ ಗಂಡನ ಹತ್ರ ಕಲಿಬೇಕು, ಏನು ಬರೋದಿಲ್ಲ ಹುಡುಗಿಗೆ. ಹಾಗಾಗಿ ಏನು ಮಾಡ್ತಾರೆ, ಹಿಂದಿನ ಕಾಲದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ತಂದೆ ಕೂಡ ಮಗಳಿಗೆ ಹೇಳ್ಕೊಳ್ಳೋದಿಲ್ಲ. ಸಣ್ಣ ಸಣ್ಣ ವಿಷಯಗಳು ಹೇಳ್ಕೊಡ್ತಿದ್ದ, ಹೆಚ್ಚಿನ ವಿಷಯಗಳೆಲ್ಲ ಕೂಡ ಗಂಡನೇ ಹೇಳ್ಕೊಡ್ತಿದ್ದ. ಹಾಗಾಗಿ ವರ್ಣಕೂಟಕ್ಕೆ ಪ್ರಯಾರಿಟಿ ಕೊಡ್ತಿದ್ರು. ಹುಡುಗನ ವರ್ಣ ಜಾಸ್ತಿ ಇರಬೇಕು, ಹುಡುಗಿ ವರ್ಣ ಕಡಿಮೆ ಇರಬೇಕು. ವರ್ಣ ಅಂತಂದರೆ ಇಟ್ಸ್ ಎ ಸೈಂಟಿಫಿಕ್ ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್. ಸ್ವಭಾವ ಅಂತೇವೆ. ಸ್ವಭಾವ ಹುಡುಗಂತೂ ಸ್ವಲ್ಪ ಉತ್ತಮವಾಗಿರಬೇಕು. ಆವಾಗ ಏನಾಗುತ್ತೆ, ಆ ಮನೆ ಪ್ಲೆಸೆಂಟಾಗಿ ನಡೆಯುತ್ತೆ. ಹುಡುಗಿಗೆ ಉತ್ತಮವಾದಂಥ ಗುಣ ಇದ್ದರೂ ಕೂಡ ತೊಂದರೆ ಇಲ್ಲ. ಆದರೆ ಹುಡುಗ ಕೇಳಬೇಕಲ್ವಾ? ಆಗಿನ ಕಾಲ ಪುರುಷಾಧಿಕ್ಯ ಸಮಾಜ ಇರೋದರಿಂದ ಹುಡುಗಿ ಹೇಳಿದ್ದನ್ನು ಕೇಳಬೇಕು ಅಂತ ರೂಲ್ ಇಲ್ಲ. ಹುಡುಗಿ ಒಳ್ಳೆಯದೇ ಹೇಳ್ತಾಳೆ, ಹುಡುಗನಿಗೆ ಗೊತ್ತಿಲ್ಲ, ಆದರೆ ಕೇಳಬೇಕಲ್ವ. ಆದರೆ ಗೊತ್ತಿದ್ದವನ ಪುರುಷನಾದರೆ ಹುಡುಗಿ ಕೇಳಲಿಕ್ಕೆ ಅವಕಾಶ ಭಾಳ ಇದೆ. ಸೊ ಇದು ಹಿಂದಿನ ಕಾಲ ಇದ್ದಿದ್ದಂಥದ್ದು ನಡೀತಾ ಇತ್ತು. ಆವಾಗ ವರ್ಣಾಂತರ ವಿವಾಹ ಅಂತಂದ್ರೆ ಅರ್ಥ ಏನು ಅಂತಂದರೆ, ವರ್ಣ ಬ್ರಾಹ್ಮಣ ವರ್ಣ, ಕ್ಷತ್ರಿಯ ವರ್ಣ, ವೈಶ್ಯ ವರ್ಣ, ಶೂದ್ರ ವರ್ಣ, ಈ ವರ್ಣದಲ್ಲಿ ನೋಡಿ ಮದುವೆ ಮಾಡ್ತಿದ್ರು. ಒಂದೇ ಫ್ಯಾಮಿಲಿ ಆಗಿದ್ರು ಕೂಡ ಅವನು ವರ್ಣ ನೋಡ್ತಿದ್ರು. ಬ್ರಾಹ್ಮಣನ ಮಗ ಬ್ರಾಹ್ಮಣ ಆಗಬೇಕಾಗಿಲ್ಲ, ಶೂದ್ರನ ಮಗ ಶೂದ್ರ ಆಗಬೇಕಾಗಿಲ್ಲ. ಹಾಗೆ ಕ್ಯಾಸ್ಟ್ ಅಂತಂಬೋದು ವರ್ಣ ಸಿಸ್ಟಮ್ ಇತ್ತು, ನಾವು ಇವತ್ತು ಮಾಡಿಕೊಂಡಂಥದ್ದಿಲ್ಲ. ಸೊ ಅದು ಕಾಲಗರ್ಭದ ನಂತರ ಅದೆಲ್ಲ ಹೋಯಿತು, ಸಂಪ್ರದಾಯ ಎಲ್ಲ ಕೂಡ ನಾವು ಗಾಳಿ ಬಿಟ್ಟಾಯಿತು. ಮತ್ತು ನಾವೇನು ಮಾಡಿದ್ವಿ, ವೈದಿಕರನ್ನು ಮದುವೆ ಮಾಡಿಕೊಳ್ಬೇಕು, ಅಥವಾ ಅರ್ಚಕರನ್ನ ಮದುವೆ ಮಾಡ್ಕೋಬೇಕು, ಬ್ರಾಹ್ಮಣರ ಮದುವೆ ಮಾಡ್ಕೋಬೇಕು, ರಾಜುಗಳನ್ನು ಮದುವೆ ಮಾಡ್ಕೊಳ್ಬೇಕು. ಹೀಗೆ ಅವರವರ ಕ್ಯಾಸ್ಟಲ್ಲಿ ಮದುವೆ ಮಾಡ್ಕೊಳ್ಳೋ ಸಂಪ್ರದಾಯ ಬಂತು. ಕನಿಷ್ಠಪಟ್ಟು ಸ್ವಲ್ಪ ಒಳ್ಳೆಯದು. ವರ್ಣ ಬಿಟ್ಟು ಹೋಯಿತು, ಈ ಥರ ಬಂತು. ಮತ್ತು ಅದರಲ್ಲಿ ಏನಾಯಿತು, ಡೈಲ್ಯೂಟ್ ಆಯಿತು. ಆ ಬ್ರಾಹ್ಮಣರಲ್ಲಿ ಕೂಡ ಡಿವೈಡ್ ಅಂಡ್ ರೂಲ್ ಅಂತ ಪಾಲಿಸಿ ಬಂದಿರೋದ್ರಿಂದ ನಾವು ದ್ವೈತಿಗಳು, ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಅವರಲ್ಲೇ ಮದುವೆ ಮಾಡ್ಕೊಳ್ಳೋ ಸಂಪ್ರದಾಯ ಬಂತು. ಅದರಲ್ಲೂ ಮತ್ತೆ ಸಪ್ರೇಟ್ ಕ್ಯಾಟಗರೀಸ್. ನನಗೆ ಗೊತ್ತಿದ್ದಂತೆ ಮಾಧ್ವ ಸಮಾಜದಲ್ಲಿ ಉತ್ತರಾದಿ ಮಠ, ರಾಯರ ಮಠ, ಉಡುಪಿ ಮಠ, XYZ ಎಷ್ಟೋ ಮಠಗಳಿದೆ. ನಮ್ಮ ಮಠದವ್ರಿಗೆ ಕೊಟ್ಟು ಮದುವೆ ಮಾಡ್ತೇವೆ, ಈ ಮಠದವ್ರು ಇನ್ನೊಬ್ಬರಿಗೆ ಮಠದವ್ರಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ. ಈ ಥರ ಸಂಪ್ರದಾಯ ಬಂತು. ಕೊನೆಗೆ ಇವತ್ತೆಲ್ಲ ಡೈಲ್ಯೂಟ್ ಆಗಿದೆ. ಯಾಕೆಂತಂದರೆ ಹುಡುಗಿ ಸಿಗಬೇಕಲ್ವಾ, ಹುಡುಗಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಮಾಧ್ವರಲ್ಲ, ಅಟ್ಲೀಸ್ಟ್ ಸ್ಮಾರ್ತರಾದರೂ ಪರವಾಗಿಲ್ಲ, ಬ್ರಾಹ್ಮಣರೇ ಅಲ್ವಾ,
ಆ ರೀತಿ ಬಂದಿದೆ ಇವತ್ತು. ಆದರೂ ಸಿಗ್ತಾ ಇಲ್ಲ. ಪುರುಷರ ಈ ಒಂದು ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದಂಥ ಹುಡುಗಿಯರು ಸಿಗ್ತಾ ಇಲ್ಲ. ಬೇರೆ ಇಲ್ಲದೆ ಬೇರೆ ಕ್ಯಾಸ್ಟವನ್ನು ಮದುವೆ ಮಾಡ್ಕೊಂಡು ಬರ್ತಾ ಇರುವಂಥ ಸಾಂಪ್ರದಾಯಕ್ಕೂ ನಾವು ಕಾಣ್ತಾ ಇದ್ದೇವೆ. ಯಾವಾಗದು ಚಾಯ್ಸ್ ಬೇರೆ ಇಲ್ಲ ಅಂತಂದ್ರೆ, ಚಾಯ್ಸ್ ಇದೆ ಅಂತಂದರೆ ನಾವೇನು ಹೋಗೋದಿಲ್ಲ. ಅದೇ ಸ್ಕೂಲುಗಳಲ್ಲಿ, ಕಾಲೇಜುಗಳಲ್ಲಿ ಓದಿದಂಥ ಸಂಪ್ರದಾಯದಲ್ಲಿ ಏನಾಗುತ್ತೆ, ಗಂಡು ಹೆಣ್ಣು ಕೋ ಎಡ್ಯುಕೇಷನ್ ಇದ್ದಾಗ ಒಬ್ಬರು ನೋಡಿ ಸಹಕಾರವನ್ನು ನೋಡಿ ಇಷ್ಟಪಡುವಂಥದ್ದು ಬರುತ್ತೆ. ಹಾಗಾಗಿ ಏನಾಗುತ್ತೆ, ಅವರನ್ನೇ ಮದುವೆ ಮಾಡಿಕೊಳ್ತೇನೆ. ಪ್ರೀತಿ ಶುರುವಾಗೋದೇ ಅಲ್ಲಿಂದ. ನೀನಂದರೆ ನನಗೆ ತುಂಬ ಇಷ್ಟ, ನಿನ್ನನ್ನೇ ನಾನು ಮದುವೆ ಮಾಡಿಕೊಳ್ತೇನೆ. ನಿನ್ನ ಮದುವೆ ಮಾಡಿಕೊಳ್ಳೋದ್ರೆ ನನ್ನ ಜೀವನ ವ್ಯರ್ಥ, ನಾನು ಹೀಗೆ ಬ್ರಹ್ಮಚಾರಿಯಾಗಿದ್ದು ಬಿಡ್ತೇನೆ, ನನಗೇನು ಬೇಡ, ನಾನು ಯಾರನ್ನೂ ಮದುವೆ ಆಗೋದಿಲ್ಲ. ಇದು ಪ್ರೀತಿಯಲ್ಲಿ ಎಲ್ಲರಿಗೂ ಬರುವಂಥ ಕಾಮನ್ ಡೈಲಾಗ್. ಯಾಕೆಂದರೆ ವಾಟ್ ನೆಕ್ಸ್ಟ್, ಮದುವೆ ಬೇಕಲ್ವಾ? ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ಭಾರತ ಸಂಪ್ರದಾಯದಲ್ಲಿ ಮದುವೆ ಅಂತ ಬಂದಿದೆ. ಬೇರೆ ದೇಶಗಳಲ್ಲಿ ನೀವು ಲವ್ ಮಾಡಿ ಹೋಗ್ಬೋದು ಅಷ್ಟೇ, ಮದುವೆ ಮಾಡಬೇಕು ಅಂತ ಏನಿಲ್ಲ. ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ನಿಮಗೆ ತೋಚಿದ್ರೆ ಮದುವೆ ಮಾಡ್ಕೋಬೋದು, ಇಲ್ಲದ್ರೆ ಮದುವೆ ಮಾಡಿಕೊಂಡ ಮೇಲೆ ಕೂಡ ನಿಂಗೆ ಆಪ್ಷನ್ ಬಿಟ್ಟು ಹೋಗ್ಬೋದು. ಆದರೆ ನಮ್ಮ ಸಂಪ್ರದಾಯದಲ್ಲಿ ಮದುವೆಗೆ ಮುಂಚೆ ಚಾಯ್ಸ್ ಇದೆ, ಮದುವೆ ಆದಮೇಲೆ ಚಾಯ್ಸ್ ಇಲ್ಲ. ಪಾಶ್ಚಾತ್ಯ ಸಂಪ್ರದಾಯದಲ್ಲಿ ಮದುವಾದ ಮೇಲೆ ಕೂಡ ಚಾಯ್ಸ್ ಇದೆ, ನಿಮಗೆ ಬೇಕಾದ್ರೆ ಇರ್ಬೋದು, ಇಲ್ಲ ಬಿಟ್ಟು ಹೋಗ್ಬೋದು, ಈ ಥರ ಚಾಯ್ಸ್ ಇದೆ. ಆದರೆ ಇಲ್ಲಿ ನಮಗೆ 3 ಪ್ರಶ್ನೆಗಳಲ್ಲಿ ಕಾಣೋ ಕಾಮನ್ ಆಬ್ಜೆಕ್ಟಿವ್ ಅಂದರೆ ಲವ್ ಅಂತಂಬೋದು. ಅದನ್ನು ಪ್ರೀತಿ ಅಂತ ಅನ್ನಬೇಡಿ. ಸೊ ಅದು ಬೇಕಾದರೆ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಯುವಕರು ಮಾತಾಡಿಕೊಳ್ಳೋ ವಿಚಾರದಲ್ಲಿ ಪ್ರೀತಿ ಅಂತಂಬೋ ವರ್ಡ್ ಯೂಸ್ ಮಾಡಲಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಇಲ್ಲಿ ಪ್ರೀತಿ ಅನ್ನೋದು ಬರೋದಿಲ್ಲ. ಪ್ರೀತಿ ಅಂತಂಬ ಅನ್ವಯ ಆಗೋದು ಓನ್ಲಿ ತಂದೆ ತಾಯಿ ಗುರುಗಳಿಗೆ ಮಾತ್ರ, ಮದುವಾದ ನಂತರ ಹೆಂಡತಿಗೆ ಮಾತ್ರ ಅಪ್ಲೈ ಆಗುತ್ತೆ. ಯಾಕೆಂದರೆ ಪ್ರೀತಿ ಅಂತಂಬೋದು ತ್ಯಾಗವನ್ನು ಬಯಸುತ್ತೆ. ನನ್ನ ಗಂಡಗೋಸ್ಕರ ನಾನು ಇದು ಮಾಡ್ತೇನೆ, ನನ್ನ ಮಕ್ಕಳಿಗೋಸ್ಕರ ನಾನು ಇದನ್ನು ಬಿಟ್ಟುಕೊಳ್ತೇನೆ, ನನ್ನ ಶಿಷ್ಯನಿಗೋಸ್ಕರ ನಾನು ಇನ್ನಿಷ್ಟು ಜಾಸ್ತಿ ಹೇಳ್ಕೊಡ್ತೇನೆ. ದ್ರೋಣಾಚಾರ್ಯರು ಅರ್ಜುನ ನಿದ್ದೆಗೆಟ್ಟು ಸಾಧನೆ ಮಾಡ್ತಿದ್ದ. ದ್ರೋಣಾಚಾರ್ಯ ನೋಡಿ ಇವನು ಎಷ್ಟು ಸಾಧನೆ ಮಾಡ್ತಿದ್ದಾನೆ, ನಾನೂ ನಿದ್ದೆಗೆಟ್ಟು ಅವನಿಗೆ ಹೇಳ್ಕೊಡ್ಬೇಕು ಅಂತಂದರು. ಹಾಗಿತ್ತು. ಪ್ರೀತಿ ತ್ಯಾಗವನ್ನು ಬಯಸುತ್ತೆ. ಬಟ್ ಇವತ್ತಿನ ಪ್ರೀತಿಗಳು ಯಾವುದು ತ್ಯಾಗವನ್ನು ಬಯಸುತ್ತೋ ಅದೆಲ್ಲ ಕೂಡ ಪ್ರೀತಿ ಕೆಳಗೆ ಬರುತ್ತೆ. ಆ ಥರ ಇರೋದು ನಮಗೆ ಕಾಣೋದು ಕಷ್ಟ. ನಮ್ಮ ಅಪ್ಪ ಅಮ್ಮನ್ನು ಎದುರಿಸಿ ಆದರೂ ಪರವಾಗಿಲ್ಲ, ಅವರನ್ನು ಬಿಡ್ತೀನಾಗಲಿ, ನಿನ್ನನ್ನು ಬಿಡೋದಿಲ್ಲ. ಎಷ್ಟು ವರ್ಷ, 20 ವರ್ಷ 26 ವರ್ಷ ಬೆಳೆಸಿದಂಥ ಅಪ್ಪ ಅಮ್ಮನ್ನೇ ಬಿಡ್ಲಿಕ್ಕೆ ರೆಡಿಯಾಗಿದ್ದಾನೆ ಅಂತಂದರೆ, ಮದುವೆ ಮಾಡಿಕೊಂಡ ಮೇಲೆ 1 ವರ್ಷ 2 ವರ್ಷದಂಥ ಹುಡುಗಿಯನ್ನು ಬಿಡೋದಿಲ್ಲ, ಹುಡುಗನ ಬಿಡೋದಿಲ್ಲ ಅಂತ ಏನು ಗ್ಯಾರಂಟಿ? ಅಪ್ಪ ಅಮ್ಮನೇ ಬಿಡ್ಲಿಕ್ಕೆ ರೆಡಿಯಾಗಿದ್ದಾನೆ. ಸೊ ಈ ರೀತಿ ಬಹಳಷ್ಟು ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಪ್ರೀತಿ ಅಂತಂಬೋ ವರ್ಡು ಶಾಸ್ತ್ರೋಕ್ತವಾಗಿ ಅನ್ವಯ ಆಗೋದಿಲ್ಲ. ಅದನ್ನು ನಾವೇನಂತೀವಿ, ಕಾಮ ಅಂತೀವಿ. ಅದು ಹೇಸಿಗೆ ಆಗತ್ತೆ ಕಾಮ ಅಂತಂದರೆ. ಅದಕ್ಕೆ ಏನು ಮಾಡ್ತಾರೆ, ಸ್ವಲ್ಪ ಮೇಕಪ್ ಮಾಡಿ ಸಿನಿಮಾದಲ್ಲಿ ಪ್ರೀತಿ ಪ್ರೇಮ ಅಂತಂಬೋ ಹೆಸರುಗಳಿಂದ ಕರೀತಾರೆ. ಒಂದಿಟ್ಕೊಳ್ಬೇಕು, ಪ್ರೀತಿ ಪ್ರೇಮ ಅಂತ ಕಾಮ ಅಂತ ಬಂದಾಗ ಏನು, ದರ್ ಇಸ್ ನೋ ಚಾಯ್ಸ್. ಯು ಆರ್ ಆಲ್ರೆಡಿ ಸೆಲೆಕ್ಟೆಡ್. ಒಬ್ಬ ಹುಡುಗನ್ನ ಆಲ್ರೆಡಿ ಸೆಲೆಕ್ಟ್ ಮಾಡಿದ ಮೇಲೆ ಇನ್ನೇನು ಚಾಯ್ಸ್ ಏನಿಲ್ವಲ್ಲ. ಸೊ ಜೀವನ ಅಂತಂದರೆ ಇದೇ ರೀತಿ. ಹಾಗಾಗಿ ಫಸ್ಟ್ ಲವ್ ಮ್ಯಾರೇಜ್ಗೆ ಚಾಯ್ಸ್ ಇಲ್ಲ. ಚಾಯ್ಸ್ ಇಲ್ಲದಾಗ ಏನಾಗುತ್ತೆ ಅಂತಂದರೆ, ಫಸ್ಟ್ ಜ್ಯೋತಿಷ್ಯದ ರೋಲು ಪ್ಲೇ ಆಗಲ್ಲ. ನನಗೆ ಯಾವುದು ಚೆನ್ನಾಗಿರುತ್ತೆ, ನಾನು ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತಂದರೆ 2-3 ಮಾರ್ಗಗಳಿದ್ದಾಗ ಯಾವ ಮಾರ್ಗದಲ್ಲಿ ಹೋಗಬೇಕು, ಇರೋದೇ ಒಂದೇ ಮಾರ್ಗದಲ್ಲಿದ್ದಾಗ ಯಾವ ಮಾರ್ಗದಲ್ಲಿ ಹೋಗುವಂಥದ್ದು ಅಷ್ಟು ಪ್ರಶ್ನೆ ಏನಿದೆ? ಒಂದೇ ಮಾರ್ಗವೇ ಇರೋದು, ನಿಮಗೆ ಬೇರೆ ಆಪ್ಷನ್ ಇಲ್ಲ. ಮೊನ್ನೆ ಒಬ್ಬರ ಪ್ರಶ್ನೆ ಅವ್ರು ಹಾಕಿದ್ರು, ನಾನು ಜಾಬ್ ಚೇಂಜ್ ಮಾಡ್ತಾ ಇದ್ದೇನೆ, ಒಂದು ಒಳ್ಳೆ ದಿನ ನೋಡಿ. ನಾನು ಹೇಳಿದೆ ಸದ್ಯದಲ್ಲಿ ಇಲ್ಲ, ಒಂದು 15 ದಿನ ಆದಮೇಲೆ ಒಳ್ಳೆ ಮುಹೂರ್ತ ಇದೆ, ಕೊಡ್ಲಾ? 15 ದಿನ ಎಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ, 1-2 ದಿನದಲ್ಲಿ ಕೊಡಿ. ಇಲ್ಲ, ಒಂದೇ ಮುಹೂರ್ತ ಇಲ್ಲ, ಮತ್ತೇನು ಮಾಡಬೇಕು? ಚಾಯ್ಸ್ ಇಲ್ಲದಾಗ ಜ್ಯೋತಿಷ್ಯರನ್ನು ಸಂಪರ್ಕ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಇದು ತಿಳ್ಕೊಳ್ಬೇಕು. ಲವ್ ಮ್ಯಾರೇಜ್ ಅಂತಂಬೋದು ದೇರ್ ಇಸ್ ನೋ ಚಾಯ್ಸ್. ಸೊ ಯಾರಾದರೂ ಈ ರೀತಿ ಪ್ರಶ್ನೆ ಮಾಡಿದೆ ಲವ್ ಮ್ಯಾರೇಜ್ ಬಗ್ಗೆ ಆಗಲಿ, ಕುಲಾಂತರ ವಿವಾಹಗಳು, ಮತಾಂತರ ವಿವಾಹಗಳು, ವರ್ಣಾಂತರ ವಿವಾಹಗಳು, ಏನೇ ಪ್ರಶ್ನೆ ಹಾಕಲಿ, ಫಸ್ಟು ಅವ್ರಿಗೆ ಚಾಯ್ಸ್ ಇಲ್ಲ. ಚಾಯ್ಸ್ ಇಲ್ಲದಾಗ ನಾವು ಏನು ಪ್ರೆಡಿಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಪ್ರೆಡಿಕ್ಟ್ ಮಾಡಿದರೆ ಅನಾಹುತಗಳಾಗ್ತದೆ. ಒಬ್ಬ ತಾಯಿ ಒಂದು ವಾರದ ಕೆಳಗೆ ಫೋನ್ ಮಾಡಿದ್ದು, ಬಳ್ಳಾರಿಯಿಂದ ಫೋನ್ ಮಾಡ್ತಾ ಇದ್ದಾನೆ, ನನ್ನ ಮಗ ಅವನಿಗೆ
ಹೊಂದಾಣಿಕೆಯನ್ನು ನೋಡಬೇಕು. ಆಯ್ತಮ್ಮ, ಹೇಳಿ ನೋಡ್ತೇನೆ. ಹುಡುಗನ ಡೀಟೇಲ್ಸ್ ಹೇಳಿದ್ರು, ಹುಡುಗಿ ಡೀಟೇಲ್ಸ್ ಹೇಳಿದ್ರು. ನಾ ಇನ್ನೇನು ನೋಡಬೇಕು. ಅವಾಗ ಇನ್ನೊಂದು ಹೇಳಿದ್ರು, ಗೋತ್ರ ಬಿಡ್ತದೆ. ಒಳ್ಳೇದಮ್ಮ, ಒಳ್ಳೆಯದು. ಅವರೇನು ಹೇಳಿದರು, ಹುಡುಗಿಯರು ಬಂದು ಬೇರೆ ಸಮಾಜಕ್ಕೆ ಸೇರಿದವರು, ನಮ್ಮ ಹುಡುಗ ವೀರಶೈವರು, ಹುಡುಗಿ ಬಂದು ಅವರು ಶೂದ್ರಾದಿಗಳು, ಪರವಾಗಿಲ್ವಾ? ಏನು ನಮಗೆ ತೊಂದರೆ ಬರೋದಿಲ್ವಾ? ಇದಕ್ಕೇನಾದರೂ ಪರಿಹಾರ ಉಂಟಾ? ನೀವು ನಾನು ಕೇಳಿದೆ, ಯಾಕೆ ಹಂಗೆ ಮಾಡ್ತಾ ಇದ್ದೀರಾ ಮದುವೆಯನ್ನು? ಇಲ್ಲ, ನಾವು ಮಾಡ್ತಾ ಇಲ್ಲ, ಹುಡುಗಿ ಹುಡುಗ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದಾರೆ, ಅದಕ್ಕಾಗಿ ಹೇಳಿದೆ. ಈಗ ನಾನು ಜಾತಕ ನೋಡ್ತಾ ಇದ್ದೇನೆ, ಚೆನ್ನಾಗಿಲ್ಲದ್ರೆ ನೀವು ಬೇರೆ ಹುಡುಗಿಯನ್ನು ಮಾಡ್ತೀರಾ? ಇಲ್ಲ, ಮಕ್ಕಳು ಒಪ್ಪೋದಿಲ್ಲ. ಮತ್ತು ಯಾಕೆ ಜಾತಕ ನೋಡಿಸ್ತೀರಾ? ನಾನು ಜಾತಕ ನೋಡಿದ್ರೆ ನಾನು ಹೇಳ್ತೇನೆ, ಗ್ರಹ ಮೈತ್ರಿ ಬರ್ತಾ ಇಲ್ಲ, ನಾಡಿಕೂಟ ಬರ್ತಾ ಇಲ್ಲ, ಹುಡುಗಿಗೆ ಜಾಸ್ತಿ ಕುಜದೋಷ ಇದೆ, ಹುಡುಗನಿಗೆ ಸಪ್ತಮದಲ್ಲಿ ಸೂರ್ಯ ಇದೆ, ಇವರು ತುಂಬ ಅಡ್ಜಸ್ಟ್ ಮಾಡಿಕೊಳ್ಳಬೇಕು, ತುಂಬ ಜೀವನ ಕಷ್ಟ ಆಗುತ್ತೆ ಅಂತ ನಾನು ಹೇಳ್ತೇನೆ. ಆದರೂ ನೀವು ಮದುವೆ ಮಾಡ್ತೀರಾ. ಮದುವೆ ಆದಮೇಲೆ ಏನಾಗುತ್ತೆ, ಇದೆಲ್ಲ ನಾನು ಜ್ಯೋತಿಷ ಹೇಳೋದೆಲ್ಲ ತಲೆಗೇ ಇಟ್ಕೊಂಡು ಜೀವನ ಆಗ್ತದೆ. ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಬರ್ತವೆ. ಎಲ್ಲ ಸಂಬಂಧಗಳು ನೋಡಿದ್ದ ಕೂಡ ಏನೋ ಒಂದು ಸಮಸ್ಯೆ ಬರ್ತವೆ. ತಂದೆ ತಾಯಿ ಏನು ಮಾಡಬೇಕು, ಅದು ಹಾಗೆ ಇರ್ತಮ್ಮ, 100% ಯಾರಿಗೂ ಹೀಗಿರಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅವಾಗೇನಾಗುತ್ತೆ, ಏನೋ ಒಂದು ಪುಟ್ಟ ಸಮಸ್ಯೆ ಬಂತು, ಮಗ ಬಂದು ಸೊಸೆ ಹಿಂಗೆಲ್ಲ ಮಾಡ್ತಾಳಮ್ಮ, ಏನು ಮಾಡಲಿ, ಏನು ಮಾಡೋದು, ಜ್ಯೋತಿಷರು ಹಿಂಗೆ ಹೇಳಿದ್ರು, ಆ ಹುಡುಗಿ ಬೇಡ ಬೇಡ ಅಂತ ನಂಗೆ ಹೇಳಿದ್ರು, ಏನು ಮಾಡಲಿ, ನೀನು ಇಷ್ಟಪಟ್ಟ ಅಂತ ಮದುವೆ ಮಾಡಿದೆ. ಆ ಹುಡುಗ ಪ್ರತಿಯೊಂದು ಸಲ ಹುಡುಗಿ ತೊಂದರೆ ಕೊಟ್ಟಾಗೆಲ್ಲ ತಾಯಿಗೆ ಈ ರೀತಿ ಹೇಳ್ತಾನೆ. ಹುಡುಗನ ತಾಯಿ ಏನು ಮಾಡ್ತಾಳೆ, ಈ ರೀತಿ ಹೇಳ್ತಾ ಬರ್ತಾಳೆ. ಏನಾಗುತ್ತೆ, ಅವನಲ್ಲಿ ದ್ವೇಷ ತುಂಬ್ತಾ ಹೋಗ್ತದೆ. ಹೋಗಿ ಹೋಗಿ ಎಲ್ಲೋ ಒಂದು ಕಡೆ ಬರಸ್ಟ್ ಆಗಿಬಿಡ್ತದೆ. ಅಮ್ಮ, ಇಷ್ಟು ಜ್ಯೋತಿಷ್ಯರು ಬೇಡ ಅಂದಮೇಲೆ, ನಿನಗೂ ಅದು ಸಮಾಧಾನ ಇಲ್ಲದ ಮೇಲೆ, ಇಷ್ಟು ಕಷ್ಟಪಟ್ಟು ನಾನು ಈ ಹುಡುಗಿ ಜೊತೆ ಯಾಕೆ ಜೀವನ ಮಾಡಬೇಕಮ್ಮ? ನಾನು ಮಾಡೋದಿಲ್ಲ, ನಾನು ಈ ಹುಡುಗನ ಬಿಟ್ಟುಬಿಡ್ತೇನೆ. ತಾಯಿ ಕೂಡ ಏನು ಮಾಡ್ತಾಳೆ, ತನ್ನ ಮಗನ ಸುಖವನ್ನೇ ನೋಡ್ತಾಳೆ. ಹೌದಪ್ಪ, ನೀ ಸಂತೋಷವಾಗಿದ್ದರೆ ಸಾಕು, ನೀನು ದಿನಾಗೂ ಅವಳು ಕೂಡ ಒದ್ದಾಡೋದು ನಾನು ನೋಡಲಾರೆ, ಹಾಗಾಗಿ ಆಯಿತು, ನಿನ್ನ ಸುಖವೇ ನನಗೆ ಮುಖ್ಯ, ಬಿಟ್ಟುಬಿಡು. ಅವತ್ತಿನ ಸಾಯಂಕಾಲವೇ ಒಂದು ಲಾಯರನ್ನು ಹೋಗಿ ಭೇಟಿಯಾಗಿ ಬರ್ತಾರೆ. ಇದು ಎಲ್ಲರ ಮನೆಯಲ್ಲಿ ನಡೆಯುವಂಥ ವಿಚಾರ. ಯಾವಾಗ ಆಲ್ರೆಡಿ ಲವ್ ಆದ ಮೇಲೆ ಜ್ಯೋತಿಷ್ಯರ ಒಪಿನಿಯನ್ ತಗೊಂಡ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಆಗಲಿ ಬಿಡಿ, ಅವ್ರು ನಾವೇನು ಮಾಡೋಕ್ಕಾಗತ್ತೆ ಅನ್ಬೋದು. ಜ್ಯೋತಿಷ್ಯ ಯಾವತ್ತಿಗೂ ಕೂಡ ರಾಂಗ್ ಗೈಡೆನ್ಸ್ ಕೊಡಬಾರ್ದು. ಇದು ಏನಾಗುತ್ತೆ, ಆಲ್ರೆಡಿ ಸ್ಮೂತಾಗಿ ಹೋಗುವಂಥ ಸಂಸಾರ ಜ್ಯೋತಿಷ್ಯನೇ ಕೆಡವಿದಂಗೆ ಆಗ್ತದೆ. ನಮಗೆ ಗೊತ್ತಿಲ್ಲಾರ್ದು ನಡೆದ್ರೆ ಪರವಾಗಿಲ್ಲ, ಗೊತ್ತಿದ್ದು ಮಾಡಲಿಕ್ಕೆ ಹೋಗಬಾರ್ದು. ಸೊ ಏನು ಮಾಡಬೇಕಾಗುತ್ತೆ, ಯಾರಾದರೂ ಇಂಟರ್ ಕ್ಯಾಸ್ಟ್ ಲವ್ ಇಷ್ಟಪಟ್ಟಿದ್ದೇನೆ, ಅವ್ರ ಜೊತೆನೇ ಮದುವೆ ಮಾಡಬೇಕು ಅಂತ ಹಠ ಮಾಡ್ತಾ ಇದ್ದಾನೆ, ಆ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ ನಮಗೆ, ಆದರೂ ಜಾತಕಗಳು ಹೊಂದಾಣಿಕೆ ಆಗ್ತಾ ಇಲ್ಲ, ಆದರೂ ನಾವು ಆ ಹುಡುಗಿಯನ್ನೇ ಮದುವೆ ಮಾಡ್ಕೊಳ್ತೇವೆ. ಈ ಥರ ಆಲ್ರೆಡಿ ಫಿಕ್ಸ್ ಆದಂಥ ಮದುವೆಗಳಿಗೆ, ಅಲೈನ್ಸ್ಗಳಿಗೆ ದಯವಿಟ್ಟು ಜ್ಯೋತಿಷ್ಯರು ಯಾರು ಕೂಡ ಒಪಿನಿಯನ್ ಕೊಡಬೇಡಿ. ಲವ್ ಮ್ಯಾರೇಜ್ಗಳಿಗೆ ಜ್ಯೋತಿಷ್ಯ ನೋಡೋ ಕೆಲಸ ಇಲ್ಲ. ಅಲ್ಲ, ಅವ್ರು ಕಷ್ಟಪಡ್ತಾರೆ, ಆಲ್ರೆಡಿ ಅವ್ರು ಏನೇ ಕಷ್ಟ ಬಂದರೂ ಕೂಡ ಫೇಸ್ ಮಾಡ್ತೀವಿ ಅಂತ ಕಮಿಟ್ಮೆಂಟ್ ತೊಗೊಂಡೆ ತಾನೇ ಮದುವೆ ಮಾಡ್ಕೊಳ್ತಿದ್ದಾರೆ. ಮತ್ತೆ ಸಮಸ್ಯೆ ಬರೋದೇನಿದೆ? ಸಮಸ್ಯೆ ಬಂದರೂ ಕೂಡ ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆಯಾ? ಮದುವೆ ಮಾಡ್ಕೊಳ್ಳಿ, ಇಲ್ಲವಾ ಬಿಟ್ಬಿಡಿ, ಅಷ್ಟೇ ಆಗಲಿ. ಜ್ಯೋತಿಷ್ಯವನ್ನು ಸಂಪರ್ಕ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಮಗೆ ಓಕೆ, ಇದನ್ನು ಹೇಳಲಿಕ್ಕೆ ಏನು ದೊಡ್ಡ ಜಾತಕ ಅದೆಲ್ಲ ನೋಡೋದು ಬೇಕಾಗಿಲ್ಲ. ಫಸ್ಟ್ ಲವ್ ಅಂದ ಮೇಲೆ ಬೆಸ್ಟ್ ಅಂದರೆ ನಿಮಗೆ ಇಗ್ನೋರ್ ಮಾಡಿಬಿಡಿ. ಅವರು ಹೇಳದೇ ಇದ್ದರೂ ಕೂಡ ನೀವೇ ಪ್ರಶ್ನೆ ಹಾಕಿ ಕನ್ಫರ್ಮ್ ಮಾಡಿಕೊಳ್ಳಬೇಕು. ಯಾರಾದರೂ ಕೂಡ ಅಲೈನ್ಸ್ ನೋಡ್ತಾ ಇದ್ರೆ ಅಂದರೆ ಏನಮ್ಮ ಲವ್ ಮ್ಯಾರೇಜ್ ಬಗ್ಗೆ ನೋಡ್ತಾ ಇದ್ರೆ, ಇಲ್ಲ ಹೊಸ ಸಂಬಂಧ ಬಂದಿದೆ, ಕನ್ಫರ್ಮ್ ಮಾಡಿಕೊಳ್ಳಿ, ಏನೂ ತೊಂದರೆ ಇಲ್ಲ. ಒಂದು 2-3 ಅಲೈನ್ಸಸ್ ಕೊಟ್ರೆ ಅಂದ್ಕೊಳ್ಳಿ, ಅವಾಗೇನು ಲವ್ ಇಲ್ಲ, ಅವರೇನೋ ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಒಂದೇ ಹುಡುಗಿದು ಒಂದೇ ಹುಡುಗನ ಜಾತಕವನ್ನು ಕಳಿಸಿದರೆ ಫಸ್ಟ್ ಕೇಳಬೇಕು. ಸೊ ನೀವೇ ಅಲೈನ್ಸ್ ನೋಡಿದ್ದೀರಾ ಅಥವಾ ಹುಡುಗ ಇಷ್ಟಪಟ್ಟಿದ್ದಾನಂತ ಕನ್ಫರ್ಮ್ ಮಾಡಿಕೊಳ್ಳಿ. ಆದ ಮೇಲೆ ಜಾತಕವನ್ನು ನೋಡಿ, ಇದು ಫಸ್ಟ್ ಹಾಕ್ಕೊಳ್ಬೇಕಾದ್ದೆ. ಇಲ್ಲ, ಅವರು ಒಬ್ಬರನ್ನೊಬ್ಬರು ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಆದರೂ ನೋಡೋಣ, ಜಾತಕ ನೋಡಬೇಕು, ಅವ್ರಿಗೇನು ಇಷ್ಟ ಇಲ್ಲ, ಪ್ರಾಬ್ಲಮ್ ಇಲ್ಲ. ದೊಡ್ಡವರು ನಮಗೆ ಇದಲ್ವಾ, ಸ್ವಲ್ಪ ಜಾತಕ ಗೀತಕ ನೋಡೋವಂಥ ಸಂಪ್ರದಾಯ ನಮ್ಮದಲ್ಲಿ ಇದಲ್ವ, ಅದಕ್ಕೆ ನೋಡ್ತಾ ಇದ್ದೇವೆ. ಜಾತಕ ನೋಡೋದ್ರಿಂದ ಸಮಾಧಾನ ಅಲ್ಲ, ತೊಂದರೆಗಳು ಜಾಸ್ತಿ ಆಗುತ್ತೆ. ಇಲ್ಲ ರೀ, ನಾವು ಹುಡುಗನಿಗೇನು ಹೇಳೋದಿಲ್ಲ, ನಾವೇ ತಿಳ್ಕೊಳ್ತೇವೆ ಅಷ್ಟೇ, ನಾವು ಹುಡುಗನಿಗೇನು ಹೇಳೋದಿಲ್ಲ, ಈಗ ಏನು ಹೇಳೋದಿಲ್ಲ, ಸಮಸ್ಯೆ ಬಂದಾಗ ಹೇಳ್ತಾರೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಲವ್ ಮ್ಯಾರೇಜ್ ಬಂದ್ರೂ ಈ ಥರ ಇಂಟರ್ ಕ್ಯಾಸ್ಟ್ ಇಸ್ ನಥಿಂಗ್ ಬಟ್ ಲವ್ ಮ್ಯಾರೇಜ್, ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳೋದು. ಇದಕ್ಕೆ ಜಾತಕವನ್ನು ನೋಡೋ ಸಂಪ್ರದಾಯವೇ ಇಲ್ಲ.
ಕ್ಯೂರಿಯಾಸಿಟಿಗೆ ಬೇಕಾದ್ರೆ ನೀವು ನೋಡ್ಬೋದು, ಆದರೂ ಕೂಡ ನೀವು ನೋಡಿದ್ರೂ ಏನೂ ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಬೇಕಾದ್ರೆ ಈ ಕಾಮ ಅಂತಂಬೋದು ಹೇಗಾಗತ್ತೆ ಅಂತಂಬೋದು ಗೊತ್ತಾಗ್ತದೆ. ಸೊ ಆ ವಿಚಾರದಲ್ಲಿ ನಾವು ಈ ಜಾತಕವನ್ನು ನೋಡಿದರೆ ನಿಮಗೆ ಅದನ್ನು ಕೂಡ ತಿಳಿಸ್ತೇನೆ. ಬಟ್ ಇದನ್ನು ರೂಲ್ ಅಂತ ಅಂದ್ಕೋಬೇಡಿ, ಜಸ್ಟ್ ಒಂದು ಸಿಂಪ್ಟಮ್ ಮಾತ್ರ. ಇಲ್ಲಿ ನಾನು 3 ಜಾತಕವನ್ನು ನೋಡಿಸ್ತೇನೆ. ಸೊ ಮೊದಲನೇ ಜಾತಕ ನೋಡಿ. ಸೊ ಇದು ಮೊದಲನೇ ಜಾತಕ. ಸೊ ಮೊದಲನೇ ಜಾತಕದಲ್ಲೂ, ಎರಡನೇ ಜಾತಕದಲ್ಲೂ, ಮೂರನೇ ಜಾತಕದಲ್ಲೂ, ಮೊದಲನೇ ಜಾತಕ ನೀವು ನೋಡಿ, ಫಸ್ಟ್ ಕ್ವೈರಿ ನೀವು ನೋಡಿದ್ರೆ ಶುಕ್ರ ನೀಚ ಅಸ್ತಂಗತ. ಯಾವಾಗ ತನ್ನಗೆ ಇಷ್ಟಪಟ್ಟ ಹುಡುಗಿಯನ್ನೇ ಮದುವೆ ಮಾಡ್ಕೊಳ್ಬೇಕು. ಈಗ ಬೇರೆ ಸಂದರ್ಭಗಳಲ್ಲಿ ಈಗ ಅರೇಂಜ್ಡ್ ಮ್ಯಾರೇಜ್ ಅಂತಿದೆ, ಅಪ್ಪ ಅಮ್ಮ ಹೋಗಿ ಒಂದು ಹುಡುಗಿಯನ್ನು ನೋಡಿ ಬರ್ತಾರೆ, ಅದು ಕೂಡ ಕೊನೆಗೆ ಹುಡುಗನೇ ಇಷ್ಟಪಟ್ಟ ಮದುವೆ ಮಾಡಿಕೊಳ್ಳೋದು. ಆದರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂತಂದರೆ, ಅಪ್ಪ ಅಮ್ಮ ನೋಡಿದಾಗ ಕೇವಲ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಒಂದೇ ಅಲ್ಲ, ನಾಳೆ ಈ ಹುಡುಗಿ ನಮ್ಮ ಹುಡುಗನ ಜೊತೆ ಹೇಗಿರ್ತಾಳೆ, ಯಾಕೆಂದರೆ ಅವ್ರು ಆಲ್ರೆಡಿ ವೈವಾಹಿಕ ಜೀವನದಲ್ಲಿ ಎಲ್ಲಿ ಕೆಳಗೆ ಬಿದ್ದಿದ್ದೇವೆ, ಎಲ್ಲಿ ಮೇಲೆ ಇಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಾದ ಕಾರಣ ಅವರು ನೋಡೋ ಕಾಲಕ್ಕೆ ಕರೆಕ್ಟಾಗಿ ನೋಡ್ತಾರೆ. ಅಪ್ಪ ಅಮ್ಮ ಅತ್ತೆ ಮಾವಂದ ಸಹಕಾರ ಸಿಗುತ್ತಾ, ಅವ್ರ ಮನೆ ಬಂಧು ಬಳಗದಿಂದ ಏನಾದರೂ ತೊಂದರೆ ಆಗುತ್ತಾ, ನಾಳೆ ಇವನಿಗೆ ಏನಾದರೂ ಕಷ್ಟ ಬಂದರೆ ಯಾರಾದರೂ ಸಪೋರ್ಟ್ ಮಾಡ್ತಾರಾ, ಹುಡುಗಿ ನಮ್ಮ ಮಗನಿಗೆ ಈ ವೀಕ್ನೆಸ್ ಇದೆ, ಹುಡುಗಿ ಅದಕ್ಕೆ ಓವರ್ಕಮ್ ಮಾಡಲಿಕ್ಕೆ ಬೇಕಾ ಆ ಥರ ಬಿಹೇವ್ ಮಾಡ್ತಾಳ, ಇದೆಲ್ಲವನ್ನು ನೋಡ್ತಾನೆ. ಹುಡುಗ ಏನು ನೋಡ್ತಾನೆ, ಓನ್ಲಿ ಒಂದೇ ನೋಡೋದು, ಚೆನ್ನಾಗಿದ್ದಾಳೆಯಾ ನೋಡಲಿಕ್ಕೆ, ಹೈಟ್ ಚೆನ್ನಾಗಿದ್ದಾಳೆಯಾ, ಹುಡುಗಿ ಆಗಲಿ ಹುಡುಗ ಆಗಲಿ ಇಬ್ಬರು ನೋಡೋ ಕಾನ್ಸೆಪ್ಟ್ಸ್ ಇದೆ. ತಾವೇ ಲವ್ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡರೆ ಬಾಹ್ಯ ಸೌಂದರ್ಯ ಹೇಗಿದೆ, ಅವನು ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾನೆ, ಹಣ ಏನು ಮನೆ ಕಟ್ಟಿದ್ದಾನೆ ಇಲ್ಲವಾ, ಪ್ರಾಪರ್ಟಿ ಹೇಗಿದೆ, ಇಷ್ಟು ವಿಷಯವೇ ಹುಡುಗಿ ನೋಡಿಕೊಳ್ಳೋದು. ಆದರೆ ಹುಡುಗಿ ತಾಯಿ ತಂದೆ ಏನು ನೋಡ್ತಾರೆ, ಬ್ಯಾಕ್ಗ್ರೌಂಡನ್ನು ನೋಡ್ತಾರೆ. ಸಮಸ್ಯೆಗಳಲ್ಲಿ ಬರುತ್ತೆ, ಬಾಹ್ಯ ಸೌಂದರ್ಯವನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದನೇ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಆದರೆ ನಾಳೆ ಅಂತರ್ಸೌಂದರ್ಯವನ್ನು ನೋಡಬೇಕು. ಅಂತರ್ಸೌಂದರ್ಯ ಅಂದರೆ ಏನು, ಇಬ್ಬರಿಗೂ ಪೇಷನ್ಸ್ ಎಷ್ಟಿದೆ, ಎಲ್ಲ ಚೆನ್ನಾಗಿ ನಡೆದ್ರೆ ಓಕೆ. ನಮಗೆ ಸಮಸ್ಯೆಗಳೇ ಬರೋದಿಲ್ವಾ, ಬೇಕಾದಷ್ಟು ಸಮಸ್ಯೆಗಳು ಬರ್ತವೆ. ಸಮಸ್ಯೆಗಳು ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತಂಬುದು ಬೇಕು. ಆದರೆ ಹುಡುಗಿ ಹುಡುಗ ಅವರೇ ಆಯ್ಕೆ ಮಾಡ್ಕೊಳ್ಳೋಂಗಿದ್ರೆ ಸಮಸ್ಯೆಗಳು ಬಂದಾಗ ನಾವು ಏನು ಮಾಡ್ಕೋಬೇಕು ಆ ಥಾಟನ್ನು ಕೂಡ ಇಷ್ಟಪಡೋದಿಲ್ಲ. ಹೇಗೆ ನಾವು ಇವತ್ತಿನ ಕಾಲ ಸಾಯೋ ಸಮಯದಲ್ಲಿ ಹೇಗಿರ್ತೇನೆ, ಅದೆಲ್ಲ ಆಲೋಚನೆ ಮಾಡಬೇಡಿಪ್ಪ ಅಂತ ಹೇಳ್ತಾರೋ, ಅವರು ಕೂಡ ಇಲ್ಲ ನಾ ಇಬ್ಬರು ಬಿಟ್ಟುಕೊಳ್ತೇನೆ ಅಂತ ಅಂಬೋದು ಮನಸ್ಸಿಗೆ ಕೂಡ ತಂದುಕೊಳ್ಳೋದಿಲ್ಲ. ಕಷ್ಟ ಬಂದರೆ ಫೇಸ್ ಮಾಡೋಣ, ಆ ಕಷ್ಟವನ್ನು ಕೂಡ ಮನಸ್ಸಿಗೆ ತಂದುಕೊಂಡು ಅನಲೈಸ್ ಮಾಡೋದಿಲ್ಲ. ಸುಮ್ಮನೆ ಹೇಳ್ತಾರೆ, ನಿನ್ನ ಪ್ರಯಾರಿಟಿ ನೀನಷ್ಟೇ, ಅಷ್ಟೇ ಆಗಲಿ, ಸುಖ ದುಃಖ ಅಲ್ಲ. ಸೊ ಈ ರೀತಿ ಅವರು ಒಬ್ಬರನ್ನೊಬ್ಬರು ಮಾತಾಡಿಕೊಳ್ತಾರೆ. ಇದೇನಾಗುತ್ತೆ, ಇಮ್ಮೆಚ್ಯೂರಿಸ್ಟ್, ಅದು ಮೆಚ್ಯೂರ್ ಇಲ್ಲದಂಥ ಮಾತುಗಳು. ಅದರಿಂದ ಸಂಸಾರಗಳು ನಿಲ್ಲೋದಿಲ್ಲ. ತಂದೆ ತಾಯಿಗಳು ನೋಡ್ರೂ ಕೂಡ ಅಲ್ಟಿಮೇಟ್ಲಿ ಹುಡುಗನ್ನೇ ಕೇಳೋದು. ತಂದೆ ತಾಯಿಗಳೆಲ್ಲವನ್ನು ನೋಡಿ ಕೊನೆಗೆ ಹುಡುಗನ್ನ ಕೇಳ್ತಾರೆ, ಏನಪ್ಪ ನಿನಗೆ ನೋಡ್ಲಿಕ್ಕೆ ಇಷ್ಟ ಆಯಿತಾ, ಅವನ ಚಾಯ್ಸ್ ಏನು, ನೋಡ್ಲಿಕ್ಕೆ ಚೆನ್ನಾಗಿದ್ದಾಳ, ಅಷ್ಟೇ ಚಾಯ್ಸ್, ಇನ್ನೇನು ಇಲ್ಲ. ಅದು ಕೂಡ ಹಿಂದಿನ ಕಾಲ ಹೇಳ್ತಿದ್ದಿಲ್ಲ. ಹುಡುಗನ ತಂದೆ ತಾಯಿ ನೋಡ್ತಿದ್ರು, ಅವನಲ್ಲಿ ಸ್ಮೈಲಿ ಫೇನ್ ಕಾಣಿಸ್ತು ಅಂದರೆ ಸಾಕು, ಅವನೇನು ಡೈರೆಕ್ಟಾಗಿ ಹೇಳ್ಕೊಂಡು ನಾಚಿಕೊಳ್ತಿದ್ದ. ಹುಡುಗಿಯನ್ನಾಗಲಿ ಹುಡುಗನ್ನಾಗಲಿ ಚೆನ್ನಾಗಿದ್ದಾರಾ ಇಲ್ಲ ಅಂತಂಬುದು ಡೈರೆಕ್ಟಾಗಿ ನೋಡಿ ಹೇಳ್ತಿಲ್ಲ. ಹುಡುಗಿ ಹೇಗಿದ್ದಾಳೆ ಅಂತಂಬುದು ತಂದೆ ತಾಯಿ ಹುಡುಗಿ ಸೌಂದರ್ಯವನ್ನು ನೋಡುವಂಥ ದರಿದ್ರ ಈ ವ್ಯವಸ್ಥೆ ಹಿಂದಿನ ಕಾಲ ಇದ್ದಿದ್ದಿಲ್ಲ. ಇವನು ಮಾಡಿಕೊಳ್ಳೋ ಹುಡುಗಿಯನ್ನು ಎಲ್ಲರೂ ಯಾಕೆ ನೋಡಬೇಕು ಆ ದೃಷ್ಟಿಯಿಂದ, ಎಲ್ಲರೂ ಆ ಹುಡುಗಿಯನ್ನು ಆ ದೃಷ್ಟಿಯಿಂದ ನೋಡ್ರೆ ಏನಾಗ್ತದೆ, ಆ ಹುಡುಗಿ ಎಷ್ಟೆಷ್ಟೋ ಜನಗಳ ಮನಸ್ಸಿನಲ್ಲಿ ರಮಿಸಬೇಕಾಗ್ತದೆ. ಆದರೆ ಹಿಂದಿನ ಕಾಲ ಹಂಗೆ ನೋಡ್ತಿದ್ದಿಲ್ಲ. ಹುಡುಗಿ ಚೆನ್ನಾಗಿದ್ದಾಳೆಯಾ ಇಲ್ಲವಾ ಅಂತಂಬೋದು ತಂದೆ ತಾಯಿ ಆದವರು ಹುಡುಗನ ಮುಖವನ್ನು ನೋಡ್ತಿದ್ರು. ಆ ಹುಡುಗನ ಮುಖ ತುಂಬ ಸಂತೋಷವಾಗಿ ಆಕರ್ಷಣೀಯವಾಗಿ, ನಮ್ಮವನಿಗೆ ಇಷ್ಟ ಆಗಿದೆ ಅಂತ ಅರ್ಥ. ಅದೇ ರೀತಿ ಹುಡುಗಿ ಕಡೆ ಅಷ್ಟೇ ಆಗಲಿ, ನಾನು ಮಾಡಿಕೊಳ್ಳೋ ಹುಡುಗಿ ಫೋಟೋವನ್ನು ಎಲ್ಲರಿಗೂ ವಾಟ್ಸಾಪಲ್ಲಿಟ್ಟು ಈ ಹುಡುಗಿನೇ ನಾ ಮದುವೆ ಮಾಡಿಕೊಳ್ಳೋದು, ಅಯ್ಯೋ ನೋಡ್ಲಿಕ್ಕೆ ಏನು ಇಷ್ಟು ಚೆನ್ನಾಗಿಲ್ಲ, ಸಣ್ಣ ಇದ್ದಾಳೆ ದಪ್ಪ ಇದ್ದಾಳೆ, ಯಾಕೆ ಈ ಹುಡುಗಿ ಸಣ್ಣ ಇದ್ದಾಳೆ ದಪ್ಪ ಇದ್ದಾಳೆ ಮಾಡಿಕೊಳ್ಳೋನಿಗೆ ಬೇಕು, ಇವ್ರಿಗೆ ಯಾಕೆ ಬೇಕಾಗಿದೆ ಈ ಬಾಹ್ಯ ಸೌಂದರ್ಯವನ್ನು ಆಸ್ವಾದನೆ, ಎಲ್ಲರೂ ಯಾಕೆ ಆಸ್ವಾದನೆ ಮಾಡಬೇಕು? ಇದು ನಮ್ಮ ಈಗ ನಡೀತಾ ಇರುವಂಥ ದುರಂತ. ಸೊ ಹಾಗಾಗಿ ತಂದೆ ತಾಯಿಗಳು ಆಯ್ಕೆ ಮಾಡಿಕೊಂಡರೆ ಜೀವನದಲ್ಲಿ ಪ್ರಾಬ್ಲಮ್ ಬರೋದಿಲ್ಲ ಅಂತಲ್ಲ, ಮೆಜಾರಿಟಿ ಅವರು ಮುಂಚೆ ನೋಡಿ ಮಾಡ್ಕೊಳ್ತಾರೆ. ಪ್ರಾಬ್ಲಮ್ ಬರ್ತೀಯಾ ಇಲ್ವ ಅಂತ ಮ್ಯಾಕ್ಸಿಮಮ್ ಫಿಲ್ಟರ್ ಮಾಡಿರ್ತಾರೆ.
ಮೇ ಬಿ ಒಂದು 10-20% ಇರ್ಬೋದು, ಸಮಸ್ಯೆಗಳು ಬರದೇ ಇರ್ಬೋದು, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆದರೆ ಲವ್ ಮಾಡಿಕೊಂಡ್ರೆ ಏನಾಗುತ್ತೆ, ನೀವು ನೋಡೋದು ಕೇವಲ ಸೌಂದರ್ಯವನ್ನು. ಆ ಸೌಂದರ್ಯ ಹೇಗೆ, 2 ದಿನ ಅಷ್ಟೇ. ಮದುವೆ ಮಾಡಿಕೊಂಡ ಮೇಲೆ ಆ ಸೌಂದರ್ಯದ ಆಸ್ವಾದನೆ ಎಷ್ಟು ದಿನ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಒಬ್ಬನಿಗೆ 1 ತಿಂಗಳ ಆಸ್ವಾದನೆ ಮಾಡ್ಬೋದು, 1 ವರ್ಷ ಆಸ್ವಾದನೆ ಮಾಡ್ಬೋದು, ಮತ್ತು ಏನು ಹೇಸಿಗೆ ಬರ್ಬೋದು. ಅದೇ ಸೌಂದರ್ಯ ಅಲ್ವ ಮನೆಗೆ ಇರೋದು. ಲೈಟ್ ಆಗ್ತದೆ, ತೊಗೊಳ್ತಾರೆ. ಮದುವೆಗೆ ಮುಂಚೆ 20 ಸಲ ಮಿಸ್ಡ್ ಕಾಲ್ ಕೊಟ್ಕೊಳ್ತಾರೆ. ಆ ಮಿಸ್ಡ್ ಕಾಲ್ದಲ್ಲೇ ಆನಂದವನ್ನು ಪಡ್ತಾರೆ. ಮದುವೆ ಆದಮೇಲೆ ಎಲ್ಲ ಫೋನಲ್ಲಿ ಎಲ್ಲ ಬ್ಯಾಲೆನ್ಸು ಎಲ್ಲ ಫ್ರೀ ಇರುತ್ತೆ, ಸಮಯ ಕೂಡ ಫ್ರೀ ಇರುತ್ತೆ. ಏನು ಮಾಡೋದು ಬಿಡಪ್ಪ, ಅಷ್ಟು ಏನು ಮಾತಾಡ್ಕೊಳ್ಳೋದು, ಏನು ಮಾಡ್ತಾಯಿದ್ದಿ, ಊಟ ಮಾಡಿದ್ಯಾ ಇಲ್ಲ, ಇದೇ ಕೇಳ್ತಾರೆ. ಇದನ್ನು ಯಾಕೆ ಕೇಳಬೇಕು? ಇದು ಮದುವೆ ಆದ ನಂತರ ಸ್ಥಿತಿ. ಎಲ್ಲಿ ಹೋಯಿತು ಸೌಂದರ್ಯ? ಸೊ ಮತ್ತು ಇದು ತುಂಬ ಚೆನ್ನಾಗಿ ಆಲೋಚನೆ ಮಾಡಬೇಕು. ಇದು ಮದುವೆ ಆದವ್ರಿಗಿಂತಲೂ ಮದುವೆ ಆಗಲದ್ದವ್ರು ಆಲೋಚನೆ ಮಾಡಬೇಕಾದಂಥ ವಿಚಾರ. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ, ಆಯ್ಕೆ ಇಲ್ಲ, ಫಸ್ಟ್ ಪಾಯಿಂಟು. 2ನೇ ಪಾಯಿಂಟು, ಅವ್ರ ಚಾಯ್ಸ್, ಅವ್ರು ಆಯ್ಕೆ ಮಾಡಿಕೊಳ್ಳೋರಿರೋದು ಏನು ಕ್ರೈಟೀರಿಯಾ ಬೇಕು ಅಂತಂಬೋದು ಇವತ್ತಿನ ಜನ್ರೇಷನ್ಗೆ ಅಥವಾ ಲವ್ ಮಾಡೋರಿಗೆ ಗೊತ್ತಿಲ್ಲ. ಅವ್ರಿಗೆ ಚಾಯ್ಸ್ ಏನು, ಫಿಲ್ಟರ್ ಮಾಡಿಕೊಳ್ಳೋದೇನು, ಓನ್ಲಿ ಬಾಹ್ಯ ಸೌಂದರ್ಯವನ್ನು ನೋಡಿ ಫಿಲ್ಟರ್ ಮಾಡಿಕೊಳ್ತಾರೆ. ಅಂಥ ಸೌಂದರ್ಯವನ್ನು ನೋಡಿ ಫಿಲ್ಟರ್ ಮಾಡ್ಕೋಬೇಕು ಅಂತಂದರೆ ಅವ್ರಿಗೆ ಗೊತ್ತೇ ಇಲ್ಲ ಆ ಕ್ಯಾಟಗರಿ. ಯಾಕೆಂದರೆ ಸಣ್ಣ ಮಕ್ಕಳಲ್ವಾ, ಅವ್ರಿಗಿನ್ನ ಜೀವನದಲ್ಲಿ ಕೆಳಗೆ ಮೇಲೆ ಬಿದ್ದೇ ಇಲ್ಲ, ಅವ್ರಿಗೇನು ಗೊತ್ತಾಗ್ತದೆ? ಹಾಗಾಗಿ ಅದು ಗೊತ್ತಿಲ್ಲ. ಸೊ ಅದು ಗೊತ್ತಾಗಬೇಕು ಅಂತೇಳಿ ಭಾಳ ಜನ ಡೇಟಿಂಗು, ಲಿವ್ ಇನ್ ರಿಲೇಷನ್ಶಿಪ್ಪು ಮಾಡಿಕೊಳ್ತಾರೆ. ಅದು ಆ ಸಂಪ್ರದಾಯ ನಮ್ಮಲ್ಲಿ ಇಲ್ಲ. ಆ ಥರ ಮಾಡ್ತಾ ಹೋದರೆ ಏನಾಗುತ್ತೆ, ಇನ್ನು ಜೀವನ ಅಂದರೆ ಇಷ್ಟೇ ಅಲ್ವಾ, ಇದಕ್ಕೆ ಯಾಕೆ ಮದುವೆ ಮಾಡ್ಕೊಂಡು ಒದ್ದಾಡಬೇಕು ಅಂತೇಳಿ ಬ್ರಹ್ಮಚರ್ಯ ಆಗಿರ್ತಾರೆ. ನಾಶ ಆಗೋದು ಯಾರು? ಮಕ್ಕಳು ಹಾಳಾಗಿ ಹೋಗ್ತಾರೆ. ಯಾಕೆಂದ್ರೆ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡ್ತೀವಾಗಲಿ, ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಹೀಗಾಗಿ ಲವ್ ಮ್ಯಾರೇಜನ್ನು ಎಂಟರ್ಟೈನ್ ಮಾಡಲೇಬಾರ್ದು. ಇಲ್ಲಿ ನೋಡಿ, ಈ ಜಾತಕದಲ್ಲಿ ಶುಕ್ರ ನೀಚನಾಗಿದ್ದಾನೆ, ಶುಕ್ರನ ಜೊತೆ ಚಂದ್ರ ಇದ್ದಾನೆ, ಕೇತು ಇದ್ದಾನೆ, ಸೂರ್ಯ ಇದ್ದಾನೆ. ಇದೇನು ಶುಕ್ರ ಅಂತಂದ್ರೆ ಏನು? ಕಾಮಕ್ಕೆ ಕಾರಕ. ಕಾಮಕ್ಕೆ ಕಾರಕನಾದಂಥ ಶುಕ್ರ ಎಲ್ಲಿದ್ದಾನೆ? ಅಷ್ಟಮದಲ್ಲಿದ್ದಾನೆ, ವಿಯೋಗ. ಅದರಲ್ಲಿ ಯಾರ ಜೊತೆ ಅದು ಮತ್ತೆ ಏನಾಗಿದೆ? ಬಲಹೀನವಾಗಿದೆ. ಕಾಮ ಅಂತಂಬೋದು ಬಲಹೀನವಾಗಿದೆ. ಇವರು ಹೇಳಿಕೊಡುವಂಥ ಪ್ರೇಮ ಪ್ರೀತಿ ಅಂತ ಅದು ಬಲಹೀನವಾಗಿದೆ. ಮತ್ತು ಸೂರ್ಯನ ಅಸ್ತಂಗತಾಗಿದೆ. ಸೂರ್ಯ ಯಾರು? ಈ ಹುಡುಗಿಯ ತಂದೆ. ಸೂರ್ಯ ಅಂದ್ರೇನು? ತಂದೆ ಕಾರಕ. ತಂದೆ ಡಾಮಿನೇಷನ್ ಇದೆ. ತಂದೆ ಡಾಮಿನೇಷನ್ದಾಗಿ ತಂದೆ ಈ ಪ್ರೀತಿಯ ವಿಚಾರಕ್ಕೆ ತಂದೆ ಎದುರಾಗ್ತಾನೆ. ನೆಕ್ಸ್ಟ್ ಯಾರಿದ್ದಾರೆ ಜೊತೆ? ಚಂದ್ರ ಇದ್ದಾನೆ. ಚಂದ್ರ ಅಂತಂದರೆ ಮೋಹಿಸುವುದು, ಅಥವಾ ಅವನೇ ಬೇಕು, ಆ ಕಾಮವೇ ಬೇಕು ಅಂತ ಮೋಹಿಸುವುದು. ಅವನು ಷಷ್ಠಾಧಿಪತಿಯಾಗಿದ್ದಾನೆ. ಕೇತು ಯಾರು? ವಿರಕ್ತಿ, ವೈರಾಗ್ಯ, ರಿನನ್ಸಿಯೇಷನ್, ಡಿಪ್ರೆಷನ್, ಡಿಸ್ಕಂಟೆಂಟ್ಮೆಂಟ್, ಇದಕ್ಕೆಲ್ಲ ಕೇತು ಕಾರಕ. ಅದೆಲ್ಲ ಅಪ್ಲೈ ಆಗ್ತದೆ. ಈಗ ಒಬ್ಬ ಹುಡುಗಿ ಒಬ್ಬನ ಮದುವೆ ಮಾಡಿಕೊಳ್ಳಬೇಕು ಅಂತಂದಾಗ ಅವನು ಸಿಗದೇ ಇದ್ದಾಗ ಇನ್ನೇನಾಗ್ತಾಳೆ? ಬೇರೆ ಯಾರನ್ನೂ ಮದುವೆ ಮಾಡಿಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ನಮ್ಮ ಹಿಂದೂ ವೈವಾಹಿಕ ವ್ಯವಸ್ಥೆಯಲ್ಲಿ ಇಷ್ಟಪಡೋದು ಬೇರೆ, ಸಾಂಸಾರಿಕ ಜೀವನ ಮಾಡೋದು ಬೇರೆ. ಯಾರನ್ನೋ ಲವ್ ಮಾಡ್ತಾರೆ. ಆ ತಂದೆ ತಾಯಿಗಳು, ಈ ಕಡೆ ತಂದೆ ತಾಯಿ, ಆ ಕಡೆ ತಂದೆ ತಾಯಿ, ನೀವು ಮದುವೆ ಮಾಡಿಕೊಂಡ್ರೆ ನಾವು ಸಾಯ್ತೇವೆ ಅಥವಾ ನಿಮ್ಮನ್ನು ಸಾಯಿಸ್ತೇವೆ ಅಂತ ಹೇಳ್ತಾರೆ. ಏನೋ ಮೈಲ್ಡಾಗಿರ್ತಾರೆ ಪಾಪ ಹುಡುಗರು. ಆಯಿತು ಬಿಡು, ಬಿಟ್ಟು ಬಿಡೋಣ. ಈ ಹುಡುಗ ಬಂದು ಬೇರೆಯವನ್ನ ಮದುವೆ ಮಾಡ್ಕೊತಾಳೆ, ಆ ಹುಡುಗಿ ಬಂದು ಬೇರೆಯವನ್ನ ಮದುವೆ ಮಾಡ್ಕೊತಾಳೆ. ಸಂಸಾರಿಕ ಜೀವನ ಇರುತ್ತೆ. ಆ ಹುಡುಗಿ ಮೇಲೆ ಮನಸ್ಸಿರುತ್ತೆ. ಆ ಹುಡುಗಿ ಮೇಲೆ ಮನಸ್ಸಿಟ್ಟುಕೊಂಡು ಒಂದು 5 ವರ್ಷ 10 ವರ್ಷ ಆಗ್ತದೆ. ಆದರೆ ಇವರಿಗೆ ಮಕ್ಕಳಿರ್ತಾರೆ. ಅದೇ ಸ್ವಾರಸ್ಯ ನೋಡಿ, ಇಬ್ಬರಿಗೂ ಮಕ್ಕಳಿರ್ತಾರೆ. ಆದರೂ ಕೂಡ ಮನಸ್ಸಿನಲ್ಲಿ ಆ ಥರನೇ ಇರುತ್ತೆ. ಆದರೆ ಸಾಂಸಾರಿಕ ಜೀವನಕ್ಕೆ ಮಾನಸಿಕ ಇಷ್ಟಗಳ ಜೊತೆ ಸಂಬಂಧ ಇಲ್ಲ. ಇಟ್ಸ್ ಎ ಮೆಕ್ಯಾನಿಕಲ್ ಲೈಫ್ ಇದ್ದಂಗೆ ಸಾಂಸಾರಿಕ ಜೀವನವನ್ನು ಮಾಡ್ತಾರೆ. ಇಷ್ಟ ಇದೆಯಾ ಇಲ್ವಾ, ದಟ್ ಇಸ್ ಡಿಫ್ರೆಂಟ್ ಥಿಂಗ್. ಬಟ್ ಸಂಸಾರ ನಡೀತದೆ, ಮಕ್ಕಳಾಗ್ತದೆ. ಇಷ್ಟದಿಂದ ಆಗುವಂಥದ್ದು ಬೇರೆ. ಅದಕ್ಕೆ ಮಕ್ಕಳೇನಾಗ್ತದೆ, ಅದಕ್ಕೆ ಹೇಳ್ತಾರೆ ಇಷ್ಟದಿಂದ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಮದುವೆ ಮಾಡಿಕೊಂಡದ್ದು ಪ್ರೀತಿ ಮಾಡಿಕೊಂಡು ಅಂತಲ್ಲ. ಅಪ್ಪ ಅಮ್ಮ ಮದುವೆ ಮಾಡಿಕೊಂಡದ್ದೇ ಸಮ್ಮತ ಅಂತ ಮದುವೆ ಮಾಡಿಕೊಂಡದ್ದೇನಾಗ್ತದೆ, ಮಾನಸಿಕವಾಗಿ ಆನಂದವಾಗಿದ್ದರೆ ಅವರಿಗೆ ಇಷ್ಟವಾದಂಥ ಮಕ್ಕಳೇ ಬೆಳವಣಿಗೆ ಆಗ್ತಾರೆ. ಇಲ್ಲದ್ರೆ ಏನಾಗ್ತದೆ, ರಾಕ್ಷಸ ಸಂತಾನ ಆಗ್ತದೆ. ಇವರ ಥರನೇ ವಿಕ್ಷಿಪ್ತ ಮನಸ್ಕರಾದಂಥ ಮಕ್ಕಳು ಹುಡ್ತಾರೆ. ನಂತರ ಈಗ ನಾನು ಲವ್ ಮಾಡಿದೆ, ನಂತರನೇ ನನ್ನ ಮನೆಗೂ ಕೂಡ ಲವ್ ಮಾಡಿ ಬಿಹೇವ್ ಮಾಡಿ ನಾನೇನು ಮಾಡ್ತೀನಿ? ತಂದೆ ಇದ್ದಾನೆ, ತಂದೆ ಹೇಳಾರ್ದು ಈ ಥರ ಮಾಡಬಾರ್ದು, ವಿರುದ್ಧವಾಗಿ ಹೋಗಬಾರ್ದು ಅಂದರೆ, ಅಪ್ಪ ನೀನು ನಿಮ್ಮ ತಂದೆ ಮಾತು ಕೇಳಿದ್ಯಾ?
ಅಂತ ಮಗು ಕೇಳ್ತಾನೆ. ಸೊ ಹಾಗೆ ಶುಕ್ರನ ಜೊತೆ ಪಾಪಗ್ರಹಗಳ ಸಂಬಂಧ, ಬಲಹೀನ ಗ್ರಹಗಳ ಸಂಬಂಧ ಇದ್ದಾಗ ಏನಾಗುತ್ತೆ, ಆ ಕಾಮ ಅಂತಂಬೋದು ಏನಾಗುತ್ತೆ, ಡಿಸ್ಟರ್ಬ್ ಆಗ್ತದೆ. ಮದುವೆ ಆಗತ್ತೆ ಅಂತಲ್ಲ, ಮದುವೆ ಆಗ್ತದೆ, ಮದುವೆ ಆಗಲ್ಲ ಅಂತಲ್ಲ, ಮದುವೆ ಆಗ್ತದೆ, ಸಂಸಾರ ಆಗ್ತದೆ, ಮಕ್ಕಳಾಗ್ತಾರೆ. ಆದರೆ ವಿಕ್ಷಿಪ್ತ ಮನಸ್ಕರಾದಂಥ ಮಕ್ಕಳು ಹುಡ್ತಾರೆ. ಅದು ಔಟ್ಪುಟ್ ಅಲ್ಲೇ ಸಿಗತ್ತೆ. ಮದುವೆ ಆಗೋದಿಲ್ಲ ಇವರಿಗೆ, ತುಂಬ ಸಂಸಾರಿಕ ಜೀವನದಲ್ಲಿ ತುಂಬ ತೊಂದರೆ, ಕಷ್ಟ ಬರುತ್ತೆ. ಕಷ್ಟ ಇಷ್ಟಪಟ್ಟ ಮದುವೆ ಮಾಡ್ಕೊಂಡವ್ರಿಗೂ ಕಷ್ಟ ಬರುತ್ತೆ, ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂಡವ್ರಿಗೂ ಕಷ್ಟ ಬರುತ್ತೆ. ಅವರ ಕಷ್ಟ ಬೇರೆ, ಇವ್ರ ಕಷ್ಟ ಬೇರೆ, ಕಷ್ಟ ಕಾಮನ್. ಸೊ ಇಲ್ಲಿ ಆ ಜ್ಯೋತಿಷ್ಯ ಅವ್ರು ಏನು ಪ್ರೆಡಿಕ್ಟ್ ಮಾಡಿದ್ದಾರೆ, ಶುಕ್ರ ಬಲಹೀನವಾಗಿದ್ದಾರೆ ಅಥವಾ ಪಾಪಗ್ರಹಗಳು ಸಂಬಂಧ ಇದೆ ಶುಕ್ರನಿಗೆ, ಹಾಗಾಗಿ ಇದು ತುಂಬ ಕಷ್ಟ ಇದೆ ಈ ಮದುವೆ ನಡೆಯೋದು. ಆ ಮದುವೆ ನಡೆಯೋದು ಒಂದೇ ಅಲ್ಲ, ಜೀವ. ಯಾಕೆಂದರೆ ಶುಕ್ರ ನೀಚಾಗಿ, ಜೊತೆಗೆ ಕೇತು, ಶುಕ್ರ ನೀಚಾಗಿ, ಶುಕ್ರನ ಜೊತೆ ರಾಹು ಇದ್ದರೆ ಬೇರೆ, ಕೇತು ಇದ್ದರೆ ಬೇರೆ. ಶುಕ್ರನ ಜೊತೆ ರಾಹು ಇದ್ದ ಅಂತ ಅಂದ್ಕೊಳ್ಳಿ, ಅಮಿತವಾದ ಕಾಮ, ಅದಕ್ಕೆ ಎಂಡ್ಲೆಸ್. ಶುಕ್ರನ ಜೊತೆ ಕೇತು ಇದ್ದರೆ ಕಾಮಕ್ಕೆ ಅಸಲು ಉತ್ಸಾಹವೇ ಇರೋದಿಲ್ಲ. ಅದರಿಂದ ಒಂದು ಪ್ರಾಬ್ಲಮ್ ಬರುತ್ತೆ. ಮದುವೆ ಮಾಡಿಕೊಂಡ ಮೇಲೆ ಗಂಡನ ಜೊತೆ ಸಹಕಾರ ಮಾಡದೇ ಇದ್ರೆ ಏನಾಗುತ್ತೆ, ಅದೊಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಶುಕ್ರನ ಜೊತೆ ರಾಹು ಇದ್ರೂ ಕಷ್ಟವೇ, ಕೇತು ಇದ್ರೂ ಕಷ್ಟವೇ. ಒಟ್ಟಿಗೆ ಪಾಪಗ್ರಹಗಳ ಸಂಬಂಧ ಇದ್ದರೆ ಕಷ್ಟ. ಮತ್ತು ಇಂಥವ್ರು ಏನು ಮಾಡಬೇಕು ಅಂತಂದರೆ, ಇಂಥವರು ಒಳ್ಳೆ ಜಾತಕಸ್ಥನನ್ನು, ಅವನು ಪೇಷನ್ಸಿ ಇದ್ದವನನ್ನು ಮದುವೆ ಮಾಡಿಕೊಂಡ್ರೆ ಅವನು ಈ ಹುಡುಗಿ ಏನು ಮಾಡ್ರೋ ಅವನು ಸಹಿಸಿಕೊಂಡು ಹೋಗ್ತಾನೆ ಅಷ್ಟೆ. ಬಟ್ ಅವನ ಜೀವನ ಏನಾಗಬೇಕು, ಜೀವನ ಅಂದರೆ ಅದೇ, ಅದನ್ನು ಅಷ್ಟು ಡೀಪಾಗಿ ನೋಡೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಸಪ್ತಮ ಸ್ಥಾನದಲ್ಲಿ ಕುಜ, ಸಪ್ತಮಾಧಿಪತಿ ಅಷ್ಟಮ, ಕಳತ್ರಕಾರಕನಾದಂಥ ಶುಕ್ರ ನೀಚ ಅಸ್ತಂಗತ, ಅವನು ಮತ್ತೆ ಷಷ್ಠಾಧಿಪತಿ ಜೊತೆಗಿರೋದು ಪ್ಲಸ್ ಕೇತು ಜೊತೆಗಿರೋದು, ಎಲ್ಲ ಪಾಪ ಸಂಬಂಧ ಇದೆ. ರಾಹು ದೃಷ್ಟಿಯೂ ಇದೆ. ಯಾವ ಥರದ ಶುಭ ಸಂಬಂಧ ಸ್ವಲ್ಪ ಕೂಡ ಇಲ್ಲ. ಹಾಗಾಗಿ ಏನಾಗ್ತದೆ, ಆ ಹುಡುಗಿ ಲವ್ ಇದೆಲ್ಲ ಈ ರೀತಿ ಕಾಂಬಿನೇಷನ್ ಇರೋದ್ರಿಂದ ಏನಾಗುತ್ತೆ, ಸ್ಮೂತಾಗಿ ನಡಿಬೇಕಾದಂಥ ಒಂದು ಪ್ರೀತಿ, ವಿವಾಹ, ಸಂತಾನ, ಸಾಂಸಾರಿಕ ಜೀವನ ಅಸ್ತವ್ಯಸ್ತ ಆಗ್ತದೆ. ಸೊ ನೋಡಿ, ಸಪ್ತಮಾಧಿಪತಿ ಸಪ್ತಮಕಾರಕ ಯಾವಾಗ ಬಲಹೀನ ಆಗ್ತಾರೋ ಆ ಸಂದರ್ಭದಲ್ಲಿ ಕೂಡ ಲವ್ ಆಗಬಹುದು. ಯಾಕೆಂದರೆ ಸಾಫ್ಟಾಗಿ ಯಾವುದಾಗೋದಿಲ್ಲ. ಅರೇಂಜ್ಡ್ ಮ್ಯಾರೇಜ್ ಸಾಫ್ಟಾಗಿ ಆಗೋದಿಲ್ವಾ, ಲವ್ ಮ್ಯಾರೇಜ್ ಸಾಫ್ಟಾಗಿ ಆಗೋದಿಲ್ವಾ. ಲವ್ ಮ್ಯಾರೇಜಲ್ಲಿ ರಿಸ್ಕ್ಗಳು ಜಾಸ್ತಿ, ತುಂಬ ರಿಸ್ಕ್ ಇರೋ ಲವ್ ಮ್ಯಾರೇಜಲ್ಲಿ. ಆದರೆ ನಾವಿಷ್ಟಪಟ್ಟದ್ದನ್ನು ಮದುವೆ ಮಾಡ್ಕೊಳ್ತೀವಿ ಅಂತ ಒಂದು ಉದ್ದೇಶ ಆಗಲಿ, ರಿಸ್ಕ್ ಜಾಸ್ತಿ ಇರುತ್ತೆ, ತುಂಬ ರಿಸ್ಕ್ ಇನ್ವಾಲ್ವ್ಮೆಂಟ್ ಬೇಕು. ಯಾಕೆ, ಎಲ್ಲವನ್ನೂ ರೆಸ್ಪಾನ್ಸಿಬಿಲಿಟಿ ನೀನೇ ತಗೊಳ್ಬೇಕು. ಅಪ್ಪ ಅಮ್ಮ ತಗೊಳ್ಳೋದಿಲ್ಲ, ಸಮಾಜ ತಗೊಳ್ಳೋದಿಲ್ಲ, ಕೊನೆಗೆ ನೀನು ಆಯ್ಕೆ ಮಾಡಿಕೊಂಡಂಥ ಹುಡುಗಿ ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ, ಹುಡುಗ ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ. ಯುನೀಕ್ ಈ ಥರ ಆಗ್ತದೆ. ಆಶ್ಚರ್ಯ ಆಗ್ತದೆ. ನೆಕ್ಸ್ಟ್ ಮೊನ್ನೆ ಒಂದು 2 days ಬ್ಯಾಕ್ ಒಬ್ಬ ಹುಡುಗಿ ಫೋನ್ ಮಾಡಿದ್ಲು, ಉದ್ಯೋಗ ಸಿಗ್ತಾ ಇಲ್ಲ ಆಚಾರ್ಯ, ಏನು ಮಾಡಬೇಕು, ಏನಾದರೂ ಹೋಮ ಪೂಜೆ ಏನಾದರೂ ಹೇಳಿ ಮಾಡಿಸ್ಬಿಡ್ತೇನೆ. ಆ ಹುಡುಗಿಗೆ ವಯಸ್ಸು 40 ವರ್ಷ, ವಿವಾಹ ಆಗಿದೆ, ಮಗು ಇದೆ, ಸ್ಕೂಲ್ ಶಾಲೆಗೆ ಹೋಗುವಂಥ ಮಕ್ಕಳಿದ್ದಾರೆ. ಯಾಕಮ್ಮ 40 ವರ್ಷ ಆಯ್ತಲ್ಲ, ಈಗ ಯಾಕೆ ಇಷ್ಟು ದಿನ ಬಿಟ್ಟು ಈಗ ಯಾಕೆ ಮದುವೆ ಮಾಡಿ ಉದ್ಯೋಗ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ? ಇಲ್ಲ ಆಚಾರ್ಯ, ನಾವು ಎಲ್ಲದಕ್ಕೂ ಗಂಡನ ಮೇಲೆ, ಪ್ರತಿಯೊಂದಕ್ಕೂ ಏನಾದರೂ ಕೊಂಡ್ಕೋಬೇಕಾದ್ರೆ ಗಂಡನ ಮೇಲೆ ಯಾಕೆ ಡಿಪೆಂಡ್ ಆಗಬೇಕು? ನನಗಂತೂ ಒಂದು ಇನ್ಕಮ್ ಅಂತಿದ್ದರೆ ನಾನು ನನ್ನ ಗಂಡಗೆ ಕೇಳೋ ಕೆಲಸ ಇಲ್ವಲ್ಲ. ನಾನು ಕೇಳಿದ್ರೆ ಅವರು ಇದಕ್ಕೆ ಯಾಕೆ ಅಂತ ಎಲ್ಲದಕ್ಕೂ ಲೆಕ್ಕ ಕೇಳ್ತಾರೆ. ಯಾಕೆ ಖರ್ಚು, ಈಗ ನಮಗಷ್ಟು ಖರ್ಚು ಅವಸರವ ಅಂತ ಕೇಳ್ತಾರೆ. ಆದರೆ ನನ್ನ ದುಡ್ಡು ತಂದುಕೊಡಿ, ನಾನು ಅವ್ರಿಗೆ ಹೇಳೋದು ಕೆಲಸ, ನನ್ನ ದುಡ್ಡು ನಾನು ಖರ್ಚು ಮಾಡಿಕೊಡ್ತೇನೆ. ತುಂಬ ಸಂತೋಷ, ಉದ್ಯೋಗ ಮಾಡ್ಬೋದು, ಸಂಪಾದನೆ ಬರ್ಬೋದು, ಎಲ್ಲ ಚೆನ್ನಾಗಿದೆ. ಆದರೆ ಒಂದು ರಿಲೇಷನ್ಶಿಪ್ ಏನಾಗ್ತದೆ, ಒಂದು ಗಂಡ ಹೆಂಡತಿ ಮೇಲೆ ಡಿಪೆಂಡ್ ಆಗಬೇಕು, ಹೆಂಡತಿ ಗಂಡನ ಮೇಲೆ ಡಿಪೆಂಡ್ ಆಗಬೇಕು. ಈ ಡಿಪೆಂಡೆನ್ಸಿ ಹೊಟ್ಟೋಗಿ ಇಂಡಿಪೆಂಡೆನ್ಸ್ ಬರುತ್ತೆ. ಯಾವಾಗ ಒಬ್ಬರನ್ನೊಬ್ಬರಿಗೆ ಇಂಡಿಪೆಂಡೆನ್ಸ್ ಬರುತ್ತೋ ಆ ಸಂಸಾರ ಜೀವನ ನಾಶ ಆಗ್ತದೆ. ಆಯಿತು 40 ವರ್ಷ ಆಯಿತು, ಇನ್ನೇನು ನಾಶ ಇದ್ದರೆ ಏನು ಬಿಟ್ಟರೆ ಅಂತಂದರೆ ನಿಮ್ಮನ್ನು ನೋಡೇ ನಿಮ್ಮ ಮಕ್ಕಳು ಕಲಿತಾರೆ, ಅವರ ಮಕ್ಕಳ ಜೀವನ ಕೂಡ ಕಷ್ಟ ಆಗ್ತದೆ. ಅವರು ಅತ್ತರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಇದು ಆಲೋಚನೆ ಮಾಡೋದಿಲ್ಲ. ಸೊ ಗಂಡನ್ನೇ ಕೇಳಬೇಕು. ಯಾಕೆಂದರೆ ಪ್ರೀತಿ ಇದ್ದರೆ ಅವನೇ ಕೊಡ್ತಾನೆ, ಅಂದರೆ ಪ್ರೀತಿ ಇಲ್ಲ ಅಂತ ಅರ್ಥ ಆಯಿತು. ಗಂಡ ಕೊಡೋದಿಲ್ಲ, ಅವನು ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತಂದರೆ ಗಂಡನಿಗೆ ಪ್ರೀತಿ ಇಲ್ಲದೇ ಇರ್ಬೋದು, ಅಥವಾ ಈಕೆ ನನ್ನ ಗಂಡ ಕೊಡ್ತಾನಾ ಇಲ್ವಾ, ಕೊಳ್ಳೇಬೇಕು, ಅವನ ಕಷ್ಟ ಸುಖ ಗೊತ್ತಿಲ್ಲದೆ ಕೇಳ್ತಾನ ಇರಬೇಕು. ಇದು ಎರಡರಲ್ಲಿ ಯಾವುದೋ ಒಂದು ಇರಬೇಕು. ಕಷ್ಟದಲ್ಲಿದ್ದರೂ ಗಂಡ ಬೇಡ ಅಂತದೆ, ಅಯ್ಯೋ ಪಾಪ, ತ್ಯಾಗವನ್ನು ಬಯಸಬೇಕ ತಾನೆ.
ಅಯ್ಯೋ ಗಂಡ ಕಷ್ಟ ಆಗಿದೆ, ಪಾಪ ಯಾಕೆ ಬಯಸಬೇಕು, ಬೇಡ, ಅವನು ಕಷ್ಟಪಡ್ತಾನೆ, ತ್ಯಾಗವನ್ನು ಬಯಸಬೇಕು. ಅದೇ ರೀತಿ ಗಂಡ, ನನ್ನ ಹೆಂಡತಿ ಪಾಪ ಕೇಳ್ತಾಳೆ, ಪಾಪ ನಾನು ಕಷ್ಟಪಟ್ಟರೂ ಪರವಾಗಿಲ್ಲ, ಅವಳಿಗೆ ಇದು ಕೊಡಿಸೋಣ, ಪಾಪ ಪ್ರೀತಿ ಇಷ್ಟಪಡ್ತಿದ್ದಾಳೆ, ನನಗೋಸ್ಕರ ತಂದೆ ತಾಯಿಯನ್ನು, ಪ್ರಾಪರ್ಟಿಯನ್ನು, ಎಲ್ಲರನ್ನೂ, ಸ್ವಂತದವ್ರನ್ನ, ರಕ್ತ ಸಂಬಂಧಿಕನ ಬಿಟ್ಕೊಂಡು ಬಂದಿದ್ದಾಳೆ, ಅವಳಿಗೆ ಕೊಡಿಸೋಣ ಅಂತಿರಬೇಕು. ಇಲ್ಲಿ ಉದ್ಯೋಗ ಮಾಡೋದು, ಸಂಪಾದನೆ ಮಾಡೋದು, ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಸಿಕೊಳ್ಳೋದು, ತಮಗೆ ಬೇಕಾದ ತಾವು ಕೊಂಡುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ರಿಲೇಷನ್ಶಿಪ್ ಹಾಳಾಗುತ್ತೆ ಅಂತ ಎಂಬುದು ನೋಡಿಕೊಳ್ಳಬೇಕು. ಸೊ ಇದು ವೆರಿ ಇಂಪಾರ್ಟೆಂಟ್. ಈ ಸಣ್ಣ ಸಣ್ಣ ವಿಷಯಗಳೇ ಇದರಲ್ಲಿ ಏನು ದೊಡ್ಡ ಉದ್ಯೋಗ ಮಾಡೋದೇನು ದೊಡ್ಡ ಕಷ್ಟ ಇಲ್ಲ, ಮಾಡ್ಬೋದು, ಅದಕ್ಕೇನು ದೊಡ್ಡ ಕಷ್ಟ. ದಶಮಾಧಿಪತಿ ನೋಡಿ, ದಶಮಸ್ಥಾನ ನೋಡಿ, ಗುರುಬಲ ಇದೆಯಾ ಇಲ್ವ ನೋಡಿ, ಹೇಳ್ಬೋದು. ಆದರೆ ಮಕ್ಕಳ ಜೀವನ ಏನು, ಇವರಿಬ್ಬರ ರಿಲೇಷನ್ಶಿಪ್ ಹಾಳಾದರೆ ಮಕ್ಕಳ ಜೀವನ ಏನಿದೆ ಅದು ಹಾಳಾಗ್ತದೆ. ಈಗ ಚೆನ್ನಾಗಿರುತ್ತೆ, ಅವ್ರಿಗೆ ದೊಡ್ಡ ತಂದೆ ತಾಯಿಗಳಿಗೆ 50-60 ವರ್ಷ ಬಂದಾಗ ಇವರ ಜೀವನ ತುಂಬ ಅಧೋಗತಿ ಆಗ್ತದೆ, ಪ್ರೀತಿ ಅಂತಂಬುದು ಕಡಿಮೆ ಆಗ್ತದೆ. ಸೊ ಪ್ರೀತಿಯನ್ನು ಮೇಂಟೈನ್ ಮಾಡ್ಕೋಬೇಕಾದ್ದೇ ಹೊತ್ತು ಹಣ, ಈ ಕಾಸಿನ ವ್ಯವಹಾರದ ಇಲ್ಲಿ ತರೋದೇ ಬೇಡ. ಇದು ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕಾಗುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ, ಭವಿಷ್ಯತ್ತಲ್ಲಿ ಈ ಥರದ ಒಂದು ಜೀವನ ನಮ್ಮ ಮಕ್ಕಳಲ್ಲಿ ಕಾಣೋದು ಕಷ್ಟ. ನಾವು ಯಾರು ದೊಡ್ಡವ್ರನ್ನ ಯಾರನ್ನ ಎಕ್ಸಾಂಪಲ್ ಇಟ್ಕೊಳ್ಬೇಕು, ಅವರು ತುಂಬ ಜೀವನ ಚೆನ್ನಾಗಿ ನಡೆಸ್ತಾ ಇದ್ರು, ನಾವು ಮದುವೆ ಕಾಲಕ್ಕೆ ಅರುಂಧತಿ ನಕ್ಷತ್ರವನ್ನು ತೋರಿಸ್ತೀವಿ, ಯಾಕೆ ಅವರು ಚೆನ್ನಾಗಿ ಸಾಂಸಾರಿಕ ಜೀವನ ಚೆನ್ನಾಗಿ ಮಾಡಿದರು ಅಂತ ಅವರು ಎಲ್ಲರನ್ನ ಹೇಳ್ಕೊಳ್ಬೇಕಾದ್ರೆ ನಮಗೆ ಸೊಸೈಟಿಲಿ ಕಾಣುವುದಿಲ್ಲ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಪ್ರೀತಿ ಯಾಕಾಗತ್ತೆ ಅಂತಂಬೋ ವಿಚಾರ ಗೊತ್ತಾಗ್ತದೆ. ನಾರ್ಮಲ್ ಆಗಿದ್ದರೆ ಪ್ರೀತಿ ಕಡಿಮೆ, ಅಲ್ಲಿ ಕೂಡ ಪ್ರೀತಿ ಇರುತ್ತೆ, ಆದರೆ ಅಪ್ಪ ಅಮ್ಮ ಹೇಳಿದ್ದನ್ನು ನೋಡಿ ಮದುವೆ ಮಾಡ್ಕೊಳ್ತಾರೆ. ನಾವು ಅದನ್ನು ದೊಡ್ಡದ ಲವ್ ಮ್ಯಾರೇಜ್ ಅನ್ನೋ ಕೆಲಸ ಇಲ್ಲ. ಆದರೆ ಈ ಥರ ಇತ್ತು ಅಂದ್ಕೊಳ್ಳಿ, ಕಷ್ಟ. ಪ್ರಶ್ನೆ ಹೇಗೆ ಬರುತ್ತೆ, ತಂದೆ ತಾಯಿಗಳ ಜಾತಕವನ್ನು ತಂದುಕೊಟ್ಟು ನಮ್ಮ ಮಗಳಿಗೆ ಏನಾದರೂ ವರ್ಣಾಂತರ, ಕುಲಾಂತರ, ಜಾತ್ಯಂತರ ವಿವಾಹಗಳೇನಾದರೂ ಯೋಗ ಇದೆಯಾ ನೋಡಿ ಅಂತ ಹೇಳ್ತಾರೆ. ಅವರಿಗೆ ಆಲೋಚನೆ ಯಾಕೆ ಬರುತ್ತೆ, ಏನಾದರೂ ಮೂಮೆಂಟ್ ಇರಬೇಕು ಅಥವಾ ಹೆದರಿಕೆ ಇರಬೇಕು, ಅಕ್ಕಪಕ್ಕದ ಮನೆಯಲ್ಲಿ ಹಿಂಗಾಗಿದೆ, ನಮ್ಮ ದೊಡ್ಡಪ್ಪನ ಮಗ, ಅಣ್ಣನ ಮಗ ಈ ಥರ ಮಾಡ್ಕೊಂಡಿದ್ದಾರೆ, ಇವಳಿಗೂ ಏನಾದರೂ ಯೋಗ ಇದೆಯಾ ನೋಡಿ, ಭಯ. ಸಪ್ತಮಾಧಿಪತಿ ಚೆನ್ನಾಗಿದ್ದು, ಕಳತ್ರಕಾರಕ ಚೆನ್ನಾಗಿದ್ದರೆ ಯಾವ ಥರ ತೊಂದರೆಗಳು ಬರುವುದಿಲ್ಲ. ಆದರೆ ಸಪ್ತಮಾಧಿಪತಿ ಇದೆಲ್ಲ ವೀಕ್ ಆಗಿದ್ದರೆ ಆಗಲಿಕ್ಕೆ ಅವಕಾಶ ಇದೆ. ಇನ್ನೂ ಸ್ವಲ್ಪ ದಿನ ಹೋದರೆ ನಿಮಗೆ ಈ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತಂಬುದು ಕೂಡ ಕಾಮನ್ ಆಗಿಬಿಡ್ತದೆ. ಯಾಕೆಂದರೆ ಎಲ್ಲರೂ ಎಲ್ಲ ಸಾಂಪ್ರದಾಯವನ್ನು ಬಿಟ್ಟ ಮೇಲೆ ಏನಾಗ್ತದೆ, ದಟ್ ಇಸ್ ಎ ಕಾಮನ್. ಆ ಸಮಯದಲ್ಲಿ ಕೂಡ ಏನಾಗಿ ಸುಖ ಪಡ್ತಾರಾ ದುಃಖ ಪಡ್ತಾರಾ ಎಂಬ ವಿಚಾರವನ್ನು ನೋಡ್ತೇವೆ. ಇಲ್ಲಿ ನಾವು ನೋಡಬೇಕಾದ್ದು ಸುಖ ದುಃಖಗಳನ್ನು ನೋಡ್ತೇವೆ. ಆಗಲಿ ಇಂಟರ್ ಕ್ಯಾಸ್ಟ್ ಆಗುತ್ತಾ, ಇಂಟರ್ ರಿಲಿಜಿಯನ್ ಆಗುತ್ತಾ, ಇಂಟರ್ ಸೆಕ್ಟ್ ಆಗುತ್ತಾ, ನಾವು ನೋಡೋದು ಬೇಡ, ಅವಶ್ಯಕತೆ ಇಲ್ಲ. ಅದು ಆ ಪ್ರಶ್ನೆಯೇ ಕ್ವಾಲಿಫೈ ಆಗಲ್ಲ. ಈ ಥರ ಯಾರಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರವನ್ನು ಇಲ್ಲ, ಆ ಥರ ನೋಡಬಾರ್ದು. ಯೋಗ ಇಲ್ಲ, ನಾನು ಏನಾದರೂ ಎಚ್ಚರ ಇರಬೇಕಾ, ಅಬ್ಸರ್ವ್ ಮಾಡ್ತಾ, ತಂದೆ ತಾಯಿಗಳ ಕರ್ತವ್ಯ ಏನು, ಮಕ್ಕಳು ಬೆಳೀತಾ ಮುಂದೆ ಹೋಗ್ತಾ ಇದ್ದರೆ ಅವರನ್ನು ಮಾನಿಟರ್ ಮಾಡಬೇಕಾದ ಕರ್ತವ್ಯ ಅವ್ರದ್ದು. ಲವ್ ಆಗ್ತಾ ಇದೆ ಇಲ್ವಾ ಅಂತಂಬೋದು ಜ್ಯೋತಿಷಿ ಯಾಕೆ ಹೇಳಬೇಕು, ಅವ್ರಿಗೆ ಗೊತ್ತಾಗೋದಿಲ್ವೇನು? ಸಮಾಜದಲ್ಲಿ ಯಾರಿಗೂ ಗೊತ್ತಾಗಲಾರ್ದೇ ಮದುವೆ ಲವ್ ಮಾಡ್ಕೊಳ್ತಾರ? ಗೊತ್ತಾಗತ್ತಲ್ವ? ಗೊತ್ತಾಗುತ್ತೆ. ಎಲ್ಲರಿಗೂ ಸೆಲ್ ಫೋನ್ ಇದೆ, ವಾಟ್ಸಪ್ ಇದೆ, ಯಾರು ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಹಸುವಿಲ್ಲ, ನಿದ್ದೆ ಇಲ್ಲ, ಈ ಥರ ಬಿಹೇವ್ ಮಾಡ್ತಾ ಇರ್ತಾರೆ. ಅಲ್ಲೇ ಗೊತ್ತಾಗಬೇಕು, ಅದಕ್ಕೆ ಜ್ಯೋತಿಷ್ಯರಂತ ಹೋಗೋದು ಯಾಕೆ? ಇದು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಎರಡನೇ ಕೇಸಲ್ಲಿ ನೋಡಿ, ಸೆಕೆಂಡ್ ಕೇಸಲ್ಲಿ ಅಲ್ಲಿ ಕೂಡ ಏನಾಗಿದೆ ನೋಡಿ, ಶುಕ್ರ ರಾಹು ಜೊತೆಗಿದ್ದಾನೆ, ಶುಕ್ರ ನೀಚ ಆಗಿದ್ದಾನೆ, ಪ್ಲಸ್ ಶುಭ ಗ್ರಹಗಳ ಸಂಬಂಧ ಇದೆಯಾ, ಶನಿ ದೃಷ್ಟಿ ಇದೆ, ಕೇತು ದೃಷ್ಟಿ ಇದೆ, ಸಪ್ತಮಾಧಿಪತಿ ಆದವನು ಮತ್ತೆ ಅಷ್ಟಮದಲ್ಲಿದ್ದಾನೆ ಬುಧ, ಅವನು ಮತ್ತೆ ಅಸ್ತಂಗತ ಆಗಿದ್ದಾನೆ, ಸೂರ್ಯನ ಜೊತೆ ಇದ್ದಾನೆ, ಸೂರ್ಯ ನೀಚ ಆಗಿದ್ದಾನೆ. ಇಲ್ಲಿ ಆ ಹುಡುಗಿ ಆಲ್ರೆಡಿ ಇಂಟರ್ ಕ್ಯಾಸ್ಟ್ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾಳೆ. ಲಾಸ್ಟ್ ಕೇಸಲ್ಲಿ ಶುಕ್ರ ಕೇತು ಜೊತೆಗಿದ್ದಾನೆ, ಶುಕ್ರ ನೀಚ ಇದ್ದಾನೆ. ಹುಡುಗಿ ಮಾಡಿಕೊಂಡಿಲ್ಲ, ಇನ್ನು ಲವ್ ಮಾಡಿದ್ದಾಳೆ, ಹಾಗೆ ಮದುವೆ ಆಗಿಲ್ಲ ಅಂತೇಳಿ ಬಿಟ್ಬಿಟ್ಟಿದ್ದಾಳೆ. ಯಾಕೆ? ಶುಕ್ರ ಕೇತು ಜೊತೆಗಿರೋದ್ರಿಂದ ಇನ್ನು ಈ ಜೀವನದ ಲವ್ವೇ ಬೇಡ ಅಂತ ಬಿಟ್ಬಿಟ್ಟಿದ್ದಾಳೆ. ಇಲ್ಲೇನಾಗಿದೆ, ಪ್ರೀತಿ ಆಗಿದೆ, ಅಮ್ಮ ಅಪ್ಪ ಬೇಡ ಅಂದಿದ್ದಾರೆ, ಹುಡುಗಿ ಹೋಗ್ಬಿಟ್ಟಿದ್ದಾಳೆ. ತಂದೆ ಈಗ ಮಕ್ಕಳ ಅವರ ಈ ಹುಡುಗಿ ಅಣ್ಣನ ರಿಕ್ವೈರ್ಮೆಂಟ್ ಏನು, ಆ ಹುಡುಗಿ ಮತ್ತೆ ಅವನನ್ನು ಬಿಟ್ಟು ಬಂದುಬಿಡಬೇಕು. ಬಂದುಬಿಟ್ಟು ಅವ್ರಿಗೆ ನಾವು ನಮ್ಮ ಸಾಂಪ್ರದಾಯದಲ್ಲಿ, ಮಧ್ವ ಸಾಂಪ್ರದಾಯದಲ್ಲಿ ಒಬ್ಬ ಹುಡುಗನ ನೋಡ್ತೇವೆ, ಮದುವೆ ಮಾಡ್ಕೊಳ್ತೇವೆ. ಇದೆಲ್ಲ ಪ್ರಾಕ್ಟಿಕಲ್ ಆಗಿದೆಯಾ? ಇದು ಕಷ್ಟ. ಅಂದರೆ ದುಡ್ಡು ಕೊಟ್ಟರೆ ಎಲ್ಲವೂ ಸಾಧ್ಯವೇ. ಅವನಿಗೆ ದುಡ್ಡು ಕೊಟ್ಟು, ಕೋರ್ಟಲ್ಲಿ ದುಡ್ಡು ಕೊಟ್ಟು ಮ್ಯಾನೇಜ್ ಮಾಡಿ ತಂದುಕೊಳ್ಬೋದು. ಮತ್ತು ಇನ್ನು ಈ ಹುಡುಗಿಗೆ ದುಡ್ಡು ಜಾಸ್ತಿ ಇದೆ ಅಂತಂದ್ರೆ ಯಾವನೋ ಒಬ್ಬನು ಸಿಗ್ತಾನೆ, ಮದುವೆ ಆಗ್ತದೆ. ಅದನ್ನು ದೊಡ್ಡ ಕಷ್ಟ ಅಲ್ಲ.
ಆದರೆ ಇಂಥವರಿಗೆ ಮಕ್ಕಳು ಎಂಥವ್ರು ಹುಡ್ತಾರೆ, ಅವ್ರು ಮತ್ತೆ ವಿಕ್ಷಿಪ್ತ ಮನಸ್ಕರಾದವರು ಈ ಥರ ಇರೋವಂಥವ್ರು ಹುಡ್ತಾರೆ. ಸೊ ಆತ್ಮಾವೈ ಪುತ್ರನಾಮಾಸಿ ಅಂತ ಹೇಳ್ತಾರೆ. ನಮ್ಮ ಮಕ್ಕಳು ನಮ್ಮ ಆತ್ಮಕ್ಕೆ ರೆಪ್ಲಿಕಾ ಅಂತ ಹೇಳ್ತಾರೆ. ನಾವು ಏನನ್ನು ಸಾಧನೆ ಮಾಡಬೇಕು, ಸಾಧಿಸಿಕೋಬೇಕು ಅಂತ ಅಂದುಕೊಂಡಿವೋ ಅದೇ ಮೂಡಲ್ಲೇ ಮಕ್ಕಳು ಹುಡ್ತಾರೆ. ಅವರು ಪಡುವಂಥ ಸುಖ ದುಃಖಗಳನ್ನ ನಾವು ಅನುಭವಿಸ್ತೇವೆ. ಅವನು ಒಳ್ಳೆ ಕೆಲಸ ಮಾಡಿದ ಅಂದ್ಕೊಂಡು ನಾನು ಮಾಡಬೇಕು ಅಂದ್ಕೊಂಡೆ, ನಮ್ಮ ಮಗ ಮಾಡಿದ, ನಂಗೆ ಇನ್ನೂ ಜಾಸ್ತಿ ಆನಂದ ಆಗ್ತಾ ಇದೆ. ಕೆಟ್ಟ ಕೆಲಸ ಮಾಡಿದೆ, ಅಯ್ಯೋ ನಾನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ನಮ್ಮ ಮಗ ಮಾಡಿಬಿಟ್ಟ. ನಾನು ಲವ್ ಮಾಡಿ ಯಾರನ್ನೋ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಅಪ್ಪ ಅಮ್ಮ ಏನೋ ಚೆನ್ನಾಗಿದ್ದೀನಿ, ನನ್ನ ಮಗ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನನ್ನ ತಲೆ ಒಡೆದಂಗಾಗಿದೆ. ನಾನು ನಮ್ಮಪ್ಪನ ತಲೆಯನ್ನು ನಾನು ಹೊಡಿಬೇಕು ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ, ನನ್ನ ಮಗ ನನ್ನ ತಲೆ ಹೊಡೆದಿದ್ದಾನೆ. ಈ ರೀತಿ ಆಗ್ತದೆ. ಇದೆಲ್ಲ ಕೂಡ ಜ್ಯೋತಿಷ್ಶಾಸ್ತ್ರದಲ್ಲಿ ಕ್ವಾಲಿಫೈ ಆಗುವಂಥ ಪ್ರಶ್ನೆಗಳಲ್ಲ. ಇದೆಲ್ಲ ಧರ್ಮಬದ್ಧವಾದಂಥ ಪ್ರಶ್ನೆಗಳಲ್ಲ. ಧರ್ಮಬದ್ಧವಾಗಲದ್ದು ನೀವು ಜ್ಯೋತಿಷ್ಯದಲ್ಲಿ ನೋಡಲಿಕ್ಕೆ ಬರೋದಿಲ್ಲ. ಆ ಧರ್ಮಬದ್ಧ ಆಗಲದ್ದ ವಿಚಾರಕ್ಕೆ ಮತ್ತೆ ಧಾರ್ಮಿಕವಾಗಿ ಪರಿಹಾರ ಏನು ಕೊಡಬೇಕು? ಇದಕ್ಕೆ ಯಾವ ದೇವತೆಗಳು ಸಮ್ಮತ ಮಾಡ್ತಾರೆ? ನಾವು ಹೋಮ ಹೇಳ್ತೇವೆ, ಹೋಮ ಮಾಡಿ ಸ್ವಯಂವರ ಪಾರ್ವತಿ ಹೋಮ ಮಾಡಿ ಆ ಹುಡುಗಿ ಬಿಟ್ಟು ಬಂದುಬಿಡ್ತಾಳೆ, ಆ ಹುಡುಗಿ ನಿಮ್ಮ ಹುಡುಗನ ಬಿಟ್ಟು ಬಂದುಬಿಡ್ತಾಳೆ. ಆಮೇಲೆ ಇನ್ನೊಂದು ಹೋಮ ಮಾಡಿ ಇಂಥ ಹುಡುಗನೇ ಸಿಗ್ತಾನೆ. ಯಾವ ದೇವರು ಈ ಕೆಲಸ ಮಾಡ್ತಾರೆ? ಸೊ ಜ್ಯೋತಿಷ್ಯರು ಹೇಳಿದ ಮಾತು ಕೇಳೋಂಗೆ ಏನಾದರೂ ಬ್ರಾಂಚ್ಗಳು ಇಟ್ಕೊಂಡಿದ್ದಾರೆಯಾ, ಫ್ರಾಂಚೈಸ್ಗಳು ಇಟ್ಕೊಂಡಿದ್ದಾರೆಯಾ? ಇದೇನಾದರೂ ಇದೇಂತಾರೆ ಈ ಕೊರಿಯರ್ ಕಂಪನಿಗಳ ಫೆಡೆಕ್ಸ್ ಇದ್ದಂಗೆ ಟ್ರಾನ್ಸ್ಪೋರ್ಟೇಷನ್ ಲಾಜಿಸ್ಟಿಕಲ್ ಕಂಪನೀಸ್ ಇಟ್ಕೊಂಡಿದ್ದಾರೆಯಾ ಭಗವಂತ? ಸೊ ಆ ರೀತಿ ಇಲ್ಲ. ಇದಕ್ಕೆಲ್ಲ ಹೋಮಗಳು ಧರ್ಮಬದ್ಧವೇ ಅಲ್ಲ. ಇದಕ್ಕೆ ಮತ್ತೆ ಧರ್ಮಬದ್ಧವಾದ ಹೋಮಗಳೇನು ಹೇಳ್ತೀರಿ? ಸಮಸ್ತ ಶಾಂತಿಗಳು ಮನಃಶಾಂತಿಗೆ. ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನೆಲ್ಲ ಕೂಡ ಜ್ಯೋತಿಷ್ಯದಲ್ಲಿ ಕ್ವಾಲಿಫೈ ಆಗೋದಿಲ್ಲ. ಇದನ್ನು ನೋಡಿ ಸಮಯ ವೇಸ್ಟ್ ಮಾಡಿಕೊಳ್ಬೇಡಿ. ಇದನ್ನು ನೋಡಿ ಮತ್ತೆ ಅದಕ್ಕೆ ಏನೋ ಒಂದು ಉತ್ತರ ಕೊಡಬೇಕಲ್ಲ, ಯಾವುದೋ ಒಂದಕ್ಕೆ ಹೇಳಬೇಕಲ್ಲ. ನೀವು ಆರೋಗ್ಯ ಪ್ರಾಬ್ಲಮ್ ಇದೆಯಾ, ಮೃತ್ಯುಂಜಯ ಹೋಮ ಮಾಡಿ. ಉದ್ಯೋಗದಲ್ಲಿ ಪ್ರಾಬ್ಲಮ್ ಇದೆಯಾ, ಶತ್ರುಗಳ ಪ್ರಾಬ್ಲಮ್ ಇದೆಯಾ, ಅವಮಾನ ಹೋಮ ಮಾಡಿ. ನವಗ್ರಹ ಶಾಂತಿ ಮಾಡಿ, ಸುದರ್ಶನ ಹೋಮ ಮಾಡಿ. ಎಲ್ಲದಕ್ಕೂ ಇದೇ ತಾನೇ ಹೇಳ್ತೇವೆ. ಹುಡುಗಿಯನ್ನು ಮದುವೆ ಮಾಡ್ಕೊಳ್ಬೇಕಾದ್ರೂ ಸ್ವಯಂವರ ಪಾರ್ವತಿ ಹೋಮ, ಆ ಹುಡುಗಿಯನ್ನು ಮತ್ತೆ ಬಿಟ್ಟು ಹೋಗಬೇಕಾದ್ರೂ ಸ್ವಯಂವರ ಪಾರ್ವತಿ ಹೋಮ. ನನಗೆ ಹೇಗೆ ಬೇಕಾದರೆ ಅದು ಮಾಡಿಕೊಳ್ಳಿಕ್ಕೆ ಹೋಮಗಳು ಮಾಡ್ಕೊಂಡು ಅವರು ನಮ್ಮ ಮಾತು ಕೇಳ್ತಾರ? ನಾವೇನಾದರೂ ಸರ್ವತಂತ್ರ ಸ್ವತಂತ್ರಗಳ ವೇದಾಂತವನ್ನು ಓದಬೇಕು. ಜೀವಗೆ ಎಷ್ಟು ಸ್ವಾತಂತ್ರ್ಯ ಇರುತ್ತೆ ಅಂತ ಜೀವ ಹೇಳಿದ್ದೆಲ್ಲ ಕೂಡ ಭಗವಂತ ಮಾಡ್ತಾನ ಇಲ್ವಂದರೆ ಸ್ವಲ್ಪ ವೇದಾಂತಕ್ಕೆ ಹೋಗಬೇಕು. ಅವಾಗ ಗೊತ್ತಾಗ್ತದೆ ನಮ್ಮ ಅಸಲು ಜೀವ ಅಂದರೆ ಏನು, ಜೀವಕ್ಕೆ ಏನು ಸ್ವಾತಂತ್ರ್ಯ ಇದೆ, ನನ್ನ ಪರಿಧಿಗೆ ನನ್ನ ಲಿಮಿಟ್ ಏನು ಅಂತ ಗೊತ್ತಾಗ್ತದೆ. ಆ ರೀತಿ ಇಲ್ಲ. ಭಗವಂತ ಅವಕಾಶ ಕೊಡ್ತಾನೆ. ಸದ್ವಿನಿಯೋಗ ಮಾಡಿಕೊಂಡಿಯಾ ಪ್ರಮೋಷನ್ ಸಿಗತ್ತೆ, ಮಾಡಿಕೊಂಡಿಲ್ವಾ ಇನ್ನಿಷ್ಟು ಕೆಳಗೆ ಹೋಗ್ತೀಯ ಅಷ್ಟೇ. ನಾವು ಸಹಕಾರ ಮಾಡಿದಂಗೆ ಕಾಣುತ್ತೆ, ಇಲ್ಲ. ನಮಗೆ ಆಪ್ಷನ್ ಕೊಡ್ತಾನೆ, ಮಾರ್ಗವನ್ನು ತೋರಿಸ್ತಾನೆ. 2 ಮಾರ್ಗಗಳು ಕೊಟ್ಟಿದ್ದಾನೆ. ಈ ಮಾರ್ಗದಲ್ಲಾದರೂ ಹೋಗು, ಆ ಮಾರ್ಗದಲ್ಲ ಹೋಗು, ನಿನ್ನ ಕರ್ಮ ಅಷ್ಟೇ. ಆಗಲಿ ಭಗವಂತ ಬಲವಂತವಾಗಿ ಯಾರ ಹತ್ರನೂ ಕೆಲಸ ಮಾಡಿಸೋದಿಲ್ಲ. ಭಗವದ್ಗೀತೆಯಲ್ಲಿ ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಇದು ಕೂಡ ಕ್ವಾಲಿಫೈ ಆಗೋದಿಲ್ಲ. ಇಲ್ಲಿ ಕೂಡ ಕಾಮನ್ ಆಬ್ಜೆಕ್ಟ್ ಏನು, ಯಾಕೆ ಹೀಗಾಯಿತು, ಆ ಹುಡುಗಿ ವರ್ಣಾಂತರ ಕುಲಾಂತರ ವಿವಾಹಗಳನ್ನ ಯಾಕೆ ಮಾಡಿಕೊಂಡಿದ್ದಾಳೆ, ಮತ್ತು ಶುಕ್ರ ರಾಹು ಜೊತೆಗೆ ಸೇರಿರೋದು ಅಂದರೆ ಏನೋ ಒಂದು ತೊಂದರೆ ಇದೆ, ವೈವಾಹಿಕ ಜೀವನದಲ್ಲಿ ತೊಂದರೆ ಇದೆ. ಅದು ಯಾವ ರೀತಿಯಾದರೂ ಆಗಬಹುದು. ಇಲ್ಲಿ ಈಗ ಶುಕ್ರ ರಾಹು ಜೊತೆ ಇದ್ದರೆ ಅತಿಕಾಮಿ ಆಗ್ತಾರೆ. ಅತಿಕಾಮಿ ಆದರೆ ಏನಾಗುತ್ತೆ, ಧೈರ್ಯ ಬರ್ತದೆ. ಕಾಮಾತುರಾಣಂ ನ ಭಯಂ ನ ಲಜ್ಜ. ಏನಾಗುತ್ತೆ, ಅಪ್ಪ ಅಮ್ಮ ಏನು ಅಂದ್ಕೊಂಡ್ರೆ ನನಗೇನು, ಊರು ಜನ ಆ ಹುಡುಗಿ ಓಡೋಗಿದ್ದಾಳೆ ಅಂತ ಅಂದ್ಕೊಂಡ್ರೆ ನನಗೇನು, ನನಗೆ ಬೇಕಾದ ನಿನಗೆ ಸುಖ ಅಷ್ಟೇ, ಓಡಿ ಹೋಗ್ತಾರೆ. ಇನ್ನು ಥರ್ಡ್ ಕೇಸ್, ಥರ್ಡ್ ಕೇಸ್, ಒಂದು ನಿಮಿಷ. ಸೊ ದಿಸ್ ಇಸ್ ದ ಥರ್ಡ್ ಕೇಸ್. ಸೊ ಹುಡುಗನ ಜಾತಕ. ಹುಡುಗನ ಪ್ರಶ್ನೆ ಏನು ಕೇಳಿದ್ದಾನೆ, ಒಬ್ಬ ಮುಸ್ಲಿಂ ಹುಡುಗ, ನಾನು ಮದುವೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ. ಆದರೆ ಇದೆಲ್ಲ ಮೇಲೆಲ್ಲ ನನಗೆ ಇಷ್ಟ ಇಲ್ಲ. ಒಂದು ವೇಳೆ ಇಷ್ಟ ಮದುವೆ ಆಗೋದಿದ್ದರೆ ನಾನು ಹಾಗೆ ಇದ್ದು ಬಿಡ್ತೇನೆ. ಇದರಲ್ಲಿ ಏನಾಗಿದೆ, ಲಗ್ನದಲ್ಲೇ ಶುಕ್ರ ಇದ್ದಾನೆ, ಲಗ್ನದಲ್ಲೇ ಸೂರ್ಯ ಇದ್ದಾನೆ, ಸಪ್ತಮದಲ್ಲಿ ಶನಿ ಇದ್ದಾನೆ. ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ವೈರೀಸ್ ನೋಡ್ರಿ ಇದೇ ರೀತಿ ಇರುತ್ತೆ. ಸಪ್ತಮ ಸ್ಥಾನದಲ್ಲಿ ಯಾರಿದ್ದಾರೆ, ಶನಿ ಇದ್ದಾನೆ. ಸಪ್ತಮದ ಮೇಲೆ ಶುಭಗ್ರಹ ಸಂಬಂಧ, ಶುಕ್ರ ಸಂಬಂಧ ಇದೆ. ಸೊ ಇಲ್ಲಿ ಕೂಡ ಒಂದು ವೇಳೆ ಸಪ್ತಮ ಸ್ಥಾನ ಅಷ್ಟಮಾಧಿಪತಿಯಾದಂಥವನು ಸಪ್ತಮದಲ್ಲಿದ್ದಾನೆ,
ದ್ವಾದಶಾಧಿಪತಿಯಾದಂಥ ಶುಕ್ರ ದಶಮದಲ್ಲಿದ್ದಾನೆ, ಲಗ್ನಾಧಿಪತಿಯಾದವನು ದ್ವಾದಶ ಸ್ಥಾನದಲ್ಲಿದ್ದಾನೆ, ಸಪ್ತಮಾಧಿಪತಿ ಮತ್ತು ದ್ವಾದಶದಲ್ಲಿದ್ದಾನೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ದುಷ್ಟಗ್ರಹಗಳ ಸಂಬಂಧ ಬಂದಿದೆ. ಅಷ್ಟಮಾಧಿಪತಿ, ಸಪ್ತಮದಲ್ಲಿರೋದು ಅಷ್ಟಮಾಧಿಪತಿ, ದ್ವಾದಶಾಧಿಪತಿ ಲಗ್ನ ಮತ್ತು ಸಪ್ತಮಾಧಿಪತಿ ದ್ವಾದಶ, ಲಗ್ನಾಧಿಪತಿ ದ್ವಾದಶ, ಇದೇ ರೀತಿ ಬಂದಿದೆ. ಕುಜ ಚಂದ್ರ ಪರಿವರ್ತನ, ಬಟ್ ಇಬ್ಬರು ನೀಚ ಸ್ಥಾನದಲ್ಲಿದ್ದಾರೆ. ಓಕೆ, ಸೊ ಈ ರೀತಿ ನೋಡಿದಾಗ ನಮಗೆ ಏನನ್ಸುತ್ತೆ? ಸೊ ವೈವಾಹಿಕ ಜೀವನದಲ್ಲಿ ಫ್ಲೆಕ್ಸಿಬಲ್ ಇಲ್ಲ ಅನಿಸುತ್ತೆ. ಫ್ಲೆಕ್ಸಿಬಲ್ ಇಲ್ಲ ಅಂತಂದರೆ ಅರ್ಥ ಏನು? ಅವನಿಗೆ ಲವ್ ಮಾಡ್ತಾ ಇದ್ರೆ ಅಷ್ಟು ಸ್ಮೂತಾಗಿ ಲವ್ ಹೋಗೋದಿಲ್ಲ. ಇನ್ ಕೇಸ್ ಮದುವೆ ಮಾಡ್ಕೊಂಡಿದ್ರು ಅಷ್ಟು ಸ್ಮೂತಾಗಿ ಆಗೋದಿಲ್ಲ. ಯಾವ ಸ್ಮೂತಾಗಿ ಆಗೋದಿಲ್ಲ ಅಂತ ಇಂಡಿಕೇಶನ್ ಕಾಣ್ತಾ ಇದೆ. ಅದನ್ನು ನೀವು ಯಾವುದಕ್ಕಾದ್ರೂ ಅಪ್ಲೈ ಮಾಡ್ಕೊಳ್ಳಿ. ಲವ್ ಆಗುತ್ತಾ? ಲವ್ ಕೂಡ ಸ್ಮೂತ್ ಆಗಲ್ಲ. ಒಂದು ವೇಳೆ ಅವನು ಬಲವಂತವಾಗಿ ಮದುವೆ ಮಾಡ್ಕೊಂಡು ಅಂದ್ಕೊಳ್ಳಿ, ಅದು ಕೂಡ ಸ್ಮೂತ್ ಆಗಲ್ಲ. ಅವನು ಲವ್ ಮಾಡಿ ಹುಡುಗಿ ಬಿಟ್ಬಿಟ್ಟ, ಇನ್ನೊಬ್ಬ ಹುಡುಗಿನ ಮದುವೆ ಮಾಡಿಕೊಂಡ, ಅವನು ಆ ಹುಡುಗಿ ಮೇಲೆ ಮನಸ್ಸಿಟ್ಕೊಂಡೆ ಆದ ಕಾರಣ ಈ ಹುಡುಗಿ ಜೊತೆ ಸಾಂಸಾರಿಕ ಜೀವನ ಸ್ಮೂತ್ ಆಗೋದಿಲ್ಲ. ಒಂದು ವೇಳೆ ಮದುವೆ ಬೇಡ ಅಂತ ಬಿಟ್ಟುಬಿಟ್ಟಿದ್ದಾನೆ, ಮದುವೆ ಬಿಟ್ಟುಬಿಟ್ರೆ ಕೂಡ ಅದು ಕೂಡ ಸ್ಮೂತ್ ಆಗೋದಿಲ್ಲ. ಮದುವೆ ಮನಸ್ಸು ಕಾಡ್ತಾ ಇರುತ್ತೆ ಅವಾಗೂ. ಅಂದರೆ ಓವರಾಲ್ ನೀವು ಯಾವುದನ್ನು ಹಾಕ್ಕೊಳ್ಳಿ, ಸ್ಮೂತಾಗಿ ಆಗೋದಿಲ್ಲ. ಆದರೆ ಇದು ಎಲ್ಲದರಲ್ಲಿ ಏನು? ಲಾ ಆಫ್ ಈಕ್ವಲೆನ್ಸ್. ಯಾವುದು ಕಡಿಮೆ ಪ್ರಾಬ್ಲಮ್ ಇದೆಯೋ ಅದನ್ನು ಹೇಳಬೇಕು. ಕಡಿಮೆ ಪ್ರಾಬ್ಲಮ್ ಯಾವುದು ಇದರಲ್ಲಿ? ನೋಡಪ್ಪ, ಅಪ್ಪ ಅಮ್ಮ ಹೇಳೋದು ಮದುವೆ ಮಾಡ್ಕೋ, ಯಾಕೆಂತಂದರೆ ಅವ್ರಿಗೆ ಗೊತ್ತಿರುತ್ತೆ ನಿಂಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ. ಅಟ್ಲೀಸ್ಟ್ ಸ್ವಲ್ಪ ಪ್ರಾಬ್ಲಮ್ ಆದರೂ ಫಿಲ್ಟರ್ ಆಗುತ್ತೆ. ನೀನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಸಿಗಲಿಲ್ಲ, ಅಟ್ಲೀಸ್ಟ್ ಅವ್ರು ಇಷ್ಟಪಟ್ಟಿದ್ದು ಮದುವೆ ಮಾಡ್ಕೋ. ಪ್ರಾಬ್ಲಮ್ ಬರುತ್ತೆ, ನಿನಗೆ ಹೇಗೂ ಇಷ್ಟ ಇಲ್ಲ, ಬಂದವನು ನೀನು ಇಷ್ಟಪಡ್ತಾ ಇರೋದು ಗ್ಯಾರಂಟಿ ಇಲ್ಲ. ಆದರೆ ಅಟ್ಲೀಸ್ಟ್ ಬೆಟರ್, ಯಾಕೆಂದರೆ ಆ ಹುಡುಗಿ ಹಿಂದೆ ಬ್ಯಾಕ್ಗ್ರೌಂಡ್ ನೋಡಿ ಮದುವೆ ಮಾಡ್ತಾರೆ, ಆದ ಕಾರಣ ಸ್ವಲ್ಪ ಬೆಟರ್, ಇರೋದಕ್ಕಿಂತಲೂ ಸ್ವಲ್ಪ ಬೆಟರ್. ಈ ರೀತಿ ಹೇಳಬೇಕಾಗುತ್ತೆ. ಸಮಯ ಸ್ಫೂರ್ತಿಯನ್ನು ಉಪಯೋಗ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಗೊತ್ತಾಗಲಿಲ್ಲ, ಅರ್ಥ ಆಗಲಿಲ್ಲ ಅಂತಂದರೆ ಮ್ಯಾಕ್ಸಿಮಮ್ ಲವ್ಗೆ ಸಂಬಂಧಪಟ್ಟದ್ದು ಅವಾಯ್ಡ್ ಮಾಡಿಬಿಡಿ. ಇಲ್ಲ ರೀ, ಲವ್ ಮ್ಯಾರೇಜಿಗೆ ಚಾಯ್ಸ್ ಇಲ್ಲ, ಅದನ್ನು ನಾನು ನೋಡೋ ಅಂಥದ್ದೇನು ಇಟ್ಕೊಂಡಿಲ್ಲ, ನಾನು ನೋಡೋದಿಲ್ಲ ಅಂತ ಒಂದು ಪ್ರಿನ್ಸಿಪಲ್ ಇಟ್ಕೊಂಡಿದ್ದೇನೆ, ಹೇಳಿಬಿಡಿ. ಅಲೈನ್ಸ್ ಮ್ಯಾರೇಜ್ ಆಗಿ ಏನಾದರೂ ಅಲೈನ್ಸ್ ನೋಡ್ತೇನೆ. ಆ ಥರ ನೀವು ಸಮಯಸ್ಫೂರ್ತಿದ ವಿವೇಕ ಪ್ರಜ್ಞೆಯನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಎಲ್ಲ ಕಾಮನ್ ಆಬ್ಜೆಕ್ಟ್ಸ್ ಇದಲ್ಲ. ಸೊ ಇದರ ಜೊತೆ ನಾನು ಇನ್ನೊಂದು ಪ್ರಶ್ನೆಯನ್ನು ಹೇಳ್ತೇನೆ. ನೋಡಿ, ಇವರಿಬ್ಬರಿಗೂ ಮದುವೆ ಆಗಿದೆ, ಮದುವೆ ಆದಮೇಲೆ ಡೈವರ್ಸಿಗೆ ಬಂದುಬಿಟ್ಟಿದೆ. ಇಲ್ಲಿ ಕೂಡ ಏನಾಗಿದೆ ನೋಡಿ, ಶುಕ್ರ ನೀಚ ಆಗಿದೆ. ವೈವಾಹಿಕ ಜೀವನ ಸ್ಮೂತಾಗಿ ನಡೆಯೋದಿಲ್ಲ. ಡೇ ಒನ್ನಿಂದ ಅಸಲು ಇಂಟರ್ಕೋರ್ಸೇ ಇಲ್ಲ. ಶುಕ್ರನ ಜೊತೆ ಬುಧ ಇದ್ದಾನೆ, ಶುಕ್ರನ ಜೊತೆ ರಾಹು ಆಗಲಿ ಕುಜ ಆಗಲಿ ಇದ್ದು ಶುಕ್ರ ನೀಚ ಸ್ಥಾನದಲ್ಲೋ ಉಚ್ಚ ಸ್ಥಾನದಲ್ಲೋ ಇದ್ದರೆ ಅವನು ಅತಿಕಾಮಿ ಆಗ್ತಾನೆ. ಅದೇ ಶುಕ್ರ ನೀಚ ಆಗಿ ಉಚ್ಚ ಆಗಿ ಬುಧನ ಜೊತೆ ಆಗಲಿ ಕೇತು ಜೊತೆಗಾಗಲಿ ಸೂರ್ಯನ ಜೊತೆ ಆಗಲಿ ಇದ್ದರೆ ಅವನಿಗೆ ಅಸಲು ಕಾಮ ಇರೋದಿಲ್ಲ ಅಂತ ಹೇಳಬೇಕು. ಕಾಮ ಇಲ್ಲದ್ರೆ ಏನಾಗುತ್ತೆ, ಆಪೋಸಿಟ್ ಸೆಕ್ಸ್ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಇಂಟ್ರೆಸ್ಟ್ ಇಲ್ಲದ್ರಾಗ ಏನಾಗುತ್ತೆ, ಸಾಂಸಾರಿಕ ಜೀವನ ಸ್ಮೂತಾಗಿ ಆಗೋದಿಲ್ಲ. ಅವಾಗೇನಾಗುತ್ತೆ, ಅದನ್ನೇನಂತಾರೆ, ಬೇರೆ ಸಂಬಂಧಗಳೆಲ್ಲ ಶುರುವಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಶುಕ್ರ ನೀಚ ಆಗಿದ್ದಾನೆ. ಸೊ ಹಾಗಾಗಿ ಶುಕ್ರ ನೀಚ ಆಗಿದ್ದಾನೆ, ರಾಹು ಜೊತೆಗಿದ್ದಾನೆ, ಕೇತು ಜೊತೆಗಿದ್ದಾನೆ, ಕುಜನ್ ಜೊತೆಗಿದ್ದಾನೆ. ಇಲ್ಲೆಲ್ಲ ಕೂಡ ಕಾಮ ಅಂತ ಅಂಬೋದು ಕಾಮನ್ ಆಬ್ಸೆಕ್ಟ್. ಸೊ ಲವ್ ಆಗತ್ಯ ಇಲ್ವಾ ಅಂತಂದರೆ ಇವತ್ತಿನ ದಿನ ಆಗೋದೇ ಲವ್. ಅರೇಂಜ್ಡ್ ಮ್ಯಾರೇಜ್ಗಳು ಇವತ್ತಿನ ಕಾಲ ಇಲ್ಲ, ಅದನ್ನು ತಲೆಗೆ ಇಟ್ಕೊಳ್ಬೇಕು. ಹಾಗಾಗಿ ಲವ್ ಆಗತ್ತಾ ಅಂತ ಹೇಳೋದು ಬೇಡ, ಪ್ರಶಾಂತವಾಗಿ ಜೀವನ ನಡೆಯತ್ತಾ ಅಂತ ನೋಡಬೇಕು. ಶುಕ್ರ ನೀಚ ಆಗಿರೋದ್ರಿಂದ ಅಷ್ಟು ಸ್ಮೂತಾಗಿ ಹೋಗೋದಿಲ್ಲ. ಸಪ್ತಮಾಧಿಪತಿ ಸ್ಟ್ರಾಂಗ್ ಆಗಿದ್ದಾನ, ಕಳತ್ರಕಾರಕ ಸ್ಟ್ರಾಂಗ್ ಆಗಿದ್ದಾನ, ಶುಭ ಗ್ರಹಗಳ ಸಂಬಂಧ ಇದೆಯಾ, ವೈವಾಹಿಕ ಜೀವನ ಸ್ಮೂತಾಗಿ ಹೋಗುತ್ತೆ. ಸಾಮಾಜಿಕ ದೃಷ್ಟಿಯಲ್ಲಿ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ಡ್ ಮ್ಯಾರೇಜ್ ಆಗಲಿ ಸ್ಮೂತಾಗಿ ಹೋಗುತ್ತೆ. ಅದೇ ಶುಕ್ರ ನೀಚ, ಸಪ್ತಮಾಧಿಪತಿ ನೀಚ, ಬಲಹೀನ, ದುಷ್ಟಗ್ರಹಗಳ ಸಂಬಂಧ, ಶುಭಗ್ರಹಗಳ ದೃಷ್ಟಿ ಇಲ್ಲದೇ ಇರೋದು ಆದರೆ ಅದು ಅರೇಂಜ್ಡ್ ಮ್ಯಾರೇಜ್ ಆಗಲಿ ಲವ್ ಮ್ಯಾರೇಜ್ ಆಗಲಿ ಅದು ಡಿಸ್ಟರ್ಬ್ ಆಗುತ್ತೆ. ಇಲ್ಲಿ ಸಜೆಷನ್ ಏನು ಕೊಡಬೇಕು, ಡಿಸ್ಟರ್ಬ್ ಆಗೋದೇ ಗ್ಯಾರಂಟಿ ಇದ್ದಾಗ ಲವ್ ಮ್ಯಾರೇಜ್ ಬೇಡ, ಅರೇಂಜ್ಡ್ ಮ್ಯಾರೇಜ್ ಮಾಡಿಕೊಳ್ಳಿ. ಯಾಕೆ? ಅಟ್ಲೀಸ್ಟ್ ಲಾ ಆಫ್ ಈಕ್ವಲೆನ್ಸ್, ಪ್ರಾಬ್ಲಮ್ ಜಾಸ್ತಿಗಿಂತ ಸ್ವಲ್ಪ ಕಡಿಮೆ ಆಗೋದು ಒಳ್ಳೆಯದಲ್ವ. ಅಪ್ಪ ಅಮ್ಮ ಅಟ್ಲೀಸ್ಟು ನಮ್ಮ ಹುಡುಗಿ ಸರ್ವೈವ್ ಆಗಲಿಕ್ಕೆ ಏನು ಬೇಕು ಅದನ್ನು ನೋಡ್ತಾರೆ.
ಜ್ಯೋತಿಷ್ಯದು ನೋಡ್ತಾನೆ, ಈ ಹುಡುಗನ ಜಾತಕ ತುಂಬ ಸಪ್ತಮ ಸ್ಥಾನ ವೀಕ್ ಆಗಿದೆ, ಈ ಹುಡುಗನಿಗೆ ಪೇಷನ್ಸ್ ಇರುವಂಥ ಹುಡುಗಿಯನ್ನು ನೋಡೋಣ, ಸಪ್ತಮದಲ್ಲಿ ಶನಿ ಇರೋ ಹುಡುಗಿಯನ್ನು ನೋಡೋಣ, ಪೇಷನ್ಸ್ ಇರಬೇಕು ಆ ಹುಡುಗಿ. ಸೊ ಅವಾಗ ಏನು ಮಾಡ್ತಾರೆ, ಈ ಹುಡುಗ ಪ್ರತಿಕ್ರಿಯೆ ಮಾಡದಿದ್ರು ಕೂಡ ಆ ಹುಡುಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ಅಟ್ಲೀಸ್ಟ್ ಪ್ರಾಬ್ಲಮ್ ಇದೆ ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ರೀತಿ ಆಲೋಚನೆ ಮಾಡಬೇಕಾಗ್ತದೆ. ಸೊ ಇದು ಈ ಥರ ನಾನು ಕೊಡುವಂಥ ಕೊನೆಗೆ ಒಂದು ಸಜೆಷನ್ ಏನಂತಂದರೆ, ಈ ಥರ ವಿಷಯಗಳಲ್ಲಿ ಲವ್ ಆಗಲಿ ಇಂಟರ್ ಕ್ಯಾಸ್ಟ್ ಆಗಲಿ ಇದನ್ನು ಸಾಧ್ಯವಾದಷ್ಟು ನೀವು ಉಚ್ಚಾರ ಮಾಡಲಿಕ್ಕೆ ಕೂಡ ಇಷ್ಟಪಡಬೇಡಿ. ನಾನು ಹೇಳಬೇಕಾಯ್ತು, ಯಾಕಂದ್ರೆ ತಿಳಿಸ್ಬೇಕಾಯ್ತು, ಅದ ಕಾರಣ ಹೇಳಿದೆ. ಶಾಸ್ತ್ರಸಮ್ಮತವಾದದ್ದು ಯಾವುದನ್ನು ನೀವು ಮುಂದೆ ಓಡ್ಲಿಕ್ಕೆ ಹೋಗಬೇಡಿ. ಡಿವರ್ಸ್ ಅಂತ ಕಾನ್ಸೆಪ್ಟ್ ಬಂತ ಅಂದ್ಕೊಂಡು ಸಾಧ್ಯವಾದಷ್ಟು ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅಂತಂದರೆ ನೀವು ರಾಂಗ್ ಪರ್ಸನ್ನ ಮೀಟ್ ಆಗಿದ್ದೀರಾ, ಹೋಗಿ ಅಡ್ವೊಕೇಟ್ನ ಮೀಟ್ ಆಗಿ. ನಾನು ಈ ಥರ ಕೆಲಸ ಮಾಡೋದಿಲ್ಲ. ಎಷ್ಟೇ ಕಷ್ಟ ಬಂದ್ರೂ ಒಬ್ಬರೊಬ್ಬರು ಹೊಡ್ಕೊಂಡು ಕೊಂದುಕೊಳ್ಳೋ ಸ್ಥಿತಿಯಲ್ಲಿದ್ದರೂ ಕೂಡ ಡಿವರ್ಸ್ ಅಂತಂಬೋದು ನಾವು ಹೇಳಬಾರದು. ಅವರೇ ತಗೊಳ್ತಾರೆ, ನಾವು ಬೇಕಾಗಿಲ್ಲ. ಅದಕ್ಕೆ ಮದುವೆ ಮಾಡಬೇಕಾದ್ರೆ ಜ್ಯೋತಿಷ್ಯ ಬೇಕು, ಬಿಟ್ಕೊಳ್ಬೇಕಾದ್ರೆ ಜ್ಯೋತಿಷ್ಯ ಹಾಕಬೇಕು, ಬೇಕಾಗಿಲ್ಲ. ಸೊ ಹೀಗೆ ಈ ಥರ ಧಾರ್ಮಿಕವಲ್ಲದಂಥ ಪ್ರಶ್ನೆಗಳೇನಾದರೂ ಬಂದರೆ ಜಸ್ಟ್ ಅವಾಯ್ಡ್ ಮಾಡಿ. ಅವಾಯ್ಡ್ ಮಾಡಿದ್ರೆ ಏನಾಗುತ್ತೆ, ನೀವು ಹೇಳ್ತೀರಿ, ಅದಕ್ಕೇನಾದರೂ ಉಪಾಯ ಹೇಳಬೇಕಲ್ವ. ಧರ್ಮಬದ್ಧವಾಗಿ ಇಲ್ಲದಂಥ ಪ್ರಶ್ನೆಗೆ ನೀವು ಧಾರ್ಮಿಕವಾಗಿ ನೋಡಿ, ಧಾರ್ಮಿಕವಾಗಿ ಏನು ಉಪಾಯ ಕೊಡ್ತೀರಾ? ಉಪಾಯ ಕೊಡಲಿಕ್ಕೆ ಆಗೋದಿಲ್ಲ. ಕೊಟ್ಟರೂ ಕೂಡ ಅದು ನಡೆಯೋದಿಲ್ಲ, ಭಗವಂತ ನಡೆಸಿಕೊಡೋದಿಲ್ಲ, ಅವನ ಪ್ರಾರಬ್ಧ ನಡೆದಂಗೆ ನಡೆಯುತ್ತೆ. ರಾಂಗ್ ಗೈಡೆನ್ಸ್ ಕೊಟ್ಟಿದ್ದಕ್ಕೆ ನಮಗೂ ತೊಂದರೆ ಆಗುತ್ತೆ. ಹಾಗಾಗಿ ಇದು ಇವತ್ತಿನ ಅನಲೈಸೇಷನ್ ನಾನು ಈ ರೀತಿ ಮಾಡ್ತೇನೆ. ಯಾರಾದರೂ ಈ ಥರ ಪ್ರಶ್ನೆಗಳು ನನ್ನ ಹತ್ರ ಬಂದರೆ ನಾನು ಅನಲೈಸೇಷನ್ ಮಾಡೋ ರೀತಿ, ಅವರಿಗೆ ಹೇಳೋ ರೀತಿ ಈ ರೀತಿಯೇ ಇರ್ತದೆ. ಆದರೆ ಅವ್ರು ತುಂಬ ಡಿಸ್ಟರ್ಬ್ ಮಾಡಿ, ನಾನು ಪಾಠದಲ್ಲಿ ನಿಮಗೆ ತಿಳಿಬೇಕು ಅಂತೇಳಿ ಕಠಿಣವಾದಂಥ ಪದಗಳು ಯೂಸ್ ಮಾಡಿರ್ಬೋದು. ಅವ್ರು ಯಾರಾದರೂ ಬಂದರೆ ನಾನು ಇದೇ ಸ್ಮೂತಾಗಿ ಹೇಳ್ತೇನೆ, ಲವ್ ಮ್ಯಾರೇಜಾ ಬೇಡಮ್ಮ, ಲವ್ ಮಾಡ್ಕೋಬೇಡ ಅಂತ ನಾನು ಹೇಳ್ತಾ ಇಲ್ಲ, ಜಾತಕ ನೋಡ್ಸ್ಕೋಬೇಡಿ ಅಂತ ಹೇಳ್ತೇನೆ ನಾನು ಅಷ್ಟೇ. ಯಾರು ಯಾಕಂದ್ರೆ ಲವ್ ಬೇಡ ಅಂತ ಯಾರೂ ಹೇಳಬಾರ್ದು, ಅದು ಅವರವ್ರ ಪ್ರಾರಬ್ಧ ಕರ್ಮ, ನಾವೇನು ಮಾಡೋಕ್ಕಾಗತ್ತೆ. ನೋಡಮ್ಮ, ಲವ್ ಮ್ಯಾರೇಜ್ ಜಾತಕ ನಾನು ನೋಡೋಲ್ಲ. ನೀವು ಯಾಕಂದರೆ ದಯವಿಟ್ಟು ಯಾವ ಜ್ಯೋತಿಷನು ಕನ್ಸಲ್ಟ್ ಮಾಡಬೇಡಿ. ಯಾಕೆಂತಂದರೆ ಚಾಯ್ಸೇ ಇಲ್ಲ. ಚಾಯ್ಸ್ ಇಲ್ಲದಾಗ ಏನು ಮಾಡ್ತೀರಾ? ಇಲ್ಲ ಮತ್ತು ನಾಳೆ ಕಷ್ಟ ಬಂದರೆ ಏನಾಗತ್ತಮ್ಮ, ಹುಡುಗಿಗೆ ಸಮಾಧಾನ ಮಾಡಿ ಬೇರೆ ಸಂಬಂಧಗಳು ನೋಡೋದಾ ಅಂತ ಕೇಳಿ, ಅವ್ರು ಒಪ್ಪಿದರೆ ಮಾಡಿ, ಸುಮ್ಮನೆ ಬೇಡ. ಇಲ್ಲ ನಾವು ಮದುವೆ ಮಾಡ್ಕೊಳ್ತೇವೆ ಅಂತ ಹೇಳಿದ್ದಾರೆ, ಬೇಡ ಅಂತಂದ್ರೂ ಕೂಡ ಅವ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ತಾರೆ. ಏನು ಮಾಡೋಕ್ಕಾಗಲ್ಲಮ್ಮ. ಭಗವಂತಗೆ ನಮಸ್ಕಾರ ಮಾಡಿ ಒಳ್ಳೆಯ ಮುಹೂರ್ತದಲ್ಲಿ ಮಾಡಿಕೊಳ್ಳಿ. ಸರ್ವೈವ್ ಆದ ಮುಂದೆ ಹೇಗಾಗುತ್ತೋ ನೋಡೋಣ ಅಷ್ಟೇ. ಅದಕ್ಕೆಲ್ಲ ಜಾತಕಗಳು ನೋಡಿ ಮುಂಚೆ ತಿಳ್ಕೊಳ್ಬಾರ್ದು. ತಿಳ್ಕೊಂಡ್ರೆ ಇನ್ನಿಷ್ಟು ನೋವು ನಿಮಗೆ ಆಗುತ್ತೆ. ಈ ರೀತಿ ಸಜೆಸ್ಟ್ ಮಾಡ್ತೇನೆ. ಇಂಟರ್ ಕ್ಯಾಸ್ಟ್ ಆಗಲಿ ಲವ್ ಮ್ಯಾರೇಜ್ ಆಗಲಿ ಎಲ್ಲದಕ್ಕೂ ಇದೇ ಸಜೆಷನ್. ಇಂಟರ್ ಕ್ಯಾಸ್ಟ್ ಈಸ್ ನಥಿಂಗ್ ಬಟ್ ಲವ್ ಮ್ಯಾರೇಜೇ. ಆ ಪದವನ್ನು ಬಳಸೋ ಕೆಲಸ ಇಲ್ಲ, ಲವ್ ಮ್ಯಾರೇಜೇ ಅದು. ಅದನ್ನು ಈ ರೀತಿ ನೀವು ನೋಡೋದು ಬೇಕಾಗಿಲ್ಲಮ್ಮ. ಯಾರಾದರೂ ತಂದೆ ತಾಯಿ ಬಂದು ನನ್ನ ಹುಡುಗಿಗೆ ಈ ಒಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋದು ಇದೆಯಾ, ಏನೂ ಹೆದರಬೇಡಿ, ಚೆನ್ನಾಗಿ ಮಾನಿಟರ್ ಮಾಡಿಸಿ. ಏದಾದರೂ ಶುಕ್ರ ನೀಚ ಈ ಥರ ರಾಹು ಜೊತೆಗಿರೋದು ನೀಚ ಆಗೋದು ಈ ಥರ ಆದರೆ ಸ್ವಲ್ಪ ಮಾನಿಟರ್ ಮಾಡ್ತಾ ಇರ್ರಿ. ಲವ್ ಆಗತ್ತೆ, ಇಂಟರ್ ಕ್ಯಾಸ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಮಾನಿಟರ್ ಮಾಡ್ತಾ ಇರ್ರಿ ಅಂತ ಅವ್ರನ್ನ ಗೈಡ್ ಮಾಡಬೇಕಷ್ಟೇ. ಸೊ ನಾನು ಹೇಳುವಂಥದ್ದು ಈ ಥರ ಅನಲೈಸ್ ಮಾಡೋದು ಈ ರೀತಿ ಇರುತ್ತೆ. ಸೊ ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಅಪ್ಡೇಟ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ಇಲ್ಲಿಗೆ ಕಳೆದ ಬಾರಿ ಹೇಳಿದಂಥ ಕ್ಲಾಸು ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ನೀವು ಅನಲೈಸ್ ಮಾಡಿದ್ದೀರಲ್ಲ, ಅದನ್ನು ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ಮಾಡ್ಬೋದು. ಸೊ ಇನ್ನು ನಮಗೆ ಇನ್ನು 8:15ವರೆಗೂ ನಾನು ಕ್ಲಾಸ್ ತೊಗೊಳ್ತೇನೆ. ಇನ್ನು ಒಂದು 15-20 ನಿಮಿಷ ಇದೆ. ನೀವೇನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು. ನಮಸ್ಕಾರ, ಹೇಳಿ ಪ್ರಶ್ನೆ. ನಮಸ್ಕಾರ ಆಚಾರ್ಯ. ಒಂದು ಇದು ಬಂದಿದೆ, ಗಂಡ ಹೆಂಡತಿ ಅವ್ರದ್ದು ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅವ್ರದ್ದು ಕ್ವಶನ್ ಬಂದು ಇಬ್ರಿಗೂ ಹೆಲ್ತ್ ಪ್ರಾಬ್ಲಮ್ಸ್, ಗಂಡನಿಗೆ BP ಪ್ರಾಬ್ಲಮ್, ಹೆಂಡತಿಗೆ ಅಸ್ತಮಾ ಪ್ರಾಬ್ಲಮ್. ಓಕೆ. ಮತ್ತೆ ಎರಡನೇ ಪ್ರಶ್ನೆ ಬಂದು ಅವ್ರಿಗೆ ಈ ಕೊರೋನಾ ಟೈಮ್ ನಲ್ಲಿ ಜುಲೈ 2020 ಹೋದ ವರ್ಷ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಕಳ್ಕೊಂಡಿದ್ದಾರೆ. ಓಕೆ. ಅವ್ರು ಕೇಳೋದು ಕೆಲಸ ಸಿಗುತ್ತಾ, ಯಾವಾಗ ಸಿಗುತ್ತೆ, ಮತ್ತೆ ಹೆಲ್ತ್ ಪ್ರಾಬ್ಲಮ್ಸ್ ಬಗ್ಗೆ. ಅಲ್ಲ, ನೀವು ಇದನ್ನೊಂದ್ಸಲ ಅನಲೈಸ್ ಮಾಡಬೇಕಾಗಿತ್ತು ಪ್ರಸನ್ನ ಅವರೇ. ನೀವು ಅನಲೈಸ್ ಮಾಡಿ ನಿಮಗೆ ಇದರಲ್ಲಿ ನೋಡೋ ವಿಚಾರದಲ್ಲಿ ನಾನು ಡೌಟ್ ಬಂದರೆ ನಾನು ಹೇಳ್ತೇನೆ. ಇಲ್ಲದ್ರೆ ಏನಾಗುತ್ತೆ, ಮತ್ತೆ ಪ್ರೆಡಿಕ್ಷನ್ ಕ್ಲಾಸ್ ಆಗಿಬಿಡ್ತದೆ ಅಲ್ವಾ. ಇದರಲ್ಲಿ ಪೆಕ್ಯುಲರ್ ಆಗಿ ಈಗ ನೋಡಿ, ನೀವು ಹೇಳಿದಂಥ ಪ್ರಶ್ನೆಯಲ್ಲಿ ಹೆಲ್ತ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟದ್ದು ಆಸ್ತಮಾ ಇದೆ, BP ಇದೆ, ಆಸ್ತಮಾ ಇದೆ ಅಂತ ಹೇಳಿದೆ.
ಹೆಂಡತಿಗೆ ಆಸ್ತಮಾ, ಗಂಡನಿಗೆ BP. ಅಂದರೆ ಫರ್ದರಿ ಅವ್ರು ಆಲ್ರೆಡಿ ಏನು ಪ್ರಾಬ್ಲಮ್ ಇದೆ ಅಂತ ಅವ್ರು ಪ್ರೆಡಿಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಜಾತಕದಲ್ಲಿ ನೋಡಬೇಕಾದ ಏನಿದೆ ಅಂತಂದರೆ, ಜಾತಕದಲ್ಲಿ ಇಮಿಡಿಯೇಟ್ಲಿ ನಾವು ನೋಡಿದ್ರೆ ರಿಕವರಿ ತಾನೇ. ಈಗ ಆಲ್ರೆಡಿ ರೋಗ ಇದೆ ಅಂತ ನಿರ್ಧಾರಣ ಆಗಿದೆ, ಅದಕ್ಕೆ ಪ್ರತ್ಯೇಕವಾಗಿ ಜಾತಕದಲ್ಲಿ ಷಷ್ಠ ಸ್ಥಾನ ಹೇಗಿದೆ ಅಂತ ನೋಡೋದು ಬೇಕಾಗಿಲ್ಲ. ರಿಕವರಿ, ಸೊ ರಿಕವರಿ ಇದೆಯಾ ಇಲ್ವಾ ಅಂತಂಬೋದು ನೋಡಬೇಕು. ಇಲ್ಲಿ ಎರಡು ರೀತಿ ನೋಡ್ತೇವೆ, ಒಂದು ಪ್ರಶ್ನೆ, ಇನ್ನೊಂದು ಜಾತಕ. ಪ್ರಶ್ನೆ ಅದೇ ಸಮಯದಲ್ಲಿ ಪ್ರಶ್ನೆ ಹಾಕ್ಕೊಳ್ಳಿ. ಪ್ರಶ್ನೆ ಹಾಕಿಕೊಂಡಾಗ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಮು ಅಂತ ಹೇಳಿದ ಪ್ರಶ್ನೆ ಕೇಳಿದಾಗ ಲಗ್ನ, ಸಪ್ತಮ, ಚತುರ್ಥ, ದಶಮ ಸ್ಥಾನವನ್ನು ನೋಡಿ. ಲಗ್ನ ಸ್ಥಾನಾಧಿಪತಿ ಚೆನ್ನಾಗಿದ್ದಾನೆ, ಲಗ್ನ ಚೆನ್ನಾಗಿದೆ ಅಂತಂದರೆ ಡಾಕ್ಟರ್ ಚೆನ್ನಾಗಿದ್ದಾನೆ. ಸಪ್ತಮ ಸ್ಥಾನ ಚೆನ್ನಾಗಿದೆ ಅಂತ ಅದು ತುಂಬ ಬಲಿಷ್ಠವಾಗಿದೆ ಅಂತಂದರೆ ರೋಗ ಇನಿಷಿಯಲ್ ಕಂಡೀಷನ್ ಇದೆ. ಚತುರ್ಥ ಸ್ಥಾನ ಪಾಸಿಟಿವ್ ಆಗಿದೆ, ಶುಭಗ್ರಹಗಳ ಸಂಬಂಧ ಇದೆ, ಅವ್ರು ತಗೊಳ್ತಾ ಇರೋ ಔಷಧ ಚೆನ್ನಾಗಿದೆ. ದಶಮ ಸ್ಥಾನ ಚೆನ್ನಾಗಿದೆ ಅಂತಂದರೆ ಅವ್ರ ಡಿಸಿಪ್ಲೈನ್ ಚೆನ್ನಾಗಿದೆ. ಆ ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ಮನೆ ಹೋಗಿದೆಯೋ ಅದು ಪ್ರಾಬ್ಲಮ್ ಅಂತ ಹೇಳಬೇಕು. ಒಂದು. ನೆಕ್ಸ್ಟ್, ಅವರ ಪ್ರಶ್ನೆ ಕೇಳಿದ ಸಮಯದಲ್ಲಿ ಲಗ್ನಾಧಿಪತಿ ಹೇಗಿದ್ದಾನೆ ಅಂತ ನೋಡಿ. ಲಗ್ನಕ್ಕೇನಾದರೂ ಷಷ್ಠ ಸ್ಥಾನ ಸಂಬಂಧ ಆಗಲಿ, ಅಷ್ಟಮ ಸಂಬಂಧ ಆಗಲಿ, ದ್ವಾದಶ ಸಂಬಂಧ ಆಗಲಿ ಬಂದರೆ ಅವರ ಪ್ರಾಬ್ಲಮ್ಮು ಬೇಗ ರಿಕವರ್ ಆಗೋದಿಲ್ಲ. ಲಗ್ನಾಧಿಪತಿ ಆಗಲಿ, ಷಷ್ಠಾಧಿಪತಿ ಆಗಲಿ, ಷಷ್ಠಾಧಿಪತಿ ತಗೊಳ್ಳಿ. ಷಷ್ಠಾಧಿಪತಿ ಏನಾದರೂ ಚರರಾಶಿಯಲ್ಲಿದ್ದರೆ ಬೇಗ ವಾಸಿ ಆಗ್ತದೆ. ದ್ವಿಸ್ವಭಾವ ರಾಶಿ ಆದರೆ ವಾಸಿಯಾಗಿ ಮತ್ತೆ ಜಾಸ್ತಿ ಮತ್ತೆ ಬರುತ್ತೆ. ಸ್ಥಿರ ರಾಶಿ ಆದರೆ ಕಡಿಮೆ ಬೇಗ ವಾಸಿ ಆಗೋದಿಲ್ಲ. ಈಗ ನಿಮಗೆ ದೈವಜ್ಞವಲ್ಲಭ ಪ್ರಶ್ನೆಶಾಸ್ತ್ರದಲ್ಲಿ ಈ ಲಾಜಿಕ್ಸ್ ಎಲ್ಲ ಹೇಳಿದ್ದೇನೆ, ಅದನ್ನೊಂದು ಸಲ ನೀವು ಸ್ಪರ್ಶ ಮಾಡಬಹುದು. ನೆಕ್ಸ್ಟ್, ಜಾತಕದಲ್ಲಿ ಕೂಡ ಈಗ ಏನು ದಶ ನಡೀತಾ ಇದೆ ನೋಡಿ. ಷಷ್ಠ, ಅಷ್ಟಮ, ದ್ವಾದಶ ಇದಕ್ಕೆ ಸಂಬಂಧಪಟ್ಟ ದಶಗಳೇನಾದರೂ ನಡೀತಾ ಇದೆಯಾ? 7 ವರ್ಷ ಶನಿ ಏನಾದರೂ ನಡೀತಾ ಇದೆಯಾ? ಅದರಲ್ಲೂ ಜನ್ಮಶನಿ ಏನಾದರೂ ನಡೀತಾ ಇದೆಯಾ? ದ್ವಾದಶ ಸ್ಥಾನಕ್ಕೆ ಸಂಬಂಧಪಟ್ಟ ದಶಗಳೇನಾದರೂ ನಡೀತಾ ಇದೆಯಾ ಅಂತ ನೋಡಿ. ಇದು ಇದೆ ಅಂತಂದರೆ ಸದ್ಯಕ್ಕೆ ರಿಕವರಿ ಬೇಗ ಆಗೋದಿಲ್ಲ, ತುಂಬ ಶ್ರಮ ಪಡಬೇಕು. ಆ ದಶೆ ಯಾವಾಗ ಮುಗಿದು ಹೋಗುತ್ತೋ ಆಮೇಲೆ ರಿಕವರಿ ಸಿಗುತ್ತೆ ಅಂತ ನಾವು ಹೇಳ್ತೇವೆ. ಅಥವಾ ಜಾತಕದಲ್ಲಿ ಶುಭಗ್ರಹಗಳ ಸಂಬಂಧ ಬರುವಂಥ ಸಮಯ ಯಾವುದಿದೆ, ಗುರುಬಲ ಯಾವಾಗ ಬರುತ್ತೆ, ಒಳ್ಳೆಯ ದಶೆ ಯಾವಾಗ ಬರುತ್ತೆ, ಇದನ್ನು ನೋಡಿ ಈ ಸಮಯದಲ್ಲಿ ಸ್ವಲ್ಪ ರಿಕವರ್ ಆಗುತ್ತೆ ಅಂತ ನಾವು ಹೇಳ್ತೇವೆ. ಆಲ್ರೆಡಿ ಪ್ರಾಬ್ಲಮ್ ಪ್ರೆಡಿಕ್ಟೆಡ್ ಆದ ಕಾರಣ ಯಾವಾಗ ರಿಕವರ್ ಆಗುತ್ತೆ ಅಂತ ನಾವು ಹೇಳಿಬಿಟ್ರೆ ಸಾಕು. ಇದೊಂದು ಅಸಲು ಪ್ರಾಬ್ಲಮೇ ಗೊತ್ತಾಗಲಿದ್ದಾಗ ಏನು ಮಾಡ್ತೇವೆ, ಆವಾಗ ಏನು ಪ್ರಾಬ್ಲಮ್ ಇದೆ, ಜಾತಕದಲ್ಲಿ ಯಾವ ಗ್ರಹ ಯಾವ ರಾಶಿಯಲ್ಲಿ ಬಲಹೀನವಾಗಿದೆಯೋ ಆ ರಾಶಿಗೆ ಸಂಬಂಧಪಟ್ಟ ದ್ರೇಕಾಣ ಯಾವ ಅಂಗವನ್ನು ಸೂಚನೆ ಮಾಡ್ತದೆ. ಇದು ಕೂಡ ನಿಮಗೆ ದೈವಜ್ಞವಲ್ಲಭದಲ್ಲಿ ಸ್ವಲ್ಪ ನಿಮಗೆ ಅದು ಕವರ್ ಮಾಡಿದ್ದೇನೆ, ಮುಂದೆ ಅದನ್ನು ಹೆಚ್ಚು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ರೀತಿ ನೋಡಿ. ನೆಕ್ಸ್ಟ್, ಉದ್ಯೋಗದ ಸಂಬಂಧಪಟ್ಟ ಪ್ರಾಬ್ಲಮ್. ಸೊ ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್, ಉದ್ಯೋಗ ಕಳ್ಕೊಂಡಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಆಲ್ ಕರೋನಾ ಟೈಮಲ್ಲಿ ಭಾಳ ಜನ ಕಳ್ಕೊಂಡಿದ್ದಾರೆ. ಅದೇನು ದೊಡ್ಡ ವಿಷಯ ಅಲ್ಲ. ಯಾಕೆಂದರೆ 1 ಜನಕ್ಕೆ 10 ಜನ ಇದ್ದಾರೆ ಅಂತಂದರೆ ಯೂಶ್ವಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಬರುತ್ತೆ. ಎಲ್ಲ ಓದಿದವರಿಗೆಲ್ಲ ಕೂಡ ಸಾಫ್ಟ್ವೇರ್ ಜಾಬ್ ಕೊಡಬೇಕು ಅಂತಂದರೆ ಎಲ್ಲಿ ಸಾಧ್ಯ? ಸೊ ಕರೋನಾ ಟೈಮಲ್ಲಿ ಇನ್ಕಮ್ಮು ಇಲ್ಲ, ಅದ ಕಾರಣ ಅದು ಜನರಲ್, ಅದು ಜಾಬ್ ಹೋಗಿರೋದು ಜನರಲ್. ಅದಕ್ಕೆ ಮತ್ತೆ ನೀವು ಗುರುಬಲ ಅದೆಲ್ಲ ನೋಡಿಕೊಂಡ್ರೂ ಕೂಡ ಏನು ಜಾಸ್ತಿ ಗೊತ್ತಾಗಲ್ಲ. ಚೆನ್ನಾಗಿ ಭೂಮಿ ಇರೋ ಟೈಮಲ್ಲಿ ಜಾಬ್ ಹೋಯ್ತು ಅಂತಂದರೆ ಅದು ಬೇರೆ. ಈ ಥರ ವಿಪತ್ಕರ ಪರಿಸ್ಥಿತಿಯಲ್ಲಿ ಈ ಥರ ಆಯ್ತು ಅಂತಂದರೆ ದಟ್ ಈಸ್ ಡಿಫ್ರೆಂಟ್. ಸೊ ಹಾಗಾಗಿ ಅವರಿಗೆ ನೆಕ್ಸ್ಟ್ ಏನು ಜಾಬ್ ಯಾವಾಗ ಬರುತ್ತೆ ಅಂತ ಪ್ರಶ್ನೆ. ಆ ಜಾಬ್ ಯಾವಾಗ ಬರುತ್ತೆ ಅಂತಂದಾಗ ಏನು ಮಾಡ್ತಾರೆ, ದಶಮ ಸ್ಥಾನ ಫೇವರಬಲ್ ಆಗಿದ್ದಾನ, ಆ ಫೇವರಬಲ್ ಆಗಿರುವಂಥ ದಶೆ ಯಾವಾಗ ನಡೀತಾ ಇದೆ, ಗುರುಬಲ ಇದೆಯಾ ಇಲ್ವಾ, ಇದನ್ನು ನೋಡಿ ಉದ್ಯೋಗ ಯಾವಾಗ ಬರುತ್ತೆ ಅಂತ ಹೇಳ್ಬೋದು. ಆದರೆ ಯಾಕೆ ಕಳ್ಕೊಂಡಿದ್ದಾನೆ, ಯಾಕೆ ರೋಗ ಬರುತ್ತೆ ಅಂತಂಬೋದು ಜಾತಕದಲ್ಲಿ ಡಯಾಗ್ನೈಸ್ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗ್ತದೆ. ವಾಟ್ ಈಸ್ ಈಸ್ ಎಕ್ಸ್ಪೆಕ್ಟಿಂಗ್, ಏನು ಸೊಲ್ಯೂಷನ್ ಬೇಕು, ರಿಕವರಿ ಯಾವಾಗ ಆಗುತ್ತೆ, ಜಾಬ್ ಯಾವಾಗ ಬರುತ್ತೆ, ಆ ಆ್ಯಂಗಲಲ್ಲಿ ನೀವು ನೋಡಿ ಹೇಳಿಬಿಟ್ರೆ ಸಾಕು. ಬಾಕಿ ಬೇರೆ ಏನೋ ಪ್ರಶ್ನೆ ಇದೆ ಕೇಳ್ಬೋದು ಸರ್. ನಮಸ್ತೆ. ನಮಸ್ತೆ ಸರ್, ನನ್ನ ಹತ್ರ ಒಂದು ಜಾತಕ ಬಂದಿದೆ. ಅದು ಅವ್ರ ಪ್ರಶ್ನೆ ಇರೋದು, ಅವರು ಸ್ವಂತ ಕೆಲಸ ಮಾಡ್ತಿದ್ದಾರೆ ಆದರೆ ಅದು ಕೈಗೂಡುತ್ತಿಲ್ಲ, ಲಾಸ್ ಆಗ್ತಿದೆಯಂತೆ. ಅವ್ರ ಡೇಟ್ ಆಫ್ ಬರ್ತ್ ಬಂದು 16/8/1993. ನೀವೇನು ಅನಲೈಸ್ ಮಾಡಿದ್ದೀರಾ ಅದನ್ನು? ಸರ್, ಇದರಲ್ಲಿ ನಾನು ಅನಲೈಸ್ ಮಾಡಿರೋದು ಸೂರ್ಯ ಮತ್ತು ಶನಿ, ಈ ಉದ್ಯೋಗಕಾರಕ ಆಗಿರ್ತಕ್ಕಂಥ ಸೂರ್ಯ ಮತ್ತು ಶನಿನ ಅನಲೈಸ್ ಮಾಡಿದ್ದೀನಿ. ಓಕೆ. ಅದರಲ್ಲಿ ಸೂರ್ಯ ಬಂದು 5ನೇ ಮನೆಯಲ್ಲಿದ್ದಾನೆ, ಶನಿ ಬಂದು 11ನೇ ಮನೆ ಲಾಭ ಸ್ಥಾನದಲ್ಲಿದೆ ಮತ್ತು ಕೋನ ಸ್ಥಾನದಲ್ಲಿದೆ. ಆದರೆ ಇದು ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ, ಲಾಸ್ ಆಗ್ತಿದೆ, ಕೈಗೂಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ನೀವು ಏನು ಹೇಳಿದ್ದೀರಾ ಅನಲೈಸೇಷನ್, ದಟ್ ಈಸ್ ಮೋಸ್ಟ್ ಕನ್ಫ್ಯೂಸಿಂಗ್. ನೀವು ಸಿಸ್ಟಮ್ಯಾಟಿಕ್ ಆಗಿ ಬನ್ನಿ. ಸಿಸ್ಟಮ್ಯಾಟಿಕ್ ಆಗಿ ನಾವು ಪಾಠದಲ್ಲಿ ಏನು ಹೇಳಿದ್ದೇವೆ, ಸೊ ಜಾಬ್ ಬಗ್ಗೆ ಯಾರಾದರೂ ಪ್ರಶ್ನೆ ಕೇಳಿದ್ರೆ
ದಶಮ ಸ್ಥಾನ, ದಶಮಕಾರಕ, ದಶಮಾಧಿಪತಿ ಇದು. ಈಗ ನೀವು ಏನು ಪ್ರಶ್ನೆ ಕೇಳಿದ್ರೆ, ಅವ್ರು ಏನೋ ಒಂದು ಕೆಲಸಕ್ಕೆ ಇಟ್ಟಿದ್ದಾರೆ, ಕೈಗೂಡಿದ್ದಾರೆ, ಅದು ಆಗ್ತಾ ಇಲ್ಲ ಅಂತ ಪ್ರಶ್ನೆ. ಅದು ಜಾಬ್ ಕೆಳಗೆ ಬರ್ತೀಯಾ, ಬಿಸ್ನೆಸ್ ಕೆಳಗೆ ಬರ್ತೀಯಾ? ಬಿಸ್ನೆಸ್ ಕೆಳಗಡೆ ಬರುತ್ತೆ. ಬಿಸ್ನೆಸ್ ಆದ್ರೆ ಏನ್ ನೋಡ್ಬೇಕು? ಬುಧನ್ ನೋಡ್ಬೇಕು ಅಲ್ವಾ? ಸೊ ಬಿಸ್ನೆಸ್ ಆದ್ರೆ ಬುಧನ್ ನೋಡ್ಬೇಕು, ಸಪ್ತಮ ಸ್ಥಾನವನ್ನು ನೋಡ್ಬೇಕು, ದಶಮ ಸ್ಥಾನವನ್ನು ನೋಡ್ಬೇಕು. ಸೊ ಬುಧ, ಸಪ್ತಮ ಸ್ಥಾನ, ದಶಮ ಸ್ಥಾನ, ಈ ಮೂರಲ್ಲಿ ಯಾವುದು ನೀವು ಒಂದು ಪಾಯಿಂಟ್ ಹೇಳಿಲ್ಲ. ಅಂದ್ರೆ ಪ್ರಶ್ನೆ ಪ್ರಕಾರ ಹೋದಾಗ ಏನ್ ನೋಡ್ಬೇಕು ಅಂತ ಅರ್ಥಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲಾ ಗ್ರಹಗಳನ್ನ ಒಂದು ರೌಂಡ್ ಹಾಕ್ಬಿಡ್ತೇವೆ, ಕನ್ಫ್ಯೂಸ್ ಆಗಿಬಿಡ್ತೇವೆ. ನಾನೇನ್ ಹೇಳ್ತೇನೆ, ಬುಧ ಅಸ್ತಂಗತನಾಗಿದ್ದಾನ, ನೀಚನಾಗಿದ್ದಾನ, 6, 8, 12 ಮನೆಗಿದ್ದಾನ ನೋಡಿ. ಅವರ ಜಾತಕದಲ್ಲಿ ಆ ತರ ಇದ್ದರೆ ಬಿಸ್ನೆಸ್ ಅವ್ರಿಗೆ ಆಗಿ ಬರಲ್ಲ ಅಂತ ಸ್ಟ್ರೈಟ್ ಅವೇ ಹೇಳ್ಬಿಡಿ. ನೆಕ್ಸ್ಟ್, ಸಪ್ತಮ ಸ್ಥಾನದಲ್ಲಿ ಏನಾದರೂ ಪಾಪಗ್ರಹಗಳಿದ್ರೆ ಅಥವಾ ಶತ್ರುಗ್ರಹಗಳಿದ್ರೆ ಪಾರ್ಟ್ನರ್ಶಿಪ್ ಬೇಡ. ಪಾರ್ಟ್ನರ್ಶಿಪ್ ಇಂದ ಹೋದ್ರೆ ನಿಮಗೆ ಕೈಗೂಡೋದಿಲ್ಲ. ಬಿಸ್ನೆಸ್ ಅಂತಂದ್ರೆ ಪಾರ್ಟ್ನರ್ಶಿಪ್. ಇವರಿಗೆ ಜೊತೆಗೆ ಪಾರ್ಟ್ನರ್ ಇರೋದು ಬೇಕಾಗಿಲ್ಲ, ಇವರಿಗೆ ಸಪ್ಲೈ ಮಾಡೋನಾದ್ರೂ ಯಾವನೋ ಇರ್ಬೇಕಲ್ಲ, ಅವನ್ ಸಹಕಾರ ಮಾಡೋದಿಲ್ಲ, ಆವಾಗೂ ತೊಂದರೆ. ದಶಮ ಸ್ಥಾನ ವೀಕ್ ಆಗಿತ್ತಂತಂದ್ರೆ ಇನ್ಕಮ್ ಬರೋದಿಲ್ಲ. ಸೊ ನೀವು ನೋಡ್ಬೇಕಾದೇನು, ಬುಧ, ಸಪ್ತಮ ಸ್ಥಾನ, ದಶಮ ಸ್ಥಾನ, ಇದನ್ನು ನೋಡಿ. ಇದರಲ್ಲಿ ನಿಮಗೆ ಪಾಯಿಂಟ್ ಗೊತ್ತಾಗ್ಬಿಡ್ತದೆ. ಇನ್ ಕೇಸ್ ಯಾವಾಗ ಅನುಕೂಲ ಆಗತ್ತೆ ಅಂತ ಏನಾದ್ರೂ ಕೇಳಿದರೆ, ಆವಾಗ ಗುರುಬಲ ಯಾವಾಗ ಬರುತ್ತೆ, ಆ ದಶಮ ಸ್ಥಾನಕ್ಕೆ ದುಡ್ಡು ಯಾವಾಗ ಬರುತ್ತೆ ಅಂದ್ರೆ ದಶಮ ಸ್ಥಾನಕ್ಕೆ ಸಂಬಂಧಪಟ್ಟ ದಶೆ ಯಾವಾಗ ಬರುತ್ತೆ ನೋಡಿ, ನೀವು ಉತ್ತರ ಕೊಡ್ಬೋದು. ಓಕೆ, ಎಸ್, ಧನ್ಯವಾದ. ಸರಿ. ಬೇರೆ ಪ್ರಶ್ನೆ ಇದೆ, ಕೇಳ್ಬೋದು ಯಾರಾದ್ರು? ಒಂದು ಬಂಗಾರ ಇಟ್ಟಿದ್ವಿ, ಆದ್ರೆ ಈಗ ಒಂದು 15 ಗಂಟೆ ಐತೆ ಅಂತ ಕಾಣ್ತಾ ಇದೆ. ನಿಮ್ಮ ಪ್ರಶ್ನೆ ನಂಗೆ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ, ಗಟ್ಟಿ ಕೇಳಿ ಕೇಳಿ. ಈಗ ನಮ್ಮ ಮನೆಯಲ್ಲಿ ಸ್ವಲ್ಪ ಬಂಗಾರ, ಅಂದ್ರೆ ನಮ್ದು ನಮ್ಮ ವೈಫ್ದು ಸ್ವಲ್ಪ ಬಂಗಾರ ಒಂದು ಸ್ವಲ್ಪ ಇತ್ತು. ಅದು ಈಗ ಒಂದು 15 ದಿನದಿಂದ ಈಚೆಗೆ ಕಾಣ್ತಾ ಇಲ್ಲ. ಇಟ್ಟಿದ್ದ ಜಾಗಕ್ಕೂ ಕಾಣ್ತಿಲ್ಲ, ಎಲ್ಲಿದೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾವ ರೀತಿ ಇದು ಮಾಡ್ಬೇಕು? ಪ್ರಶ್ನೆ ಹಾಕಿಕೊಳ್ಳಿ. ಅದನ್ನ ಅದು ಕ್ಲಾಸ್ನಲ್ಲಿ ಆ ಪ್ರಶ್ನೆ ಹಾಕ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ ಅದೇನಾಗುತ್ತೆ, ಯಾವುದೋ ಒಂದು ಸಮಯದಲ್ಲಿ ಸಡನ್ ಪ್ರಶ್ನೆ ಕೇಳಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ವಾಂಟೆಡ್ಲಿ ಕೇಳ್ದಂಗೆ ಇರುತ್ತೆ. ಮಾಮೂಲಾಗಿ ಯೂಶ್ವಲಿ ಏನು ಮಾಡ್ತೇವೆ, ಪ್ರಶ್ನೆ ಹಾಕ್ಕೊಡ್ತೇವೆ. ಪ್ರಶ್ನೆಯಲ್ಲಿ ನಿಮಗೆ ದೈವಜ್ಞ ವಲ್ಲಭದಲ್ಲಿ ನಷ್ಟದ್ರವ್ಯ ಪ್ರಶ್ನೆ ಅಂತ ಓದಿದೆ. ಆ ನಷ್ಟದ್ರವ್ಯ ಪ್ರಶ್ನೆಯಲ್ಲಿ ಒಂದು ವಸ್ತು ಕಾಣ್ತಾ ಇಲ್ಲ ಅಂತಂದ್ರೆ ಯಾವ ಡೈರೆಕ್ಷನ್ ಇದೆ, ಯಾರು ತಗೊಂಡಿದ್ದಾರೆ, ಯಾವ ಕ್ಯಾಸ್ಟ್ ಅವ್ರು ತಗೊಂಡಿದ್ದಾರೆ, ಅದೆಲ್ಲ ಕೂಡ ನಿಮಗೆ ಅದರಲ್ಲಿ ಬರುತ್ತೆ. ಅದನ್ನೆಲ್ಲ ಒಂದ್ಸಲ ಸ್ಟಡಿ ಮಾಡಿ ನೋಡ್ಬೇಕಾಗ್ತದೆ. ಬೇರೆ ಏನಾದ್ರು ಪ್ರಶ್ನೆ ಇದೆ ಕೇಳಬಹುದು. ಸೊ ಮೊನ್ನೆ ಒಬ್ಬ ಮಹಿಳೆ ಒಂದು ಇಮೇಲಲ್ಲಿ ಕಳಿಸಿದ್ದಾರೆ. ಆ ಪ್ರಶ್ನೆ ಏನಂತಂದ್ರೆ, ಒಂದು ಅಲೈನ್ಸ್ ಬ್ರೇಕಪ್ ಆಗಿದೆ. ಸೊ ಬ್ರೇಕಪ್ ಆಗಿದ್ದು ಮತ್ತೆ ರೀಜಾಯಿನ್ ಆಗುವಂಥ ಅವಕಾಶ ಇದೆಯಾ? ಇನ್ ಕೇಸ್ ಆಗೋಂಗಿದ್ರೆ ಜಾತಕದಲ್ಲಿ ಹೇಗೆ ನೋಡಬೇಕು? ಬಟ್ ಜಾತಕದಲ್ಲಿ ಆ ರೀತಿ ಜಾಯಿನ್ ಆಗುತ್ತಾ ರೀಜಾಯಿನ್ ಆಗುತ್ತಾ ಅಂತ ಹೇಳೋದು ತುಂಬ ಕಷ್ಟ. ಅದನ್ನು ಪ್ರಶ್ನೆ ಮೂಲಕ ಅಂತ ಹೇಳಬಹುದು. ಪ್ರಶ್ನೆ ಕೇಳೋ ಸಮಯದಲ್ಲಿ, ಅವರು ಕೇಳುವಂಥ ಸಮಯದಲ್ಲಿ ಗ್ರಹಸ್ಥಿತಿ ಚೆನ್ನಾಗಿದ್ರೆ ಅವ್ರು ಕೇಳುವಂಥ ಪ್ರಶ್ನೆ ಕ್ವಾಲಿಫೈ ಆಗ್ತದೆ. ಜಾತಕದಲ್ಲಿ ಒಂದು ಸಂಬಂಧ, ಅದೇ ಸಂಬಂಧ ಬರುತ್ತೆ, ಆ ಸಂಬಂಧ ಬ್ರೇಕಪ್ ಆಗುತ್ತೆ, ಮತ್ತೆ ಅದೇ ರೀಜಾಯಿನ್ ಆಗುತ್ತೆ, ಇದೆಲ್ಲ ಕೂಡ ಜಾತಕದಲ್ಲಿ ಇರೋದಿಲ್ಲ. ಆ ಮನುಷ್ಯನ ಸಂಕಲ್ಪದಲ್ಲಿ ಇರ್ಬೋದೇನು. ಮನುಷ್ಯನ ಸಂಕಲ್ಪ ಕೋತಿ ಇದ್ದಂಗೆ, ಬೇಡ ಅನ್ನುತ್ತೆ ಮತ್ತೆ ಬೇಕು ಅನ್ನುತ್ತೆ. ಅದೆಲ್ಲ ಕೂಡ ಜಾತಕದಲ್ಲಿ ನೋಡೋದು ಆಗೋದಿಲ್ಲ. ಆ ಆ್ಯಂಗಲಲ್ಲಿ ನೋಡಲಿಕ್ಕೆ ಕೂಡ ಜಾತಕದಲ್ಲಿ ಯಾವ ಥರದ ಸೂತ್ರಗಳಿಲ್ಲ, ಓನ್ಲಿ ಪ್ರಶ್ನೆ ಮಾತ್ರವೇ. ಅವ್ರು ಬೇಡ ಅಂದ್ಕೊಳ್ಳಿ, ಆವಾಗ ನನಗೆ ಬೇಕಾಗಿಲ್ಲ, ಹೋಗುತ್ತಾ ಇಲ್ವಾ, ಪ್ರಶ್ನೆ ಹಾಕಿಕೊಳ್ಳಿ. ಇಲ್ಲ ನನಗೆ ಮತ್ತೆ ಅದೇ ಬೇಕು, ಪ್ರಶ್ನೆ ಹಾಕಿಕೊಳ್ಳಿ. ಆ ಪ್ರಶ್ನೆಯಲ್ಲಿ ಏನು ಉತ್ತರ ಬರುತ್ತೆ, ಚೆನ್ನಾಗಿದೆ ಅಂತ ಬಂದರೆ ಓಕೆ ಬರುತ್ತೆ ಅಂತ ಅರ್ಥ, ಚೆನ್ನಾಗಿಲ್ಲ ಅಂತಿದ್ರೆ ಬರೋದಿಲ್ಲ ಅಂತ ಅರ್ಥ ಅಷ್ಟೇ. ಆಗಲೇ ಅದಕ್ಕೆ ಸಪ್ರೇಟಾಗಿ ಮತ್ತೆ ಬ್ರೇಕಪ್ ಆಗೋದು ಜಾತಕದಲ್ಲಿ ಸೂಚನೆ ಇರಲ್ಲ. ಓನ್ಲಿ ಸಪ್ತಮ ಸ್ಥಾನ ಕಳತ್ರಕಾರಕ ವೀಕ್ ಆಗಿರ್ಬೋದು. ವೀಕ್ ಆಗಿದ್ದಷ್ಟು ಮಾತ್ರಕ್ಕೆ ಬ್ರೇಕಪ್ ಆಗುತ್ತೆ ಅಂತಲ್ಲ. ಬ್ರೇಕಪ್ ಎಂಬುದು ಒಂದು ಪೀಕ್ ಪೊಸಿಷನ್ವರೆಗೂ ಅವರು ಅಡ್ಜಸ್ಟ್ ಮಾಡಿಕೊಳ್ಳದೆ, ಸಮಾಧಾನ ಮಾಡಿಕೊಳ್ಳದೆ, ಹಿರಿಯರು ಯಾರು ಅವರನ್ನು ಪ್ಯಾಚಪ್ ಮಾಡದೇ ಇದ್ರೆ ಅದು ಬ್ರೇಕಪ್ ಆಗುತ್ತೆ. ಅದು ಇಮಿಡಿಯೇಟ್ಲಿ ಪ್ಯಾಚಪ್ ಮಾಡಬೇಕು. ಈಗ ಕೈಯಲ್ಲಿ ಒಂದು ಕಡೆ ಕೊಯ್ದಿದೆ, ಬ್ಲಡ್ ಹೋಗ್ತಾ ಇದೆ,
ನೀವು ಹಾಗೆ ಇಟ್ಬಿಟ್ರೆ ಎಲ್ಲ ಬ್ಲಡ್ ಹೋಗ್ತದೆ. ನಾವೇನು ಮಾಡಬೇಕು, ಇಮಿಡಿಯೇಟ್ಲಿ ಅದನ್ನು ಪ್ಯಾಚ್ ಹಾಕಬೇಕು, ಬ್ಯಾಂಡೇಡ್ ಹಾಕಬೇಕು, ಅದನ್ನು ಕ್ಲೋಸ್ ಮಾಡಬೇಕು, ಹೊಲಿಗೆ ಹಾಕಬೇಕು, ಹಾಗೆ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿದ ಮೇಲೆ ಕೂಡ ಪ್ರಾಬ್ಲಮ್ ಬರುತ್ತೀಯ ಅಂತಂದರೆ ಮೇ ಬಿ ಅದು ಸೆಪ್ಟಿಕ್ ಆಗಬಹುದು, ಅದಾಗ್ಬೋದು, ಅದಕ್ಕೆ ಬೇರೆ ಬೇರೆದೇನೋ ಬಳಸ್ತಾ ಇರ್ತೇವೆ. ಅದಕ್ಕೆ ಹುಡುಗ ಹುಡುಗಿಯ ಮಧ್ಯೆ, ದಂಪತಿಗಳ ಮಧ್ಯೆ ಏನಾದರೂ ಪ್ರಾಬ್ಲಮ್ ಆದರೆ ಪ್ಯಾಚಪ್ ಆಗಬೇಕು. ಆ ಪ್ಯಾಚಪ್ ಆಗದೇ ಇದ್ದರೆ ಒಂದಿನ ಔಟ್ಬರ್ಸ್ಟ್ ಆಗಿ ಡೈವರ್ಸ್ ಆಗ್ಬೋದು, ಬ್ರೇಕಪ್ ಆಗ್ಬೋದು. ಪ್ಯಾಚ್ ಆಗ್ತಾ ಇದೆಯಾ ಇಲ್ವ ಅಂತ ಅಂಬೋದು ಗೊತ್ತಾಗ್ತದೆ. ಪ್ಯಾಚ್ ಆಗ್ತಾ ಇದೆಯಾ ಅಂತ ಹೆಂಗೆ ಗೊತ್ತಾಗ್ತದೆ? ಇಬ್ಬರು ಜಾತಕದಲ್ಲಿ ಪೇಷನ್ಸ್ ಇದೆಯಾ ಇಲ್ವ ಅಂತ ನೋಡಿ. ಪೇಷನ್ಸ್ ಇದ್ದರೆ ಪ್ಯಾಚಪ್ ಆಗ್ತದೆ. ಅಥವಾ ಜಾತಕದಲ್ಲಿ ನೋಡಬೇಕಾದ್ರೆ ಸಪ್ತಮಾಧಿಪತಿ ಆಗಲಿ, ಕಳತ್ರಕಾರಕ ಆಗಲಿ, ಸ್ವಲ್ಪ ಶುಭಗ್ರಹಗಳ ಸಂಬಂಧ ಇದ್ದರೆ ಒಂದು ನಿಮಿಷ ಜಗಳ ಆಡ್ಕೊಳ್ತಾರೆ, ಇನ್ನೊಂದು ನಿಮಿಷ ಹೊಂದಾಣಿಕೆ ಆಗ್ತಾರೆ, ಆ ರೀತಿ ಇರ್ತದೆ. ಅದನ್ನು ಗಮನಿಸಬೇಕು. ಶುಭಗ್ರಹಗಳ ಸಂಬಂಧ ಇದೆಯೋ ಇಲ್ಲವೋ. ಶುಭಗ್ರಹಗಳ ಸಂಬಂಧ ಇಲ್ಲ, ಸಪ್ತಮ ಸ್ಥಾನ ತುಂಬ ಬಲಹೀನವಾಗಿದೆ ಅಂತಂದರೆ ಅವ್ರಿಗೆ ಪೇಷನ್ಸಿ ಇಲ್ಲ. ವೈವಾಹಿಕದ ವಿಚಾರ, ನಾವು ಮದುವೆಗೆ ಮುಂಚಾರ ವಿವಾಹ ಮಾಡ್ಕೋಬೇಡಿ ಅಂತ ಹೇಳ್ತೀವಿ. ಮದುವೆ ಆದಮೇಲೆ ಏನು ಹೇಳಲಿಕ್ಕಾಗುತ್ತೆ? ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಒಂದು ಸಿಂಪಲ್ ಒಂದು ಡೈಲಾಗ್ ಹೇಳ್ತೀವಿ ಅಷ್ಟೇ. ಬ್ರೇಕಪ್ ಆಗುತ್ತಾ ಇಲ್ವಾ, ಅಥವಾ ಬ್ರೇಕಪ್ ಆದರೆ ಮತ್ತೆ ರೀಜಾಯಿನ್ ಆಗುತ್ತಾ, ಇದು ಹೈಪೋಥೆಟಿಕಲ್ ಕ್ವಶನ್ಸ್. ಅದನ್ನು ಅಷ್ಟು ಡೀಪಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಇದು ಒಂದು ಪ್ರಶ್ನೆ ಎಂದರೆ, ಅವರು 1946 ಒಳಗೆ ಹುಟ್ಟಿದ್ದವರು. ಇದು ನಮ್ಮ ತಾವು ಹೇಳಿದಾಗ ದಶ ಅಂತರ್ದಶ ಎಂಬುದು ನೋಡಿಕೊಂಡು ಆ ಪೀರಿಯಡ್ ರೀತ್ಯ ಅವರಿಗೆ ಹೆಂಗಿದ ಅಂತ ಹೇಳಲಿಕ್ಕೆ ಆಗತ್ತದ ಅಂತ ಹೇಳಿದ್ದಾರೆ. ಓಕೆ. ಆದರೆ ಇವ್ರದ್ದು 1946 ನವೆಂಬರ್ ಹುಟ್ಟೋ ಕಾಲಕ್ಕೆ ನಾನು ನನಗೆ ಗೊತ್ತಿದ್ದ ಯಾಪ್ ನೋಡಿದ್ರೆ ಅದರ ಒಳಗೆ ಅಂತರ್ದೇಶದ್ದು ಅದೇ 2019ಗೆ ಅದು ಮುಗಿಸ್ಯದ. ಇವಾಗ ನನ್ನ ಕಂಡೀಷನ್ ಹೆಂಗಿದು, ನಾನೇನ್ ಮಾಡ್ಕೊಂಡ್ರೆ ಚಂದ ಇರ್ತದ ಅಂಬೋದು ಕೇಳೋ ಕಾಲಕ್ಕೆ ನಾವು ಅಂತವ್ರಿಗೆ ಅಂದ್ರೆ ಇದ್ರ ಒಳಗೆ ಆ ಡೀಟೇಲ್ಸ್ ಬರ್ದಂಗಿದ್ರೆ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಅಲ್ಲ, ಪ್ರಶ್ನೆ ಹೇಳಿ ಫಸ್ಟ್. ಪ್ರಶ್ನೆ ಹೇಳಿದ್ರೆ ನಾನು ಏನೋ ಉತ್ತರ ಕೊಡಬಲ್ಲೆ. ಅವ್ರಿಗೆ ಆರೋಗ್ಯ ರೀತಿಯ ಇವಾಗ ಸದ್ಯ ನಾವು ಏನ್ ಮಾಡ್ಕೊಂತ ಇದ್ರೆ ನಮಗೆ ಆರೋಗ್ಯ ಅನುಕೂಲವಾಗುತ್ತದ. ಈ ಅಲ್ಲೆಲ್ಲ ಕೂಡ ಕಾಶಿದಲ್ಲಿ ಇದ್ದವರೆಲ್ಲ ಕೂಡ ಆಗೋಬಿಟ್ಟಿದ್ದು ಪೀರಿಯಡ್ ನೀನು ಕಂಟಿನ್ಯೂ ಆಗ್ಲಿಕ್ಕೆ ಕಷ್ಟ ಅಂಬೋ ರೀತಿಯಾಗಿ ಅವನ ಸೈಕಲಾಜಿಕಲ್ಲೇ ಸ್ವಲ್ಪ ಟೆನ್ಷನ್ ಕೊಡ್ತಾ ಇದ್ದಾರಂತ ಅವರು. ಓಕೆ. ಇಲ್ಲ, ಅದರಿಂದ ಇವರು ಜಾತಕಗಳಿಗೆ ನಾವು ಅಂತರ್ದಶ ಅವ್ರು ಯಾರು ತೋರಿಸಿದ್ದಾರಂತ, ದಶ ಅಂತರ್ದಶಲ್ಲಿ ಕ್ಲೋಸ್ ಆಗಿಬಿಟ್ಟದ 2019. ನಾ ಹೇಳಿದೆ 2019 ಹೊಳೆದ. ಇವಾಗ ನೀವು ಎಲ್ಲ ಇದ್ದು ಕಂಟಿನ್ಯೂ ಆಗ್ತಾ ಇದ್ದೀರಲ್ಲ, ಅವೆಲ್ಲ ಯಾತಕ್ಕೆ ಕೇಳ್ತೀರಿ? ನೀವಷ್ಟು ನೀವು ನಾಮಸ್ಮರಣ ಕಾಶಿ ಒಳಗೆ ಇದ್ದಿದ್ದೀರಂದ್ರೇನೆ, ನೀವು ಹೋಗಿದ್ದೀರಂದ್ರೇನೆ ದೇವ್ರ ನಾಮಸ್ಮರಣ ಮಾಡ್ಕೊಂತ ನೀವು ಜೀವನ ಬಿಟ್ಕೊಳ್ಲಿಕ್ಕೆ ಅಂತ ಸಂಕಲ್ಪ ಮಾಡಿ ಹೋಗಿದ್ರಿ ಕಾಲಕ್ಕೆ ಇವೆಲ್ಲ ಅಂತಾರೆ. ಅದಲ್ಲ ರೀ, ನಮಗೆ ತಿಳ್ಕೊಂಡ್ರೆ ಒಳ್ಳೇದಲ್ಲ ಅಂಬೋದು. ಅದು ನಂಗೆ ಸರಿ ತಿಳ್ಕೊಳ್ಲಿಕ್ಕೆ ಆಗತ್ತದ ಇಲ್ಲ ಅಂಬೋದು ಇದು ಒಂದು ಪ್ರಶ್ನೆ. ಅಂದ್ರೆ ಅಂತರ್ದಶೆ ಡೇಟ್ ಆ ಪೀರಿಯಡ್ ಕಂಟಿನ್ಯೂಸ್ ಯಾತಕ್ ಕೊಟ್ಟಿಲ್ಲ, ಅದು ಯಾತಕ್ಕ ಇಲ್ಲ ಅಂಬೋದು ಕೊಡ್ತಾರಲ್ರಿ. ಈ ಸಾವು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದಾರೆ ಅನ್ಸುತ್ತೆ. ಅದೇ ಮೇ ಬಿ ಅದು ಅಂತರ್ದಶ ಬರೆದಿಲ್ಲದ್ರಿಂದ ಇನ್ನು ಇಲ್ಲೋರಿಗೆ ನಂದು ಅಂತ ಅಂದ್ಕೊಳ್ಳೋದು ಒಂದು ಪ್ರಶ್ನೆ. ಎರಡನೇದು, ಕಂಟಿನ್ಯೂ ಆದರೆ ಒಂದು ವೇಳೆ ಯಾವಾಗ ನನಗೆ ಆ ಭಾಗ್ಯ ಸಿಗತ್ತೆ ಅಂತ ಪ್ರಶ್ನೆ ಅಲ್ವಾ? ಅಂದ್ರೆ ಅದು ಅವ್ರು ಏನಂದ್ರೆ ಯಾತಕ್ಕೆ ಬರ್ದಿಲ್ಲ, ಅದು ಕರೆಕ್ಟ್ ಕ್ವಶನ್. ಅದು ಎರಡನೇದು ಅಂದ್ರೆ ನೆಕ್ಸ್ಟ್ ಇವಾಗ ಏನ್ ನಡೀತಾ ಇದೆ ನನಗೆ ದಶೆ ಎಂಬುದು ನಾವು ನೋಡ್ಕೋಬೇಕಾದ್ರೆ ವಿಂಶೋತ್ತರ ದಶನ ಕ್ಯಾಲ್ಕುಲೇಟ್ ಮಾಡ್ರೆ ಹೇಳಲಿಕ್ಕೆ ಆಗ್ತದ ಹೇಳಿ. ಅದು ನೆಕ್ಸ್ಟ್ ಇವಾಗ ಪೀರಿಯಡ್ ಏನ್ ನಡೀತದ ಅಂಬೋದು ಕಷ್ಟ ಅದ. ಇದು ಏನು ಪ್ರಶ್ನೆ ಏನಂತಂದ್ರೆ, ಇದರಲ್ಲಿ ಎರಡು ವಿಷಯ ಇನ್ವಾಲ್ವ್ ಆಗಿದೆ. ಒಂದು, ಇವ್ರಿಗೆ ಯಾರು ಪುಸ್ತಕ ಬರ್ಕೊಟ್ಟಿದ್ದಾರೋ ಅವನ ಜ್ಯೋತಿಷ್ಯದ ಪ್ರಾಬ್ಲಮ್ ಒಂದು. ಎರಡನೇದು, ಇವರ ಅಜ್ಞಾನ ಎರಡನೇ ಕಾರಣ. ಇದರಲ್ಲಿ ಅಸಲು ಪ್ರಶ್ನೆಯೇ ಇಲ್ಲ. ಓಕೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಮಾಡರ್ನ್ ಅಸ್ಟ್ರಾಲಜಿಕಲ್ ಸಾಫ್ಟ್ವೇರ್ಸು ನಿಮ್ಗೆ 120 ವರ್ಷವರೆಗೂ ಬರ್ಕೊಡ್ತದೆ. ಒಂದು ಬೇಕಾದ್ರೆ ಪ್ರಿಂಟ್ಔಟ್ ತೆಗೆದು ಕೊಟ್ಬಿಡಿ ಅವರಿಗೆ. ಸೊ ನೋಡಿ, ಇನ್ನು ಅಂತರ್ದಶಗಳಿದೆ ಅಂತೇಳಿ ಒಂದು ಪ್ರಿಂಟ್ಔಟ್ ತೊಗೊಂಡು ಕೊಟ್ಬಿಟ್ರೆ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಎರಡನೇದು, ಯಾತಕ್ಕೆ ಬರ್ದಿಲ್ಲ ಅಂದರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಹಿಂದಿನವರಿಗೆ ಕೈಯಿಂದ ಬರಿತಿದ್ರು, ಆ ಕೈಯಿಂದ ಬರೆಯೋದು ಏನು ಮಾಡ್ತಾರೆ, ಇಷ್ಟೆಲ್ಲ ಯಾಕೆ ಆ ಸಮಯದಲ್ಲಿ ಬರ್ಕೊಂಡ್ರೆ ಆಯಿತು ಅಂತ ಹೇಳಿ ಒಂದು 2 ಪೇಜು 3 ಪೇಜು ಬರೆದಿರ್ತಾನೆ. ಅದೊಂದು 50 ವರ್ಷದವರೆಗೂ ಬರೆದಿರ್ತಾನೆ. ಆದರೆ ಇನ್ನೊಂದೇನೆಂದರೆ 60 ವರ್ಷ ಆದಮೇಲೆ ಇನ್ನು ಜಾತಕ ನೋಡೋ ಕೆಲಸನೇ ಇಲ್ಲ, ಬರೆಯೋ ಅವಶ್ಯಕತೆನೇ ಇಲ್ಲ. ಆ್ಯಕ್ಚುಲಿ 60 ವರ್ಷವರೆಗೆ ಜಾತಕ ಕೆಲಸ ಮಾಡೋದು. ಆಮೇಲೆ ಜಾತಕ ಕೆಲಸ ಮಾಡಿದಾಗ ಬರೋದು ಏನು ಮಾಡ್ತೀರಿ, ಅವನು ಆ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿರ್ಬೋದು ಜ್ಯೋತಿಷ್ಯ. ಇವ್ರ ಅಜ್ಞಾನ ಏನಂತಂದರೆ, ಇದು ಇಲ್ಲಿಗೆ ಆಗೋಯ್ದೆ, ನನಗೆ ಇಲ್ಲಿಗೆ ಮುಕ್ತಾಯ ಆಯ್ತೇನೋ, ಒಂದು ಲೈನ್ ಬಿದ್ದೋಯ್ತೇನೋ ಅಂತ ಇವ್ರ ಫೀಲಿಂಗ್.
ಅಂದರೆ 75 ವರ್ಷ ಆಗಿದೆ, 75 ವರ್ಷದವರೆಗೂ ಇವ್ರಿಗೆ ಈ ಮಾತ್ರ ನಾಲೆಡ್ಜ್ ಕೂಡ ಇಲ್ಲ ಅಂತಂದ್ರೆ ಇಮ್ಮೆಚೂರಿಸ್ಟ್ ಅಂತ ಹೇಳ್ಬೋದು. ಇನ್ನು ಇಂಥ ಇಮ್ಮೆಚೂರಿಸ್ಟ್ ಅವರು ಇನ್ನೇನು ತಿಳ್ಕೊಳ್ತಾರೆ? ತಿಳ್ಕೊಂಡ್ರೂ ಅಪಾರ್ಥವೆಲ್ಲ ತಿಳ್ಕೊಳ್ಳೋದು. ಯಾಕಂದ್ರೆ 75 ವರ್ಷದವರೆಗೂ ಈ ಸಾಮಾನ್ಯವಾದಂಥ ಒಂದು ಸಣ್ಣ ಲಾಜಿಕ್ ಕೂಡ ತಿಳ್ಕೊಳ್ಳಾರದೆ ಅಪಾರ್ಥ ಮಾಡಿಕೊಂಡವರಿಗೆ ಇನ್ನು ಏನು ವಿಷಯ ಹೇಳಿದ್ರು ಅಪಾರ್ಥವೇ ಆಗ್ತದೆ. ಇವ್ರು ಏನು ಮಾಡಬೇಕು? ಜಾಸ್ತಿ ಇನ್ಫಾರ್ಮೇಶನ್ ಕೊಡಬಾರ್ದು. ನೀವು ಏನು ಎಕ್ಸ್ಪ್ಲನೇಷನ್ ಕೊಟ್ರು ಅದಕ್ಕೆ ಅಪಾರ್ಥ ಮಾಡಿಕೊಳ್ತಾರೆ, ಪ್ರಾಬ್ಲಮ್ ಕಾಂಪ್ಲಿಕೇಟ್ ಆಗುತ್ತೆ. ಸಿಂಪಲ್ ಏನಂತಂದರೆ, ಒಂದು ಪ್ರಿಂಟೌಟ್ ತೊಗೊಂಡೋಗಿ ಇನ್ನು ಇವರಿಗೆ 120 ವರ್ಷದವರೆಗೂ ಇರುವಂಥ ಒಂದು ದಶೆಯನ್ನು ಪ್ರಿಂಟೌಟ್ ತಗೊಂಡು ಕೊಟ್ಬಿಟ್ಟು ನೋಡಿ ಇನ್ನೂ ಇದೆ, ನಿಮ್ಮ ಆಯುಷ್ ಇದೆ, ಏನೂ ಹೆದರಬೇಡಿ, ಇಷ್ಟು ಹೇಳ್ಬಿಟ್ರೆ ಸಾಕು. ನೀವಿನ್ನು ಏನು ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರು ಅಪಾರ್ಥ ಮಾಡಿಕೊಡ್ತಾರೆ. ಸೊ ಮೋರ್ ಓವರ್ 75 ವರ್ಷ ಆಗಿರೋದ್ರಿಂದ ಇನ್ನು ಲೌಕಿಕ ಜೀವನದ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಕೆಲಸ ಇಲ್ಲ. ಆದ ಕಾರಣ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ನಾನು ಏನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಬೋದು. ಸೊ ಆರೋಗ್ಯದ ಬಗ್ಗೆ ನಮ್ಮಲ್ಲಿ ನಿಯಮಗಳಿದೆ. ಸಣ್ಣದಾಗಿಂದ ಏನು ಮಾಡಲಾರ್ದ ವೃದ್ಧಾಪ್ಯದಲ್ಲಿ ಏನು ಮಾಡ್ಕೊಳ್ಳಿಕ್ಕಾಗ್ತದೆ? ಆರೋಗ್ಯದ ಬಗ್ಗೆ ಎಲ್ಲ ಶಾರೀರಿಕವಿಂದ ಅಂತ ಎಲ್ಲ ಭಾಗಗಳು ಎಲ್ಲ ಅಸ್ತವ್ಯಸ್ತ ಆದಮೇಲೆ ಆ ಸಮಯದಲ್ಲಿ ಏನು ಮಾಡಿಕೊಳ್ತೇವೆ? ಮಹಾ ಅಂದರೆ ಏನೋ ಪ್ರಾಬ್ಲಮ್ ಅಂದರೆ ಆ ಪ್ರಾಬ್ಲಮ್ ಒಂದು ಸರ್ಜರಿ ಮಾಡ್ಕೊಳ್ಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟ ಮದ್ದು ತೆಗೆದುಕೊಳ್ಳೋದು ಬಿಟ್ಟರೆ ಅವ್ರಿಗಿನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಬೇಕಾದಂಥ ಏನು ಆಪ್ಷನೇ ಇಲ್ಲ. ಅದಕ್ಕೆ ಆರೋಗ್ಯ ಯಾವಾಗೂ ಯಂಗಿಂದನೇ ನೋಡಿಕೊಳ್ಳಬೇಕು. 60 ವರ್ಷ ಆಯ್ತಂದ್ರೆ ಆರೋಗ್ಯ ಹೇಗಿದೆಯೋ ಅದನ್ನು ಅನುಭವಿಸ್ಬೇಕಷ್ಟೇ. ಅದನ್ನು ಮತ್ತೆ ಪ್ರಾರಂಭದಲ್ಲಿ ಯಂಗಿದ್ದಂಗೆ ಮಾಡ್ತೀನಿ ಅಂತಂದ್ರೆ ಕಷ್ಟ ಆಗೋದಿಲ್ಲ. ಸಿಂಪಲ್ ಅವರಿಗೆ ಜಾತಕದ ಒಂದು ಕಾಪಿ ತಗೊಂಡು ಕೊಟ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತದೆ. ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರು ಅಪಾರ್ಥ ಮಾಡ್ಕೊಳ್ತಾರೆ. ಅದ ಕಾರಣ ಯಾಕಂದರೆ ಅವ್ರ ಪ್ರಶ್ನೆ ಆಗಿದೆ. ಹಾಗಾಗಿ ನೀವು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತೀವಿ. ಯಾಕಂದ್ರೆ ಅದು ಅವರು ಅಲ್ಲಿ ಹೋಗಿದ್ದಕ್ಕೆ ಲಾಸ್ಟ್ ಸ್ಟೇಜ್ ನಮ್ಗೆ ಅಲ್ಲಿ ಕ್ಲಿಯರ್ ಆಗ್ಬೇಕಂತ ಸಂದರ್ಭದಲ್ಲಿ ಆ ಉದ್ದೇಶದಿಂದ ಹೋಗಿದ್ದ ಕಾಲಕ್ಕೆ ಮತ್ತ ಇಂಥವು ಪ್ರಶ್ನೆ ಅಂತ ಅವ್ರಿಗೆ ಬರಬಾರ್ದು. ಆದ್ರೆ ಏನೇ ದೇವ್ರು ನಾಮ ಸ್ಮರಣೆ ಮಾಡ್ಕೊಂತ ನಮ್ಮ ಜೀವನ ಎಷ್ಟು ಕೊಟ್ಟಿದ್ರೆ ಅಷ್ಟು ನಡೀತದೆ, ಸರಿ ಹೋಗುತ್ತ ಅಂತ ಯೋಚನೆ ಮಾಡಿದ್ರೆ ಸರಿ ಹೋಗೋದು. ಅವ್ರಿಗೆ ಯಾರಿಗೂ ಈ ಜಾತಕ ಯಾರು ಬಂದಿನ ಕೂಡ ಅವ್ರ ಜಾತಕ ತೋರಿಸೋ ವೀಕ್ನೆಸ್ ಇದೆ ಏನೋ ಅನ್ಸ್ತದೆ ನಂಗೆ. ಆ ರೀತಿಯ ಈ ರೀತಿಯ ಸೈಕಾಲಜಿ ಅವ್ರನ್ನ ಹಿಡಿದ್ಬಿಟ್ಟು ಅವರು ಹಂಗ ಮಾಡ್ತಾ ಇರ್ಬೋದು ಅಂತ ಅನಿಸ್ತದೆ. ಅದಕ್ಕೆ ಕೇಳಿದ್ದೆ. ಹಂಗ ಆ ರೀತಿಯ ಕ್ಲೋಸ್ ಆಗೋ ಅಂತರ್ದಶೆ ಇಡ್ತವ ಅಂಬೋದು. ಇಲ್ಲ ಆತರ ಅದನ್ನ ಹೇಳಿಕ್ ಬರೋದಿಲ್ಲ. ಬೇರೆ ಪ್ರಶ್ನೆ ಇದೆ ಕೇಳ್ಬೋದು? ಆಯ್ತು. ಸೊ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ಬರುವಂಥ ಭಾನುವಾರ ಮತ್ತಿಷ್ಟು ವಿಚಾರವನ್ನು ನೋಡೋಣ. ನಾನು ನಿಮಗೆ ವಾಟ್ಸಾಪ್ ಗ್ರೂಪಲ್ಲಿ ಏನಾದರೂ ಹೊಸ ಪೆಕ್ಯುಲರ್ ವಿಷಯ ಇದ್ದರೆ, ಯಾಕಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ದೇನಂತಂದರೆ ಹೊಸ ಪ್ರಶ್ನೆಗಳನ್ನು ಹೇಗೆ ಉತ್ತರ ಕೊಡಬೇಕು ಅಂತಂಬುದು ಪ್ರಾಕ್ಟೀಸ್ ಮಾಡಬೇಕು. ಜಾತಕದಲ್ಲಿ ಗ್ರಹಗಳು ಹೇಗೆ ನೋಡಬೇಕು ಅಂತಂಬುದು ಈಗ ಆಲ್ರೆಡಿ ನಿಮಗೆ ಎಲ್ಲ ಹಿಂದಿನ ಪಾಠಗಳಲ್ಲೆಲ್ಲ ಹೇಳಿದ್ದೇನೆ. ಮತ್ತೆ ಹಿಂದಕ್ಕೆ ಹೋಗೋದು ಬೇಡ. ಈ ಒಂದು ವೇಳೆ ಆ ಥರ ಡೌಟ್ ಏನೋ ಬಂದರೆ ಹಿಂದಿನ ಕ್ಲಾಸ್ಗಳಿಗೆ ಹೇಗೂ ನಿಮಗೆ ರೆಕಾರ್ಡೆಡ್ ಸೆಷನ್ ಇದೆ. ಆ ಟಾಪಿಕ್ ಈ ವಿವಾಹ ಅಂತಂದರೆ ವಿವಾಹಕ್ಕೆ ಸಂಬಂಧಪಟ್ಟ 3-4 ವಿಡಿಯೋ ಇದೆ, ಅದನ್ನು ನೋಡಿಬಿಟ್ರೆ ಆಯಿತು. ಆದರೆ ಎಂತಹ ಪ್ರಶ್ನೆಗಳು ರಿಯಲ್ ಟೈಮ್ ಕ್ವಶನ್ಸ್ ಹೆಂಗೆ ಬರುತ್ತೆ, ಅದಕ್ಕೆ ನೀವು ಹೇಗೆ ಉತ್ತರ ಕೊಡಬೇಕು ಅದನ್ನು ಮಾತ್ರವೇ ಇಲ್ಲಿ ಪ್ರಿಪೇರ್ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ನಿಮಗೆ ವಾಟ್ಸಾಪ್ ಗ್ರೂಪಲ್ಲಿ ಇನ್ನೊಂದಿಷ್ಟು 3-4 ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳನ್ನು ನೀವು ಹೇಗೆ ಪ್ರಿಪೇರ್ ಆಗ್ತೀರಾ, ಹೇಗೆ ಉತ್ತರ ಕೊಡ್ತೀರಾ, ನೀವು ಹೇಗೆ ಆಲೋಚನೆ ಮಾಡ್ತೀರೋ ಮಾಡಿ ಅದಕ್ಕೆ ಮತ್ತೆ ಆ ಪಾಠದಲ್ಲಿ ಹೇಗೆ ಉತ್ತರವನ್ನು ಕೊಡಬೇಕು ಅಂತಬೋದು ನಾನು ಹೇಳ್ತೀನಿ. ಸೊ ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಗಿಸೋಣ. ಬರುವಂಥ ಭಾನುವಾರ ಮತ್ತಿಷ್ಟು ವಿಚಾರಗಳನ್ನು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.